ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ನಾನು 2022 ಜುಲೈ 15 ನೋಡ್ತಾ ಇದ್ದೀನಿ ಸರ್. ಹೌದಾ? ಜುಲೈ ತಿಂಗಳಿಂದ. ಏನ್ ಮಾಡ್ಕೊಂಡಿರೋದು? ಸರ್ ನಾವು ಕೊರಿಯರ್ ಅಲ್ಲಿ ವರ್ಕ್ ಮಾಡ್ತಿದ್ದೀವಿ ಸರ್. ಊಟ ಮಾಡಿದ್ರಾ? ಸರ್ ಇನ್ನಿಲ್ಲ, ಮಾಡ್ಬೇಕು ಸರ್. ನಿಮ್ ಕಾರ್ಯಕ್ರಮ ಆದ್ಮೇಲೆ ಊಟ ಮಾಡೋದು ಸರ್ ನಾವು. ಕಾರ್ಯಕ್ರಮ ಮುಗಿಯೋದಂಗಾರ 10:00 ನೋಡಿ ಮತ್ತೆ. ನೋಡ್ತೀನಿ ಸರ್, ಕಾರ್ಯಕ್ರಮ ಪ್ರತಿ ಸರಿ ನೋಡ್ತೀನಿ ಸರ್. ಹೌದಾ? 4 ಇಯರ್ ಇಂದ ನೋಡ್ತೀನಿ ಸರ್. ಸೋಮವಾರ, ಗುರುವಾರ, ಶನಿವಾರ 3 ದಿನ ಮಿಸ್ ಮಾಡಲ್ಲ. ಏನಾದ್ರೂ ಬದಲಾವಣೆ ಆಗಿದ್ಯಾ ಸರ್ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ ಸರ್ ನಿಮ್ಮಿಂದ. ಖುಷಿ ನೀವು ಇದೆಯಾ? ಬೇರೆಯವ್ರಿಗ ಕೂಡ ಮಾಹಿತಿನೇ ನನ್ಗೆ ಜೀವನ ಸ್ಫೂರ್ತಿ ಆಗೈತೆ. ಮಾತಾಡದೆ ಹೋದ್ರು ಅವ್ರ ಕತೆ ಕೇಳಿನೇ ತುಂಬಾ ಕಲ್ತಿದ್ದೀನಿ ಸಾ ಅಂತ. ಹೌದೌದು ಸರ್. ದೊಡ್ಡ ಗುಣ ಆಗ್ಲಿ, ಒಳ್ಳೇದಾಗ್ಲಿ. ಎಷ್ಟು ವಯಸ್ಸು ನಿಮಗೆ? ಸರ್ 35 ವರ್ಷ. ಹೌದು ಸರ್. ಅಂದ್ರೆ ನೀವು ಈ ಕೊರಿಯರ್ ಅಂಗಡಿಲಿ ಕೆಲಸ ಮಾಡೋ, ಅಂದ್ರೆ ಪಾರ್ಸಲ್? ಕೊರಿಯರ್ ಪಾರ್ಸಲ್ ಇದರಲ್ಲಿ ಕೆಲಸ ಮಾಡೋದು. ಓಕೆ, ಅಂದ್ರೆ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡೋದು. ಸರ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರೆ, ಬೆಂಗಳೂರಲ್ಲಿ ಬುಕ್ ಮಾಡಿ ಅದನ್ನ ಬೇರೆ ಕಡೆ ಡಿಸ್ಪ್ಯಾಚ್ ಮಾಡೋದು. ಓಕೆ. ನೀವು ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತೀರಿ ಆಫೀಸಲ್ಲಿ? ಸರ್ ನಾವು ನಮ್ಮ ಕಂಪ್ನಿಲಿ ಫುಲ್ ಸ್ಟಾಫ್ 150 ಇದ್ದಾರೆ. 150 ಜನ? 150 ಜನ. ಆ ಕಂಪನಿಯಲ್ಲಿ ಅಥವಾ ಆ ಜಾಗದಲ್ಲಿ ಎಷ್ಟು ವರ್ಷದ ಅನುಭವ ನಿಮಗೆ? ಸರ್ 18 ವರ್ಷದ ಅನುಭವ ಸರ್. 18? ಹೌದು ಸರ್. 18 ವರ್ಷದಿಂದ ಅಲ್ಲೇ ಇದ್ದೀರಾ ನೀವು? ಅಲ್ಲೇ ಇದೀನಿ ಸರ್, ಒಂದೇ ತ ನೋಡಿ, 18 ವರ್ಷ ಒಂದು ಕಡೆ ಜಾಗದಲ್ಲಿ ಇರಬೇಕು ಅಂದ್ರೆ ಅವ್ರ ನಂಬಿಕೆಯನ್ನು ನೀವು ಉಳಿಸ್ಕೊಂಡಿರ್ಬೇಕು ಅಂತ ನಿಯತ್ತನ್ನು ನೀವು ಪ್ರದರ್ಶನ ಮಾಡಿರಬೇಕು ಅಂತ. ಯಾಕಂದ್ರೆ ಈ 18 ವರ್ಷ ಒಂದು ಕಡೆ ಉಳಿಯೋದು ಅಂದ್ರೆ ಅವ್ರಿಗೆ ನೀವೆಷ್ಟು ಧರ್ಮದಿಂದ, ಒಳ್ಳೆತನದಿಂದ ಅಥವಾ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿರೋದ್ರಿಂದಲೇ ಅಷ್ಟು ವರ್ಷ. ಬಟ್ ನಿಮಗಲ್ಲಿ ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಸರ್. ಮನ್ಸು ಜೀವನ ನಡೀತಿದೆ ಸರ್, ಫ್ಯಾಮಿಲಿ ಎಲ್ಲಾನು ನೋಡ್ಕೊತಿದ್ದೀನಿ. ಅದಕ್ಕೆ ಅದೊಂದು ಖುಷಿ ಸರ್. ಆ ಕಂಪನಿ ಕೆಲಸ ಮಾಡ್ತಾರೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿದಾರಲ್ಲ. ಸೂಪರ್. ಹೌದು, ಯಾವುದಾದ್ರೇನು ನಮಗೆ ಅನ್ನ ಕೊಡೋ ಕೆಲಸವನ್ನ ಗೌರವಿಸಬೇಕು. ಆದರೆ 18 ವರ್ಷ ಒಂದು ಕಡೆ ಉಳಿಯೋದು ಅಂದ್ರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ, ನಿಮ್ಮ ಶುದ್ಧ ಕೈ, ಕ್ಲೀನ್ ಹ್ಯಾಂಡ್. ಹೌದಲ್ಲ? ಹೌದು ಸರ್. ಆಗ್ಲಿ, ಒಳ್ಳೇದಾಗ್ಲಿ. ಏನಾದ್ರೂ ಹಂಚ್ಕೊಳ್ಳೋದು ಇದೆಯಾ? ಹೌದು ಸರ್, ತುಂಬಾ ಇದೆ. ಹೇಳಿ ಸರ್, ಏನ್ ಹಂಚ್ಕೊಳ್ಳೋದು? ಸರ್ ಈಗ ನಾವು 4 ಜನ ಮಕ್ಕಳು ಸರ್. ಓಕೆ. 3 ಜನ ಅಕ್ಕ ತಂಗಿರು, ಒಬ್ನೇ ಮಗ ಸರ್ ನಾನು. ನೀವೊಬ್ರೆ ಗಂಡು ಮಗ? ಒಬ್ರೇ ಗಂಡು ಮಗ. ಹೇಳಿ. 3 ಜನ ಸರ್. 3 ಜನ ಅಕ್ಕ ತಂಗಿರಿಗೂ ಮದುವೆ ಆಗಿದೆ. ತಂದೆ ತಾಯಿ ಏನ್ ಕೆಲಸ ಮಾಡ್ತಿದ್ರು? ಸರ್ ತಂದೆ ಲಾಟ್ರಿ ವ್ಯಾಪಾರ ಮಾಡ್ತಿದ್ರು, ಅದು ಕ್ಲೋಸ್ ಆಯ್ತು. ಹೋಟ್ಲು ಹೋಗ್ತಿದ್ರು ಸರ್. ಓಕೆ. ಅವ್ರು ತೀರೋಗಿದ್ದಾರೆ ಸರ್ ಇವಾಗ. ತಂದೆ ಈಗಿಲ್ಲ? ಇವಾಗಿಲ್ಲ ಸರ್, 10 ವರ್ಷ ಆಯ್ತು ತೀರೋಗಿ. ತಾಯಿ ಇದ್ದಾರ? ತಾಯಿ ಇದ್ದಾರೆ. ಸಂತೋಷ. ಅಕ್ಕ ತಂಗಿದಿರ ಮದುವೆ ಎಲ್ಲ ಆಯ್ತು? ಆಗಿದೆ ಸರ್. ನಿಮ್ ಕತೆ ಹೇಳಿ ಸರ್. ನಮ್ದು ಇವಾಗ 35 ಅಲ್ಲಿ ಮದುವೆ ಆಯ್ತು ಸರ್. ಇವಾಗ ಒಂದು 6 ಮಂತ್ ಆಯ್ತು. ನೀವೇನು ಓದಿದ್ರಿ ಸರ್? ನಾನು ಜಾಸ್ತಿ ಓದಿರೋ ಸರ್, 10th ಓದಿರೋದು. 10th ಓದಿರೋದು? ಮನೇಲಿ ಪ್ರಾಬ್ಲಮ್ ಇತ್ತು, ಓದಕ್ ಆಗಿಲ್ಲ ಸರ್. ಓಕೆ. 10ನೇ ಕ್ಲಾಸ್ ಆದ್ಮೇಲೆ ಏನ್ ಮಾಡುದ್ರಿ? ಅದೇ ಸರ್, ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ ಸರ್. ರೋಡ್ ವರ್ಕ್, ಗಾರೆ ಕೆಲಸ, ಹೋಟ್ಲು ಎಲ್ಲಾನು ಮಾಡಿ 2 ವರ್ಷ ಹಾಸ್ಪಿಟ್ಲು ಎಲ್ಲ ಮಾಡಿ ಸರ್. ಇಲ್ಲಿ ಹೋಗಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಸೆಟ್ಲ್ ಆದೆ. ಆಯ್ತು. ಮದುವೆ ಯಾವ ವಯಸ್ಸಿಗಾಗಿದ್ದು ಸರ್? 35 ಆಯ್ತು ಸರ್. 35? ಓ, ಅಂದ್ರೆ ಅಲ್ಲಿವರೆಗೂ ಯಾಕಷ್ಟು ಲೇಟ್ ಆಯ್ತು ಸರ್? ಅಕ್ಕ ತಂಗಿ 3 ಜನದ ಮದುವೆ. ಬಟ್ ಆ ಹೊಣೆ ನಿಮ್ಮ ಮೇಲೆ ಇತ್ತಾ ಸರ್? ಹೊಣೆ ಅಂದ್ರೆ ನಮ್ ತಂದೆನೇ ಇದ್ರು ಸರ್. ಅಂದ್ರೆ ಜವಾಬ್ದಾರಿ ನನ್ ಮೇಲೆ ಒಂದ್ ಸ್ವಲ್ಪ ಬಿದ್ದಿತ್ತು ಸರ್. SLC ಓದೋದು ಸ್ಟಾಪ್ ಮಾಡಿ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು. ಅಮ್ಮನ್ ಕಷ್ಟ ನೋಡಕ್ಕಾಗದೆ ನಾನು ಓದೋದ್ ಹೋಗ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ಅದ್ ನಮ್ಗೂ ಸ್ವಲ್ಪ ಜವಾಬ್ದಾರಿ ಇತ್ತಲ್ಲ. ಅಪ್ಪನೂ ಮಾಡ್ತಿದ್ರು ಸರ್. ಅವರು 4 ಜನ ಮಕ್ಳು ಸಾಕ್ಬೇಕು ಅಂದ್ರೆ ಸರ್ ಒಂದ್ ಸ್ವಲ್ಪ ರಿಸ್ಕ್ ಸರ್. ನಿಜ. ಇವಾಗ ಒಬ್ರು ಸಾಕೋದ್ ಕಷ್ಟ ಸರ್. ಹೌದು. ಸೊ 4 ಜನಕ್ಕೆ ಎಲ್ಲ ಇದ್ ಮಾಡ್ತಿದ್ದೆ ಸರ್. ಬಟ್ ನೀವು ಅಂದ್ರೆ ಕಡೆ ಮಗ ನೀವೇನಾ ಅಥವಾ ಎಲ್ಲ ಅಕ್ಕಂದಿರೋ ಅಥವಾ ತಂಗಿ ಇದ್ರ ಅಲ್ಲಿ? ಸರ್ 2 ಅಕ್ಕಿರೋ, 1 ತಂಗಿ ಸರ್. ಓಕೆ. ಆ ತಂಗಿ ಮದುವೆ ಮಾಡಿ ಎಷ್ಟು ಸಮಯ ಆದ್ಮೇಲೆ ನಿಮ್ಮ ಮದುವೆ ಆಗಿದ್ದು? ಸರ್ ತಂಗಿ ಮದುವೆ ಆಗಿ ಒಂದ 8 ವರ್ಷ ಆದ್ಮೇಲೆ ಆಯ್ತು ಸರ್. ಬಟ್ ಆ ಮಧ್ಯೆ ನೀವು ಹುಡುಕ್ತಾ ಇದ್ರಾ?
ಸರ್ ಹುಡುಕ್ತಾರೆ ಸರ್. ಅಂದ್ರೆ ನಾವು ಒಂದ್ ಸ್ವಲ್ಪ ಇರಕ್ಕೂ ಮನೆ ಇಲ್ಲ ಸರ್. ಓ, ಸಾಲ ಬೇರೆ ಇತ್ತೇನೋ? ಸಾಲ ಇತ್ತು ಸ್ವಲ್ಪ, ಇರಕ್ಕೂ ಮನೆ ಇಲ್ಲ. ತುಂಬಾ ಬಡ ಕುಟುಂಬ ಸರ್ ನಮ್ದು. ಮತ್ತೆ ಇರೋಕೆ ಮನೆ ಇಲ್ಲ ಅಂದ್ರೆ ಎಲ್ಲಿದ್ರಿ ಮತ್ತೆ ನೀವು? ಓಲ್ಡ್ ಶಿಶುವಾರಕ್ ಮನೆ ಗೊತ್ತಿಲ್ಲ ಸರ್, ಒಂದ್ 20 ವರ್ಷದಿಂದ. ಈ ಅಂಗನವಾಡಿ ಇತ್ತು ಅದು. ಅದೇ ತರ ಮನೇಲಿ ಜೀವನ ಮಾಡೋದು ಸರ್. ಅಂದ್ರೆ ನಿಮ್ ತಂದೆ ಕಡೆದು ಅಂತ ಏನು ಇರ್ಲಿಲ್ವಾ? ನಮ್ ತಂದೆ ಕಡೆನೂ ಅಂತ ಮನೆ ಇತ್ತು ಸರ್. ಅದು ನಮ್ ಚಿಕ್ಕಪ್ಪ ಅವರು ಅವ್ರಿಗೆ ಬರ್ಬೇಕು ಅಂತ ಅವ್ರು ಇದ್ ಮಾಡಿದ್ರು. ನಾವು ಬೇರೆ ಊರು, ಒಂದೂರಿಂದ ಸರ್ ಒಂದೂರ್ಗೆ ವಲಸೆ ಬಂದಿದ್ವು. ಅಂದ್ರೆ ನಿಮ್ ತಂದೆ ಊರಿಂದ ನೀವು ಬೇರೆ ಕಡೆಗೆ ಬಂದು ಬದುಕಿದ್ದ? ವಲಸೆ ಬಂದದ್ದು ಬದುಕಿದ್ವಿ ಸರ್. ಸೊ ಅಲ್ಲಿ ಯಾವ್ದೋ ಒಂದು ಬೇರೆ ಊರು ಮನೆ, ಬಾಡಿಗೆ ತಗೊಂಡು ಬದುಕಿದ್ದ ಅಲ್ಲಿ? ಬಾಡಿಗೆ ತಗೊಂಡು ಬದುಕ್ತಿದ್ವು ಸರ್. ಆಯ್ತು, ತಂಗಿ ಮದುವೆ ಆಯ್ತು. ಬಟ್ ಆ ಸಮಯದಲ್ಲಿ ನೀವಿನ್ನೂ ಈ ಪಾರ್ಸಲ್ ಅಂಗಡಿಗೆ ಬಂದಿರ್ಲಿಲ್ಲ? ಇನ್ನೂ ಬಂದಿರಲಿಲ್ಲ. ಇಲ್ಲೇ ಸರಾಯಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀನಿ ಸರ್. ಅದೇ ಸರಾಯಿ ಬರ್ತಿದೆ ಸರ್ ಮೊದಲು ಪ್ಯಾಕೆಟ್ ಫ್ಯಾಕ್ಟ್ರಿ. ಸಾರಾಯಿ ಸಾರಾಯಿ ಅಂದ್ರೆ ಈ ಪ್ಯಾಕೆಟ್ ಅಲ್ಲಿ ಇರ್ತಲ್ಲ ಅದು? ಪ್ಯಾಕೆಟ್ ಇಲ್ಲ ಸರ್, ಆ ಫ್ಯಾಕ್ಟ್ರಿ ವರ್ಕ್ ಮಾಡ್ತಿದೆ. ನೀವೇನ್ ಕುಡಿಗಿಡಿತಿದ್ರ? ಸರ್ ಇಲ್ಲ ಸರ್, ಅಭ್ಯಾಸ ಅದೇನು ಇರ್ಲಿಲ್ಲ. ಏನ್ ಮಾಡ್ತಿದ್ರ ಆ ಸಾರಾಯಿ ಅಂಗಡಿಲಿ? ಸರ್ ಅದೇ ಮಾಮೂಲಿ ಪ್ಯಾಕೆಟ್ಗೆ ಸರಾಯಿ ತುಂಬೋದು. ಮಿಷಿನರಿ ಇತ್ತು ಸರ್. 180 ml ಅಂತ ತುಂಬಬೇಕಾಯ್ತು ಸರ್ ಪ್ಯಾಕೆಟ್ ಗಳಿಗೆ. ಮಿಷಿನ್ ಅಲ್ಲಿ ಇಷ್ಟು ಓಕೆ ಕೊಟ್ಟು ಪ್ಯಾಕೆಟ್ ತಯಾರು ಮಾಡ್ತೀವಿ. ಅಬ್ಬಬ್ಬಬ್ಬ, ನೋಡಿ ಎಂತ ಭಾಗ್ಯದ ಕೆಲಸ ನಿಮ್ದು. ಹಂಗಿದ್ದಾಗ ಕುಡಿಯೋದು ಎಲ್ಲ ನಿಮಗೆ ಅನ್ನಿಸ್ಲಿಲ್ವಾ ಅಥವಾ ಏನದು ಆಕ್ಚುಲಿ? ಸರ್ ಅಪ್ಪ ಅಮ್ಮ 3 ಜನ ಹೆಣ್ಮಕ್ಳು, ಜವಾಬ್ದಾರಿಗಳು. ತಂದೆ ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು. ಬಟ್ ನಿಮಗಲ್ಲಿ ಅವಕಾಶ ಇರ್ತಿತ್ತ ಆಕ್ಚುಲಿ? ಸರ್ ತುಂಬಾ ಇರ್ತಿತ್ತು ಸರ್. ಅದನ್ನ ಕುಡಿಯೋದು ಅಥವಾ ಅದನ್ನ ಸಾಗಿಸೋದು ಅಥವಾ ಅದನ್ನ ಇನ್ನೇನು ಮಾಡೋದು ಅಥವಾ ನೀವೇ ಹಾಳಾಗೋಕೆಲ್ಲ ಅವಕಾಶವೂ ಇತ್ತು? ಎಲ್ಲ ಅವಕಾಶನೂ ಇತ್ತು ಸರ್. ನೋಡಿ, ಬಟ್ ಆ ಮಧ್ಯೇನು ನಿಮಗೆ ತಂಗಿ ಮದುವೆ ಅಥವಾ ಇನ್ನು ಮನೆಯ ಒದ್ದಾಟಗಳು, ಆ ಮನೆ ಇಲ್ಲದೆ ಇರೋದು, ಇನ್ನೊಬ್ರು ಮನೇಲಿ ಇರೋದು, ಇವೆಲ್ಲವೂ ನಿಮ್ಮನ್ನು ಕಲ್ಲು ಮಾಡಿಬಿಟ್ಟಿದ್ದು ಅನ್ಸುತ್ತೆ. ಹೌದೌದು ಸರ್. ಆಯ್ತು. ಬಟ್ ನಿಮಗೆ ಹೆಣ್ಣು ಸಿಕ್ಕಿದ್ದೇನು ಕತೆ ಅದು? ಯಾರು ಅಂದ್ರೆ ಮನೆಯವರು ನೋಡಿದ್ದ? ಸರ್ ಇಲ್ಲ, ಹೆಣ್ಣು ಅಂದ್ರೆ ಅಕ್ಕನ ಮಗಳೇ ಆದದ್ದು ಸರ್. ಓಹೋ, ನಿಮ್ಮ ಅಕ್ಕನ ಮಗಳೇ ಆಗಿದ್ದ ಸರ್? ಅದು ಉದ್ದೇಶ ಸರ್. ಅದಾಗಿರೋದಕ್ಕೆ ಒಂದು ಕಾರಣ ಇದೆ ಸರ್. ಏನು ಸರ್? ನಮ್ಮ ಹಿರಿಯ ಅಕ್ಕ ಸರ್, ಅವರು ಹಸ್ಬೆಂಡ್ ತೀರೋಗ್ಬಿಟ್ರು ಸರ್. ಓಹೋ, ಅವ್ರು ತೀರೋಗಿದ್ದಾರೆ ಇವಾಗ ಒಂದು 17 ವರ್ಷ ಆಯ್ತು ಸರ್. ಬಟ್ ಹಾಗೆ ತೀರೋದಾಗ ನಿಮ್ಮ ಅಕ್ಕನ ಮಗಳು ಎಷ್ಟು ವಯಸ್ಸಿನವರು ಸರ್? ಇವಾಗ 25 ಆಗಿದೆ ಅವರು. ಅಲ್ಲ ಆಗ ಸರ್ ಅವಾಗೆ ಒಂದು 6 ವರ್ಷ ಇತ್ತು ಸರ್. ಬಟ್ ಹಾಗೆ ನೀವು ಎತ್ತಾಡಿಸಿದ ಮಗಳು ಹಂಗಾದ್ರೆ? ಸರ್ ನಾವ್ ಎತ್ತಾಡ್ಸೋದ್ ಮಗಳು ಅಂದ್ರೆ ಸರ್ ಇಲ್ಲ ಸರ್, ಒಂದು 8-9 ವರ್ಷ ಆಗಿತ್ತು ಅನ್ನೋದೈತೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನಾವ್ ಎತ್ತಾಡ್ಸಿರೋ ಇದು ಸರ್. ಅದೇ 9 ವರ್ಷ ಇತ್ತು ಅವಾಗ ಸರ್. ನಾವು ಇಲ್ಲಿ 2 ವರ್ಷ ಕಾರ್ಮೆಂಟ್ಗೆ ಹಾಕೊಂಡಿದ್ವಿ ಸರ್. ಮದುವೆ ಮಾಡಿದ್ರು ಆ ಮೊಮ್ಮಗುನ ನಮ್ ತಾಯಿ ಕರ್ಕೊಂಡ್ಬಂದು ಇಲ್ಲೇ ಸೇರ್ಸ್ಕೊಂಡಿದ್ರು. ಹಂಗಾರೆ ನಿಮ್ ಮನೇಲಿ ಬೆಳೆದಿದ್ದು ಹುಡುಗಿನ ಅದು? ಇಲ್ಲ ಸರ್, 2 ವರ್ಷ ನಮ್ಮ ಮನೇಲಿ ಇದ್ದಿದ್ದು. ಓಕೆ. ಇನ್ನೊಂದು ಗಂಡ್ ಪಾಪ ಆಯ್ತು ಸರ್. ಗಂಡ್ ಪಾಪು 1 ವರ್ಷ ಇದ್ದಾಗ್ಲೇ ನಮ್ ಭಾವ ಸೂಸೈಡ್ ಮಾಡ್ಕೊಂಡ್ರು ಸರ್. ಸೂಸೈಡ್ ಮಾಡ್ಕೊಂಡಿದ್ದ? ಹೌದು ಸರ್. ಏನಾಗಿತ್ತು ಸರ್? ಏನಿಲ್ಲ, ಒಂದ್ ಸ್ವಲ್ಪ ಬರೀ 50,000ಗೋಸ್ಕರ ಸರ್ ಸೂಸೈಡ್ ಮಾಡ್ಕೊಂಡ್ರು ಸರ್. ಸಾಲ ಅಂದ್ರೆ ಇವ್ರು ಕೊಡ್ಬೇಕಿತ್ತ, ಬೇರೆಯವ್ರು ಯಾರೋ ಇವ್ರಿಗೆ ಕೊಡ್ಬೇಕಿತ್ತ? ಸರ್ ಇವರೇ ಕೊಡ್ಬೇಕಾಯ್ತು ಬೇರೆಯವ್ರಿಗೆ. ಅಂದ್ರೆ ಅದಕ್ಕೆ ಆ ಸಾಲಕ್ಕೆ ಹೆದರಿ ಮಾಡ್ಕೊಂಡಿದ್ದು ಅಂತ ಸರ್? ಎದ್ರು, ಆಮೇಲೆ ಫ್ಯಾಮಿಲಿ ಒಂದು ಒತ್ತಡ, ಒಬ್ಬರೇ ಗೇಟ್ ಇದ್ದು ಸರ್. ಫ್ಯಾಮಿಲಿ ಒತ್ತಡ ಅಂದ್ರೆ ಯಾರ ಫ್ಯಾಮಿಲಿ ಸರ್? ಇವಾಗ ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ ಮಕ್ಳು ನೋಡ್ಕೋಬೇಕು, ತಮ್ಮನ್ ನೋಡ್ಕೋಬೇಕು, ಅವ್ರ ತಾಯಿ ನೋಡ್ಕೋಬೇಕು, ಅವ್ರ ತಾಯಿ ಪೇಷಂಟ್. ನಿಮ್ಮ ಅಕ್ಕ ದುಡಿತಾ ಇದ್ರ? ನಮ್ಮ ಅಕ್ಕ ಅವಾಗ ನಮ್ಮ ಭಾವ ಇರೋ ಗಂಟೆ ದುಡಿತಾನೆ ಇಲ್ಲ ಸರ್. ಆಯ್ತು. ಸೊ ನಿಮಗೆ 35ರಲ್ಲಿ ಮದುವೆ ಆಗಿದ್ದ? 35ರಲ್ಲಿ ಆದದ್ದು ಸರ್. ಆ ಸಮಯದಲ್ಲಿ ಆ ಹುಡುಗಿಗೆ ಎಷ್ಟು ವಯಸ್ಸಿತ್ತು ಸರ್? ಅವಳು 25 ಇತ್ತು ಸರ್. ಅಲ್ಲ, ಈಗಲ್ಲ, ಆ ಹುಡುಗಿಗೆ ಮದುವೆ ಆದಾಗ ಎಷ್ಟು ವಯಸ್ಸು ಸರ್? ಇವಾಗ 25ರಲ್ಲಿ ಆಗಿರೋದು ಸರ್. ಬರೀ 6 ತಿಂಗಳಾಗಿದೆ ಮದುವೆ ಆಗಿ ನಾನು. ಓಹೋ, ಮದುವೆ 6 ತಿಂಗಳಾಗಿದ್ಯಾ? ಹೌದು ಸರ್. ನೀವು ಹೇಳ್ತಿರೋದು ನಾನು ಎಲ್ಲ ಒಂದು 7-8 ವರ್ಷ ಆಗ್ಬಿಟ್ಟದೆ ಹೆಂಗಮುಟೆ. ಇಲ್ಲ ಸರ್. ಓಹೋ, ಆ ಹುಡುಗಿಗೆ 25, ನಿಮಗೆ 35. ಚೆನ್ನಾಗಿದೆ, 10 ವರ್ಷ ವ್ಯತ್ಯಾಸ ಇದೆ ಸರ್. ಅದು ಒಂದು ಅಂದ್ರೆ ನನ್ಗೆ ಬೇರೆ ಇವ್ರು ನಮ್ ಭಾವ ತೀರೋದ ಸರ್, ನನ್ಗೆ ಫೋನ್ ಮಾಡ್ಬಿಟ್ಟು ತೀರೋದದ್ದು. ಹೌದಾ? ಏನಂದ್ರು?
ಅಕ್ಕನ ಮಕ್ಕಳನ್ನ ಕರ್ಕೊ ಹೋಗ್ಬಿಡಪ್ಪ ನೀನು, ನಾನು ಸೂಸೈಡ್ ಮಾಡ್ಕೊತಿದೀನಿ, ಮಾತ್ರೆ ತಗೋಬಿಟ್ಟಿದೀನಿ, ನೀನ್ ಕರ್ಕೊಂಡ್ ಹೋಗು ಬಂದು ಅಂತ ಸರ್. ನೀವೇನಂದ್ರಿ ಆಗ? ತಮಾಷೆ ಅನ್ಕೊಂಡ್ರ? ಏನು ಮಾಡ್ಬಿಡಿ ಇರಿ, ಬಂದೆ ಇನ್ ಅರ್ಧ ಗಂಟೆ ಬರ್ತಿದ್ದೀನಿ ಇರಿ, ಅದೇನ್ ಪ್ರಾಬ್ಲಮ್ ಇದೆ ನಾನು ಸರಿ ಮಾಡ್ತೀನಿ ಅಂತ ಸರ್. ಬಸ್ ಅವಾಗ ನಂತ ಗಾಡಿ ಇಲ್ಲ ಏನಿಲ್ಲ ಸರ್, ಅವಾಗ ನಾನು ಒಂದ್ ಕಮ್ಮಿನೇ ಇದ್ದಿದ್ದು. ಇವಾಗ ದೇವ್ರು ಸುಮಾರು ಅಷ್ಟಿಷ್ಟು ಕೊಟ್ಟಿರೋ ಸರ್. ಅವಾಗ ಬಸ್ ಹತ್ತು ಹೋದೆ ಸರ್. ಅಂದ್ರೆ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇತ್ತು ಅಲ್ಲಿಗೆ? ಸರ್ ಅಲ್ಲಿಂದ 50 ಕಿಲೋಮೀಟರ್ ಸರ್. ಅಯ್ಯಯ್ಯಪ್ಪ. 2 ಬಸ್ ಹತ್ತಕ್ ಸರ್. 2 ಬಸ್ ಹತ್ತಿ ನಾನು ಬರ್ತೀನಿ ರೀ, ಅದು ಸಮಸ್ಯೆ ಸರಿ ಮಾಡ್ತೀನಿ ಅಂತ ನೀವು ಫೋನಲ್ಲಿ ಹೇಳಿಬಿಟ್ಟು ಆ ಉದ್ದಕ್ಕೂ ಮಾತಾಡ್ಕೊಂಡೇ ಹೋದ್ರ ಅಥವಾ ಫೋನ್ ಇಟ್ಬಿಟ್ರ? ಸರ್ ಫೋನ್ ಕಟ್ಟೆ ಮಾಡ್ಬಿಟ್ರು ಸರ್. ಬಟ್ ನಿಮ್ಗೇನು ಒಂದು ಭರವಸೆ ಇದ್ದುಕೊಂಡು ನೀವು ಹೋಗ್ಬಿಟ್ರಾ? ಸರ್ ಹೋಗ್ಬಿಟ್ಟೆ, ನನ್ನ ಕೆಲಸ ಬಿಟ್ಬಿಟ್ಟು ಏನ್ ಮಾಡ್ತಿದ್ದೆ ಸರ್, ಅದು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟೆ. ಅಲ್ಲೇ ನಿಮ್ಮ ಅಕ್ಕ ಅವ್ರಿಗೂ ಯಾರಿಗೂ ಫೋನ್ ಮಾಡಿ ಹೇಳ್ಬೇಕಿತ್ತು. ಸರ್ ಫೋನ್ ಮಾಡಿ ಹೇಳ್ದೆ, ಅಂದ್ರೆ ಅವರು ಅವಾಗಿಂದ ಎದುರಿಸ್ತಿದ್ರಂತೆ ಹಿಂಗೆ ನಮ್ಮ ಅಕ್ಕಂಗೆ ಒಂದು 1 ಇಯರ್ ಇಂದ. ಓಕೆ, ಸೊ ನೀವು ಹೇಳಿದಾಗ ಹಾಗಾದ್ರೆ ನಿಮ್ಮ ಅಕ್ಕ ಅದನ್ನ ಅಷ್ಟು ಗಂಭೀರವಾಗಿ ತಗೊಂಡಿಲ್ಲ. ಅವರು ಸ್ಕೂಲ್ ಮನೆ ಕೆಲ್ಸಕ್ಕೆ ಹೋಗ್ತಿದ್ರು ಸರ್, ಅಡಿಗೆ ಮಾಡ್ತಾರಲ್ಲ. ಅಯ್ಯೋ ಅವ್ರದ್ದು ಇದ್ದಿದ್ದೆ ಬಾ ಅಂತ ಅಂದ್ಬಿಟ್ಟಾರ ಹಂಗಾರೆ? ಇದ್ದದೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬಿಟ್ರು. ಬಟ್ ನೀವು ಹೋಗೋ ಅಷ್ಟೊತ್ತಿಗೆ ಏನಾಗಿತ್ತು ಅಲ್ಲಿ? ಸರ್ ಡೆತ್ ಆಗ್ಬಿಟ್ಟಿದ್ರು ಸರ್, ತೀರೋಗ್ಬಿಟ್ಟಿದ್ರು ನಾವು ಹೋಗೋದು. ಮನೆಯಲ್ಲ ಅಥವಾ ಹೊರಗಡೆನಾ? ಮನೇಲೆ ಸರ್, ಮಾತಾಡ್ತಾಗ ಹೋದ್ರು. ಅಲ್ಲಿರ್ಲಿಲ್ವಾ, ಯಾರು ಇರ್ಲಿಲ್ವಾ ಮನೇಲಿ? ಸರ್ ಮನೇಲಿ ಅವ್ರ ತಾಯಿ ಇದ್ರು ಸರ್, ಅವ್ರಿಗೆ ಗೊತ್ತಾಗಿಲ್ಲ. ಇವ್ರು ಯಾವಾಗ್ಲೂ ಡ್ರಿಂಕ್ಸ್ ಮಾಡ್ಬಿಟ್ಟು ಮನಿ ಕತ್ತಿದ್ರು. ಓಕೆ, ಬಟ್ ಕೂಗಾಡೋದು ಕಿರ್ಚಾಡೋದು ಮಾಡಿಲ್ಲ ಅಂತನಾ ಕೊನೆಯ ಸಮಯದಲ್ಲಿ? ಇನ್ನೂ ಮಾಡಿಲ್ಲ ಸರ್, ಸೈಲೆಂಟ್ ಆಗಿ ಮಲ್ಬಿಡೋರು. ಯಾವ್ದು ಗಲಾಟೆ ಮಾಡ್ತಿರೋ ಡ್ರಿಂಕ್ಸ್ ಮಾಡಿದವರು ಸೈಲೆಂಟ್ ಆಗಿ ಮಾಡಿ, ಅಂದ್ರೆ ಫ್ಯಾಮಿಲಿ ಒತ್ತಡಕ್ಕೋಸ್ಕರ ಸರ್ ಡ್ರಿಂಕ್ಸ್ ಮಾಡ್ತಿದ್ರು. ಒತ್ತಡ ನಿಮ್ಮ ಅಕ್ಕ ಆಗ್ತಿದ್ದಿದ್ದ ಅಥವಾ ಅವ್ರ ತಾಯಿ ತಮ್ಮ ಅವ್ರ ಯಾರು ಆಗ್ತಿದ್ದಿದ್ದ? ಸರ್ ಒತ್ತಡ ಅಂದ್ರೆ ಸರ್ ಜೀವನ ಸಾಗಿಸ್ಬೇಕಲ್ಲ ಸರ್, ಇವಾಗ ಅವ್ರ ತಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅದನ್ನ ನೀವು ಒತ್ತಡ ಅನ್ನಂಗಿಲ್ಲ, ಮನೆಯ ಪರಿಸ್ಥಿತಿಗಳಿಂದ ಅವ್ರ ಹಂಗ್ ಕಲ್ತಿದ್ರು ಸರ್. ಒತ್ತಡ ಅಂದ್ರೆ ನಿಮ್ಮ ಅಕ್ಕನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಟೆನ್ಷನ್ಗಳು, ಜವಾಬ್ದಾರಿಗಳು, ಸಂಸಾರಗಳು, ಒಬ್ಬರೇ ದುಡಿಬೇಕು, ಎಲ್ಲಾರನ್ನ ಸಾಕ್ಬೇಕು, ಅವ್ರಿಗೆ ಅದೊಂದು ಏನು ಕುಡಿದ್ರೆ ಅದೇನು ಅನ್ನೋವನ್ನೆಲ್ಲ ಮರಿಬಹುದು ಅನ್ನೋ ಕಾರಣಕ್ಕೆ ಅವ್ರ ಹಂಗ ಆಗ್ಬಿಟ್ಟಿದ್ರು ಸರ್. ಅಂದ್ರೆ ಓಕೆ, ಒತ್ತಡ ಆಗ್ಬಿಟ್ರೆ ಈಗ ಅವ್ರ ಮೇಲೆಲ್ಲ ಡೌಟ್ ಬಂದ್ಬಿಡುತ್ತೆ, ಅವರೆಲ್ಲ ಕೊಂದಂಗ ಆಗ್ಬಿಡುತ್ತೆ ಕತೆ. ಆಯ್ತು, ಸೊ ಅಲ್ಲಿ ಅವ್ರು ಯಾರಿಗೂ ಗೊತ್ತಾಗಿಲ್ಲ, ನೀವು ಹೋಗುವಷ್ಟೊತ್ತಿಗೆ ಅವರು ಹೆಣವಾಗಿದ್ರು. ಹೌದು ಸರ್. ಬಟ್ ಅವರು ಸಾಯುವ ಮುಂಚೆ ನಿಮಗೆ ಅದನ್ನ ಹೇಳಿದ್ರಲ್ಲ, ಅದು ನಿಮಗೆ ತುಂಬಾ ಬಲವಾಗಿ ಮನ್ಸಲ್ಲಿ ಕಾಡ್ತಾ ಇತ್ತು. ಹೌದೌದು ಸರ್, ತುಂಬಾ ಕಾಡ್ತಿತ್ತು ಸರ್. ಅಂದ್ರೆ ಕರ್ಕೊಂಡು ಹೋಗು ಅಂದ್ರೆ ಅದರ ಅರ್ಥ ಮದುವೆ ಅನ್ನೋ ವಿಚಾರ ಅವ್ರ ಮನ್ಸಲ್ಲಿ ಇತ್ತ ಅವತ್ತಿಗೆ? ಮಗಳನ್ನ ಮದುವೆ ಆಗು ಅಥವಾ ಅಕ್ಕ ಮಗಳನ್ನ ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗು ಅನ್ನೋದರ ಅರ್ಥ ಏನಾಗಿತ್ತು ನಿಮ್ ಪ್ರಕಾರ? ಸರ್ ನಮ್ ಪ್ರಕಾರ ಅವ್ರ ಕಡೆಯವ್ರು ಯಾರು ನೋಡ್ಕೊಳ್ಳಲ್ಲ ಅಂತ ಒಂದು ಭರವಸೆ ಇತ್ತು ಸರ್ ಅವ್ರಿಗೆ. ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಅದೇ ಸರ್ ಅವರು, ನನ್ನ ಮಕ್ಕಳ ಜವಾಬ್ದಾರಿ ನಿಂದು ಅಂತ ಕೊಟ್ರು ಸರ್. ಅವರು ನನ್ ಮದುವೆ ಮಾಡ್ಕೊಳ್ತಿ ಒಂದಿನ ನಾನು ಬಾಂಬ ಇದೆ ಅಂತ ಮಾತಾಡ್ತಿಲ್ಲ, ನಾನು ಬಾವ ಅಂತ ಮಾತಾಡ್ತಿಲ್ಲ ಸರ್. ಅಂದ್ರೆ ಮಾತಿ ಆಡಿಸ್ತಿರ್ಲಿಲ್ವಾ ಅಥವಾ ಸುಮ್ಮ ಸರ್? ಅವರು ಡ್ರಿಂಕ್ಸ್ ಮಾಡ್ತಿದ್ರಲ್ಲ, ಅದರಿಂದ ನಾವು ಸ್ವಲ್ಪ ಇದ್ ಮಾಡ್ತಿದ್ದೆ, ರೇಗ್ತಿದ್ದೆ. ಹಾಗಾಗಿ ನಿಮ್ಮನ್ ಕಂಡ್ರೆ ಅವ್ರಿಗೊಂಚೂರು ಭಯ ಇತ್ತು? ಭಯ ಸಿಕ್ಕಾಬಿಟ್ಟೆ ಇತ್ತು ಸರ್. ನಮ್ ಬಾಂಬ ಇದೆ ಅವನ ಅಂದ್ರೆ ಒಂದ್ ಸ್ವಲ್ಪ ಇದ್ರಕೊಳ್ಳೋರು. ಪಾಪ ಅವ್ರ ಚಟದ ಕಾರಣಕ್ಕೆ ನೀವು ಒಂಚೂರು ಭಯ ಇಟ್ಟಿದ್ರೆ ಹೊರತು ಬೇರೆ ಉದ್ದೇಶ ಏನಿರ್ಲಿಲ್ಲ? ಏನಿರ್ಲಿಲ್ಲ ಸರ್. ಬಟ್ ಹೋಗ್ಬೇಕಾದ್ರೆ ಧೈರ್ಯ ಮಾಡಿ ಹೇಳ್ಬಿಟ್ಟು ಹೋಗ್ಬಿಟ್ರತ್ತಾಗಿ ಸರ್. ಫೋನ್ ಅದು ನನ್ನ ಜೊತೆ ಒಂದಿನ ಡೈರೆಕ್ಟ್ ಆಗಿ ಮಾತಾಡಿಲ್ಲ, ಅದು ನನ್ನ ನಂಬರ್ ಮಾತ್ರ ಇಟ್ಕೊಂಡು ಫೋನ್ ಮಾಡಿದ್ದಾರೆ. ಆದ್ರೂ ಆತರ ಬಿದ್ಬಿಟ್ಟಿದ್ದಾರೆ ಪಾಪ ಅವರು. ಹೌದು ಹೌದು ಸರ್. ಸಾವು ಪರಿಹಾರ ಅಲ್ವಾ? ಹೌದು, ಭಾವನಾತ್ಮಕವಾಗಿ ಅಯ್ಯೋ ಪಾಪ ಅಂತ ಅನ್ನಿಸಬಹುದು. ಬಟ್ 50,000ಕ್ಕೆ ಗೊತ್ತಿಲ್ಲ ಪಾಪ ಅವ್ರ ಮನಸ್ಸಲ್ಲಿ ಏನಿತ್ತು, ಏನ್ ನೋವಿತ್ತು ಅದು ಗೊತ್ತಿಲ್ಲ ಸರ್ ನಮ್ಗೆ. ಅಂದ್ರೆ ಸರ್ ಅವ್ರು ನಮ್ನ ಹೆಲ್ಪ್ ಕೇಳಕ್ಕೆ ಅಂದ್ರೆ ನಾವು ಪ್ರಾಬ್ಲಮ್ ಇದ್ಮಲ್ಲ ಸರ್. ನಿಜ ನಿಜ. ಇನ್ನು 2 ತಂಗಿರಿದ್ರು. ತಂಗಿರಿದ್ರ? ಒಬ್ಬ ಅಕ್ಕ ಒಬ್ರು ತಂಗಿದ್ರು ಸರ್, ಇನ್ನೂ ಮದುವೆ ಆಗಿಲ್ಲ ಆಗ್ತಿರೋದಾಗ. ಸೊ ಅದಾದ್ಮೇಲೆ ನೀವು ಕರ್ಕೊಂಡ್ ಬಂದ್ರ ನಿಮ್ಮ ಅಕ್ಕ ಮಕ್ಳನ್ನೆಲ್ಲ? ಸರ್ ನಮ್ಮ ಅಕ್ಕನ ಅಲ್ಲೇ ಬಿಟ್ಟೆ ಸರ್. ನಮ್ಮ ಅಕ್ಕ ಮಗಳನ್ನ ಅಲ್ಲೇ ಎತ್ಕೊಂಡು, ನಮ್ಮ ಅಕ್ಕ ಎಲ್ಲ ನೀನ್ ಮಾಡ್ತೀನಿ ಸ್ಕೂಲ್ ಮನೆ ಕೆಲಸ ಮಾಡ್ಕೊಂಡು ಜೀವನ ಸಾಕ್ತೀನಿ ಅಂದ್ಬಿಟ್ಟು ನಮ್ಮ ಅಕ್ಕ ಅವರು ಅಲ್ಲೇ ಇದ್ರು. ನಾನು ಏನ್ ಸಪ್ಲೈ ಮಾಡ್ಬೇಕು ಅಂತ ಮಾಡ್ತಿದ್ದೆ ಸರ್ ಹೋಗಿ. ಓಕೆ, ಸೊ ತುಸು ಹೆಚ್ಚೆ ಮೊದಲಿಗಿಂತ ನೀವು ಹೋಗ್ತಾ ಬರ್ತಾ ಅಥವಾ ಏನು ಮಿನಿಮಮ್ ನಿಮ್ ಕೈಲಾದಷ್ಟು ನೀವು ಆ ಕಡೆ ಜಾಸ್ತಿ ಒಂಚೂರು ಕಣ್ಣಿಟ್ಕೊಂಡು ಏನೋ ಮಾಡಿದ್ರೆ ನಿಮ್ ಭಾವ ಹೇಳ್ದಂಗೆ ಒಂಚೂರು ಉಪಕಾರ ಮಾಡಿ. ಪ್ರತಿಯೊಂದು ನಮ್ಮ ಭಾವ ಇಲ್ದೋದಾಗ ಮನೇಲಿ ಏನು ಇರಲಿಲ್ಲ ಸರ್. ನಮ್ಮ ಭಾವ ಹೋದ್ಮೇಲೆ ಅವ್ರ ಮನೆಗೆ ಏನ್ ಅವಶ್ಯಕತೆ ಎಲ್ಲಾನು ತಗೋ ಕೊಡ್ತೀವಿ ಸರ್. ಆಯ್ತು, ಇದೆಲ್ಲ ನಡೀತು. ಮಾತ್ರ ಒಬ್ಬ ಮಗನ 1 ವರ್ಷ ಇದ್ದಾಗಲೇ ಕರ್ಕೊಂಡ್ಬಿಟ್ನ ಸರ್.
ಅಂದ್ರೆ ಅವ್ರಿಗೆ ಇಬ್ರು ಮಕ್ಳಾ? ಇಬ್ರು ಮಕ್ಳು ಸರ್, ಒಂದ್ ಹೆಣ್ಣು ಒಂದ್ ಗಂಡು. ಓಕೆ. ಎಣ್ಣೆ ದೊಡ್ಡದ ಗಂಡು ದೊಡ್ಡದ? ಹೆಣ್ಣು ದೊಡ್ಡದು ಸರ್. ಅಂದ್ರೆ ನೀವು ಮದುವೆ ಆಗಿರೋರೇ ದೊಡ್ಡವರು? ಮದುವೆ ಆಗಿರೋರು ದೊಡ್ಡವರು. ಸೊ ಆ ಮಗುನ್ ಕರ್ಕೊಂಡು ಬಂದ್ರಿ ನೀವು? ಕರ್ಕೊಂಡ್ ಬಂದ್ವಿ ಸರ್. ಆಯ್ತು. ಅದಾದ್ಮೇಲೆ ತಂಗಿದಿರ ಮದುವೆ ಆಯ್ತು. ಬಟ್ ನಿಮ್ಮ ಮದುವೆ ಪ್ರಸ್ತಾಪ ಹೆಂಗ, ಯಾರು ಬಂದಿದ್ದು ಅಥವಾ ಯಾವ ಕಡೆಯಿಂದ ಆಗಿದ್ದು? ಸರ್ ಅದೇ ನಮ್ಮ ಭಾವ ಹೇಳಿದ್ರ ಸರ್, ಇವಾಗ ಹಿರಿಯ ಅಕ್ಕಂಗ್ ಸರ್ ಇನ್ನೊಬ್ಬ ಮಧ್ಯದ ಅಕ್ಕಂಗ್ ಇದ್ ಮಾಡಿದ್ನು, ಮದುವೆ ಮಾಡಿದ್ನು. ಆಮೇಲೆ ಇನ್ನೊಬ್ಬ ಕಿರಿಯವಳನ್ನ ಮದುವೆ ಮಾಡಿದ್ನು ಸರ್. ಹಿರಿಯವಳು ಇನ್ನೊಬ್ಳು ಮದುವೆ ಮಾಡಿದ್ರು ಸರ್. 3 ಜನ ಮದುವೆ ಆಯ್ತು. ನೆಕ್ಸ್ಟ್ ನನ್ ಮದುವೆನೆ ಬಂತು ಸರ್. ಅವಾಗ ನಂಗೆ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ. ಯಾರು ಹೆಣ್ ಕೊಡಲ್ಲ ಅನ್ನೋ ಒಂದು ನೆಗ್ಲೆಕ್ಟ್ ಇಂದ ದೂರ ಮಾಡಿದೆ ಸರ್. ಮದುವೆನ ಆಲೋಚನೆ ದೂರ ಮಾಡಿದೆ. ಆ ಸಮಯದಲ್ಲಿ ಎಷ್ಟು ವಯಸ್ಸು ಆಕ್ಚುಲಿ ಆ ಯೋಚನೆ ಬಂದಾಗ? ಒಂದು 27-26 ಆಗಿತ್ತ ಸರ್? ಒಂದು 25 ಆಗಿತ್ತು ಸರ್. ಓಕೆ. ಯಾಕಂದ್ರೆ ನಿಮ್ ಲಾಸ್ಟ್ ತಂಗಿ ಮದುವೆ ಅದು 8 ವರ್ಷಕ್ಕೆ ನಿಮಗೆ ಮದುವೆ ಅಂದ್ರೆ, ಸೊ ನೀವು ಅಲ್ಲಿಂದ ಯೋಚನೆ ಮಾಡಿದ್ರು ಕೂಡ ನಿಮಗೆ ನಿಮ್ ಬದುಕಿನ ಬಗ್ಗೆ ಸ್ವಲ್ಪ ಕೀಳಿರ್ಬೇಕು. 27-28 ಇದು ಮಾಡದ್ದು. ಓಕೆ. ಬಟ್ ಆ ಸಮಯದಲ್ಲಿ ನಿಮಗೆ ಮದುವೆ ಯೋಚನೆ ಯಾಕೆ ತುಂಬಾ ಬಲವಾಗಿ ನೀವು ನಂಬಲಿಲ್ಲ ಅಂದ್ರೆ, ನಿಮಗೆ ಮನೆ ಇಲ್ಲ, ಸರಿಯಾದ ದುಡಿಮೆ, ಅಥವಾ ಯಾಕೋ ಮನೆ ಪರಿಸ್ಥಿತಿ ನೆಟ್ಟಿಗಿಲ್ಲ, ಹಾಗಾಗಿ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅನ್ನೋದು ನಿಮ್ ತಲೆಯಲ್ಲಿತ್ತು? ಹೌದು ಸರ್. ಹುಡುಕ್ಲೇ ಅಲ್ವಾ, ಪ್ರಯತ್ನನೇ ಮಾಡ್ಲಿಲ್ವಾ ನೀವು ಆಕ್ಚುಲಿ? ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಸರ್, ಆ ಟೈಮಲ್ಲೇ ನನ್ಗೆ ಒಂದು ಹುಡುಗಿ ಇದು ಬಂತು ಸರ್. ಏನ್ ಬಂತು? ನಾನು ಇದ್ದ ಊರಲ್ಲೇ ಒಂದು ಹುಡುಗಿನ ಇಷ್ಟಪಟ್ಟೆ. ಅಂದ್ರೆ ಅವರೇ 1 year ಇಂದ ಇಷ್ಟಪಡ್ತಿದ್ರು. ನನ್ನ ಪ್ರಾಬ್ಲಮ್ ಇಂದ ನಾನು ಬೇಡ ಅಂತ ತಿರಸ್ಕರಿಸಿದೆ. ನಿಮ್ಮೂರಲ್ಲೇ? ನಮ್ಮೂರಲ್ಲೇ. ಈ ವಲಸೆ ಹೋಗಿದ್ಮೇಲೆ ಅದೇ ಊರಲ್ಲಿ. ಇಷ್ಟಪಡ್ತಿದ್ರು ಅಂದ್ರೆ ಹೆಂಗೆ ಸರ್? ಅವರು ನಾನು ಏನಂದ್ರೆ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊತಿದ್ದೆ ಸರ್. ನಾನು ನಮ್ಮ ಅಕ್ಕ ತಂಗಿರು ಅಂದ್ರೆ ತುಂಬಾ ಇದು ನಂಗೆ ಆಸಕ್ತಿ. ನಮ್ಮ ಅಮ್ಮ ನಮ್ಮ ಅಪ್ಪ ಅಂದ್ರೆ ಈ ಊರಲ್ಲಿ ಒಳ್ಳೆ ನೇಮ್ ಐತೆ ಸರ್. ನಂಗೆ ಒಳ್ಳೆ ನೇಮ್ ಐತೆ ಸರ್. ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊತೀನಿ ಅಂದ್ರೆ ಒಳ್ಳೆ ಮಗನಾಗಿ ಬಹಳ ಇದ್ರೆ ಒಂಥರ ಇರ್ಬೇಕಪ್ಪ, ಜವಾಬ್ದಾರಿ ಮನುಷ್ಯ ಅಂತ. ಆತರ ಐತೆ ಸರ್. ಆತರ ಐತೆ. ಹೋಗಿ ಅವು ಇನ್ನ ಹಂಗೆ ಒಂದ್ ಇಷ್ಟಪಡ್ತು ಸರ್. ಒಳ್ಳೆ ಮಗ, ಒಳ್ಳೆ ಹುಡುಗ ಅಂತ. ನಾನು ಮನೆ ಇಲ್ಲ ಏನಿಲ್ಲ, ಏನ್ ಇದ್ ಮಾಡೋದು ಅಂದ್ಬಿಟ್ಟು ಇದ್ ಮಾಡಿದೆ ಸರ್. ಒಂದ್ 5 ವರ್ಷ ಇಷ್ಟಪಟ್ಟು ಪ್ರೀತಿ ಮಾಡಿದ್ನು ಸರ್. ಒಂದ್ 5 ವರ್ಷ. ಅಲ್ಲ, ಒಂದ್ ನಿಮಿಷ ಇರಿ. ಈಗ ಊರ್ನವ್ರಿಗೆ ಏನೋ ಅಭಿಪ್ರಾಯ ಇತ್ತು, ಹೌದು. ಬಟ್ ಈ ಹುಡುಗಿ ಹೆಂಗ್ ತಗೊಳಕೊಂಡಿದ್ ನಿಮ್ಗೆ? ಹೆಂಗೆ ಅಂದ್ರೆ ಸರ್, ಅವ್ರ ಮನೇಲಿ ಮಗ ಹುಟ್ಟಿದ್ರೆ ಆತರ ಹುಡ್ಬೇಕು ಅಂತ ಅವ್ರ ಮನೇಲಿ ಮಾತಾಡ್ಕೊತಿದ್ದೆ ಸರ್. ಅವ್ರ ತಾಯಿ, ಅವ್ರ ತಂದೆ ಎಲ್ಲ. ಓಕೆ. ಆ ಸಮಯದಲ್ಲಿ ಆಕೆಗೆ ನಿಮ್ ಬಗ್ಗೆ ವಿಶೇಷ ಪ್ರೀತಿ ಬಂತು ಅಂತ? ಹೌದು ಸರ್. ಹೇಳ್ಕೊಂಡಿದ್ರ ಅವರು? ಸರ್ ಅದು ಬಂದೇ ಹೇಳುದು ಸರ್. ನನ್ನ ಪ್ರಾಬ್ಲಮ್ ಮನೆ ಇಲ್ಲ ಅನ್ನೋ ಉದ್ದೇಶಕ್ಕೆ ಸರ್. ಅಲ್ಲಿ ಬರ್ತೀನಿ ಬಂದ್ ಹೇಳ್ಕೊಂಡ್ರ ಅವ್ರು ಮುಂದೆ? ಬಂದ್ ಹೇಳ್ಕೊಂಡ್ರು ಸರ್. ಏನಂದ್ರು? ಇಷ್ಟಪಡ್ತಿದ್ದೀನಿ ಅಂದ್ರೆ ಸರ್. ಅಂದ್ರೆ ನೀವ್ ಇದ್ದಲ್ಲಿಗೆ ಬಂದೇನಾ ಅಥವಾ ಸುಮ್ನೆ ಎಲ್ಲೋ ಅಡ್ಡ ಸಿಕ್ಕಿನ? ಸರ್ ನಾನು ಇದ್ದಲ್ಲೇ ಬಂದಿದ್ದೆ ಸರ್. ಅವಾಗ ಏನಂದ್ರಿ ನೀವು? ನನ್ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಅದು ನನ್ಗೆ ಲವ್ ಎಲ್ಲ ಆಗ್ ಬರಲ್ಲ ಅಂತಂದೆ. ಓಕೆ. ನೀಡೋ ಸತತ ಬೇಡ ಅಂತಾನೆ ನಿರಾಕರಿಸ್ತೆ ಸರ್. ಬೇಡ ಅಂತ 1 ವರ್ಷ ನಿರಾಕರಿಸ್ತೆ ಸರ್, ಬೇಡ ಅಂತಾನೆ. 1 year ಆದ್ಮೇಲೆ ಸರ್ ಮಾತು ಆಡ್ನು. ಒಂದು ಮಾತುಕತೆ ನಂಗೆ ನಡೀತೈತೆ ಸರ್. ಫೋನ್ ಇತ್ತ ಇಬ್ರ ಹತ್ರನು? ಸರ್ ಫೋನ್ ಇಲ್ಲ. ಅವರು ಬೇರೆ ಅಜ್ಜಿ ಫೋನ್ ಅಲ್ಲ, ಅವ್ರ ಮಮ್ಮಿ ಫೋನ್ ಎಲ್ಲ ಮಾಡ್ತಿದ್ರು. ನನ್ನ ಹತ್ರ ಒಂದು ಕೀಪ್ಯಾಡ್ ಸೆಟ್ ಇತ್ತು ಸರ್. ಓಕೆ. ಸೊ ನೀವು ಅದರಲ್ಲೇ ಮಾತಾಡ್ತಿದ್ರಿ? ಅದಲ್ಲೇ ಮಾತಾಡ್ತಿದ್ದೆ ಸರ್. ಕಾಲಕ್ರಮೇಣ ನಿಮಗೂ ಯಾಕೋ ಭಾವನೆಗಳು ಬಂದು ನೀವು ಒಪ್ಕೊಂಡ್ರಿ? ಅಂದ್ರೆ ಸರ್, ಎಲ್ಲಾ ನನ್ನ ಫ್ರೆಂಡ್ಸ್ ಗಳೆಲ್ಲ ಮದ್ವೆ ಆಗಿದ್ದಾರೆ. ನಾನು ಒಬ್ನೇ ಏಕಾಂಗಿ ಉಳ್ಕೊಬಿಡ್ತೀನಿ. ಫ್ಯಾಮಿಲಿ ಎಲ್ಲ ಮದುವೆ ಮಾಡಿದೆ. ನಾನು ಒಬ್ನೇ ಏಕಾಂಗಿ ಉಳ್ಕೊಬಿಡ್ತೀನಲ್ಲ. ಹೆಣ್ ಬೇರೆ ಸಿಗ್ತಿಲ್ಲ, ಮನೆ ಬೇರೆ ಇಲ್ಲ ನನ್ಗೆ. ಯಾರು ಕೊಡ್ತಾರೆ ಹೆಣ್ಣು? ಇದಾದ್ರೂ ಆಗೋಣ ಅಂತ ಇದ್ ಮಾಡಿದೆ ಸರ್. ಬಟ್ ನಿಮ್ ಮನೆ ಪರಿಸ್ಥಿತಿ ಎಲ್ಲ ಗೊತ್ತಿದ್ದೇ ನಿಮ್ಮನ್ನ ಅವ್ರು ಇಷ್ಟಪಡ್ತವ್ರೆ ಅಂತ ನಿಮಗೆ ಗೊತ್ತಿತ್ತು? ಹೌದು ಸರ್. ನನ್ ಮನೆ ಪರಿಸ್ಥಿತಿ ನೋಡ್ಬಿಟ್ಟೆ ಇಷ್ಟಪಡ್ತಿದ್ರು. ಅಂದ್ರೆ ಒಂದ್ ಸ್ವಲ್ಪ ಬೆನ್ನೆಲ್ಲ ಹೋಗಿದ್ರು ಸರ್ ಜೊತೆಲಿ. ಓಕೆ, ಫೈನ್. ಅಂದ್ರೆ ಏನ್ ಮೆಸೇಜ್ ಅಲ್ಲಿ ಮಾತಾಡ್ತಿದ್ರ ಅಥವಾ ಎದುರುಗಡೆ ಸಿಕ್ತಿದ್ರೆ ಅವಾಗ? ಸರ್ ಎದುರುಗಡೆ ಸಿಗ್ತಿದ್ರು ಸರ್. ಅಂದ್ರೆ ಹೆಂಗ ಊರ್ನವರೆಲ್ಲ ಇರ್ತಿರ್ಲಿಲ್ವಾ ಅಲ್ಲಿ? ಸರ್ ಮನೆ ಎದುರುಗಡೆನೆ ಸರ್. ಅವ್ರ ಮನೆ ನಿಮ್ಮ ಮನೆ ಎದುರುಗಡೆನಾ? ಹೌದು ಸರ್. ಚೆನ್ನಾಗೈತಿ. ಇನ್ನೇನು ಸಿಗ್ಬೇಕು ಸರ್? ಮನೆ ಎದುರುಗಡೆ ಅಂದ್ರೆ ಸರ್ ಹಿಂಭಾಗದ ಮನೆ. ಓಕೆ. ಹಿಂಬಾಗ್ಲಲ್ಲಿ ಸೇರ್ತಿದ್ರಾ? ಸರ್ ಇಲ್ಲ, ಫ್ರಂಟ್ ಅಲ್ಲಿ ನಿಂತ್ಕೊಂಡ್ರೆ ಸರ್ ಇದ್ ಮಾಡ್ತೀನಿ ಸರ್.
ನೀವು ನಿಮ್ಮ ಮನೆ ಮುಂದೆ, ಅವ್ರ ಮನೆ ಮುಂದೆ. ಹೌದು ಸರ್. ನಿಮ್ಮ ಮನೆ ಅಂದ್ರೆ ಸರ್ ವೀಕ್ಲಿ ಒಂದೇ ಸರಿ ಊರಿಗೆ ಬರ್ತಿದ್ದೆ ನಾನು. ಒಂದ್ 15 ದಿನಕ್ಕೊಂದ್ಸಲ ಬರ್ತಿದ್ದೆ ಅಷ್ಟೇ. ನೀವು ಹೊರಗಡೆ ಇದ್ದಿದ್ದ? ಹೊರಗಡೆ ಇದ್ದಿದ್ದು ಸರ್, 15 ದಿನಕ್ಕೊಂದ್ಸಲ ಬರೋನು. 15 ದಿವಸಕ್ಕೊಮ್ಮೆ ನೀವು ನಿಮ್ಮ ಊರಿಗೆ ಬರ್ತಿದ್ರಿ. ಆ ಹುಡುಗಿಗೆ ನೀವು ಸಿಗ್ತಾ ಇದ್ದಿದ್ದು 15 ದಿವಸಕ್ಕೊಮ್ಮೆ. ಹೌದು ಹೌದು. ಸೊ ತುಂಬಾ ಹತ್ತಿರವಾಗಿ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ ನಿಮಗೆ? ಇಲ್ಲ ಇಲ್ಲ ಸರ್. ಮನೆ ಮುಂದೆ ನಿಂತ್ಕೊಳ್ಳಿರಾ? ಇಲ್ಲ ಸರ್, ನಾನು ನನ್ ಕೆಲಸ ಆಯ್ತು, ಮನೆ ಬಂದ್ರೆ ಸರ್ ಒಂದ್ ನೈಟ್ ಬರೋನು, ಸಂಜೆ ಬರೋನು, ಬೆಳಿಗ್ಗೆ ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕು ಸರ್, ಹೊಂಟೋಗ್ ಬಿಡೋನು. ಹೌದಾ? ನೋಡೋದು ಅವೆಲ್ಲ ಅದೇ ಸೆಕ್ಷನ್ ಇಲ್ಲ ಸರ್. ಆಯ್ತು. ನನಗೆ ನಿಮ್ ಲವ್ ಸ್ಟೋರಿ ಕೇಳಕ್ ಒಂಥರ ಕುತೂಹಲ ಆಯ್ತು, ಅದಕ್ಕೆ ಆಯ್ತು. ಓಕೆ, ಇದು ಹೀಗೆ ನಡೀತಾ ಇತ್ತು, ಏನಾಯ್ತಾ ಮುಂದೆ ಅದು? ಸರ್ ಒಂದ್ 5 ವರ್ಷ ಹಂಗೆ ಕಂಟಿನ್ಯೂ ಆಯ್ತು ಸರ್. 5 ವರ್ಷ? ಒಂದ್ 5 ವರ್ಷ ಕಂಟಿನ್ಯೂ ಆಯ್ತು ಸರ್. ಆ ಹುಡುಗಿ ನಿಮಗಿಂತ ಎಷ್ಟು ವರ್ಷ ಚಿಕ್ಕವರು? ಸರ್ ನನ್ಗೂ ಅವ್ರಿಗೂ ಒಂದ್ 5 ವರ್ಷ ಡಿಫ್ರೆನ್ಸ್. ಆಯ್ತು, ಹೀಗೆ ನಡೀತಾ ಇತ್ತು. ಮತ್ತೆ ಮುಂದೆ ಏನಾಯ್ತು? ಸರ್ ಮುಂದೆ ಏನಾಯ್ತು ಅಂದ್ರೆ ಸರ್, ನಾನು ಸೈಟ್ ತಗೊಂಡೆ ಸರ್. ಓ ಗ್ರೇಟ್. ಸೈಟ್ ತಗೊಂಡ್ರಿ? ಸೈಟ್ ತಗೊಂಡೆ ಅಂದ್ರೆ ಎಲ್ಲಿ? ಅದೇ ಊರೆಲ್ಲ? ಅದೇ ಊರಲ್ಲಿ ತಗೊಂಡೆ ಸರ್. ಅವ್ರ ಮನೆ ಎದುರುಗಡೆನೆ ತಗೊಂಡೆ. ಅವ್ರ ಮನೆ ಎದುರುಗಡೆನೆ? ಅವ್ರ ಮನೆ ಎದುರುಗಡೆ ಅಂದ್ರೆ ಏನ್ ಕೊಡಲ್ಲ, ಮನೆ ಇಲ್ಲ ಏನಿಲ್ಲ, ಏನ್ ಕೊಟ್ಟರು ಅಂತ ಎದುರುಗಡೆನೆ ತಗೊಂಡೆ. ಅವ್ರ ಮನೆ ಎದುರುಗಡೆನೆ ತಾಂಡ್ ಉದ್ದೇಶ ಅವ್ರ ಮನೆಯವ್ರಿಗೆ ಕಾಣ್ಲಿ ಅಂತ? ಕಾಣ್ಲಿ ಅಂತಲ್ಲ ಸರ್. ಓಕೆ, ಹೌದೌದು, ಪಾಪ ನೀವು ಅಲ್ಲೊಂದು ಕಷ್ಟಪಟ್ಟು ತಗೊಂಡ್ರಿ, ಹೌದು. ಬಟ್ ಅವ್ರ ಮನೆ ಮುಂದೆ ಇತ್ತು ಅಂತ ಹೇಳ್ತಿದ್ದೀರಿ. ಹೌದು. ಆಯ್ತು, ಆಮೇಲೆ? ಸರ್ ಮನೆ ತಗೊಂಡೆ. ಅಷ್ಟೊತ್ತಿಗೆ ಸರ್ ಹುಡುಗಿಗೆ ಅವಳು ಮನೇಲಿ ಬಂದು ಕೇಳು ಅಂತ ನಂಗೆ ಪ್ರೆಷರ್ ಹಾಕಿದ್ರು ಸರ್. ಇಲ್ಲ, ಮನೇಲಿ ಬಂದು ಒಪ್ಪಿ ಅರೇಂಜ್ ಮ್ಯಾರೇಜ್ ಆಗೋಣ, ಕೇಳು ಬಂದು ಅಂತ ಮನೇಲಿ ನನ್ಗೆ ಒತ್ತೆ ಹಾಕಿದ್ರು. ಬಂದು ಕೇಳು ಮನೇಲಿ, ಅದೇ ಬಂದು ಮಾತಾಡು ಹಿರಿಯರ ಹತ್ರ ಅಂತ. ಹಿರಿಯರ ಹತ್ರ ಮಾತಾಡು ಅಂತ ಹೇಳಿದ್ರು ಸರ್. ನಾನು ಮನೆ ಆಗಿಲ್ಲ ಇನ್ನು ಸರ್, ಮನೆ ಆಗ್ತಿದೆ, ಫುಲ್ ಕ್ಲಿಯರ್ ಆದ್ಮೇಲೆ ಕೇಳ್ತೀನಿ ಅಂತ ಭರವಸೆ ಕೊಟ್ಟೆ. ಓಹೋ, ಓಕೆ ಸರ್. ಗೃಹಪ್ರವೇಶ ಆದ್ಮೇಲೆ ಹೋಗಿ ಕೇಳೋಣ ಅಂತ ಇದ್ ಮಾಡಿದೆ ಸರ್ ನಾನು. ಅಂದ್ರೆ ನೀವು ಮನೆ ಕಟ್ಸೋಕ್ ಶುರು ಮಾಡಿದ್ರೆ ಮನೆ ತಗೊಂಡಿದ್ದ ಸೈಡ್ ತಗೊಂಡಿದ್ದೋ ನೀವು? ಸೈಟ್ ತಗೊಂಡು ಮನೆನ ಕಟ್ಟಕ್ ಒಂದ್ ಮನೆ ಸೈಟ್ ತಗೊಂಡು 3 ತಿಂಗಳು ಇದ್ ಮಾಡಿದೆ ಸರ್. ಮನೆ ಕಟ್ಟಕ್ ಮಾಡಿದೆ, ಶುರು ಮಾಡಿದೆ. ಮನೆಯಲ್ಲ ಆಗ್ಲಿ, ಗೃಹಪ್ರವೇಶ ಆಗ್ಲಿ, ನಂದೊಂದ್ ಮನೆ ಇದೆ ಗಣಪ ಅಂತ ನನಗ್ ಸಮಾಧಾನ ಬಂದಾಗ ನನಗ್ ಧೈರ್ಯ ಬರುತ್ತೆ, ಬಂದ್ ಕೇಳ್ತೀನಿ ಅಂತ. ಹೌದು ಸರ್. ಆಮೇಲೆ ಏನಾಯ್ತು? ಮನೆ ಕಟ್ತಿದೆ. ಬೇರೆ ಇವಾಗ ಹುಡುಗಿಗೆ ಬೇರೆ ಹುಡುಗರುಗಳು ನೋಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಇವಾಗ ಹಿಂಗೆ ಲೇಟ್ ಮಾಡಿದ್ರೆ ನಂಗೆ ಬೇರೆ ಕಡೆ ಮಾಡ್ಬಿಡ್ತಾರಪ್ಪ, ಬಂದ್ ಕೇಳ್ಬಿಡು ಅಂತ. ನಾನ್ ಮನೆ ಇಲ್ಲ ಏನಿಲ್ಲ ಸರ್, ಬೇರೆ ಊರಿಂದ ಬಂದಿರೋದು. ನಾನು ಒಂದ್ ಸ್ವಲ್ಪ ಬಡವ, ಅವ್ರು ಕೊಡಲ್ಲ ನನ್ಗೆ ಅನ್ಬಿಟ್ಟು ನಾನು ಕೇಳಲಿಲ್ಲ ಸರ್. ಕೇಳ್ತೇನೆ ಸರ್. ಆ ಹುಡುಗಿ ಓಡೋಗೋಣ, ಬಂದ್ ಕರ್ಕೊಂಡ್ ಹೋಗು ಅಂತ ಪ್ರೆಷರ್ ಹಾಕಿದ್ಲು. ನಾನ್ ಸರ್ ಫ್ಯಾಮಿಲಿ ಐತೆ, ಮನೆ ಕಟ್ತಿದೀನಿ, ಹೆಂಗ್ ಕರ್ಕೊಂಡ್ ಹೋಗೋದು, ಹೋಗೋದು ತಪ್ಪು ಅಂದ್ಬಿಟ್ಟು ಇದ್ ಮಾಡ್ದೆ, ಹೋಗ್ಬಾರ್ದು ಆ ತರ ಎಲ್ಲ ಅಂತ. ಅಷ್ಟೇ ಸರ್. ಇಲ್ಲ ನಿನ್ ಮದ್ವೆ ಆಗ್ಲೇಬೇಕು ಅಂತ ಪ್ರೆಷರ್ ಹಾಕಿದ್ಲು, ಕರ್ಕೋ ಅಂತ. ನಾನು ಅದಕ್ಕೆ ನಿರಾಕರಿಸ್ಬಿಟ್ಟೆ ಸರ್, ಬೇಡ ಹೋಗೋದು ಅಂತ. ನಾನು ಅವಳಿಗೆ ಏನೇ ಆದ್ರೂ ನಾನು ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದೆ ಸರ್. ಅವಳು ಅಂದ್ರೆ ಎಲ್ರಿಗೂ ಊರಿಗೆ ಪಬ್ಲಿಕ್ ಮಾಡ್ಬಿಟ್ಟಿದ್ರು, ಇವರೇ ನನ್ನ ಹಸ್ಬೆಂಡ್, ಇವಾಗ ಒಂದ್ 10 ಹುಡುಗನೇ ಬಂದಿದ್ರು ಸರ್. 10 ಹುಡುಗ ನೋಡಿದ್ರು ಆ ಹುಡುಗ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು, ನಾನು ನಮ್ಮೂರ್ಲೇ ಇಷ್ಟಪಡ್ತೀನಿ, ನೀವ್ ನೋಡಕ್ ಬರ್ಬೇಡಿ ಅಂತ ಎಲ್ರಿಗೂ ಹೇಳ್ಬಿಡ್ತಿದ್ಲು. ಅಯ್ಯೋ. ಅದರಿಂದ ಸುಮಾರು ಕ್ಯಾನ್ಸಲ್ ಮಾಡ್ಕೊಂಡ್ಲು ಸರ್. ಲಾಸ್ಟ್ ಒಂದು ಹುಡುಗ ಬಂದು ಸರ್, ಅವನು ಸ್ವಲ್ಪ ಅವನೇ ಹೊರಮನೆ ಗಿರಮನೆ ಎಲ್ಲ ಕೊಟ್ಟಿ ನನ್ನೇ ಏನಾದ್ರು ಮಾಡಿ ಮದುವೆ ನಿಲ್ಸು ಅಂತ ಹಠ ಮಾಡಿದ್ಲು ಸರ್. ಈ ನಿಲ್ಸ್ತವ್ರನ್ನ ಸೂಸೈಡ್ ಮಾಡ್ಕೊತೀನಿ ಹೆಂಗತಿ ಎದುರಿಸಿದ್ಲು. ಅದರಿಂದ ಸರ್ ನಾನು ಮಾಮೂಲಿ ಹಳ್ಳಿಗುಳ್ಳಿ ದೇವಸ್ಥಾನ ಬರುತ್ತೆ ಸರ್, ಶನೇಶ್ವರ ಅಂತ. ಆ ದೇವ್ರ ಮಾಮೂಲಿ ಅಲ್ಲಿ ಗುಡ್ಡಪ್ಪ ಅವ್ರ ಜೊತೆ ಹೋಗಿ ಮಾಡಿ, ಹಿಂಗ್ ಮಾಡ್ತಾಳ ನನ್ಗೆ, ಹಿಂಗ್ ಕರ್ಕೋಗು ಅಂತ ಇದ್ ಮಾಡ್ತಾರ, ನಂಗೆ ಫ್ಯಾಮಿಲಿ ಐತೆ, ಏನ್ ಮಾಡೋದು ಸ್ವಾಮಿ ಅಂತ ಕೇಳ್ದೆ. ಕರ್ಕೋಗೋದು ತಪ್ಪು, ಆ ತರ ಎಲ್ಲ ಮಾಡ್ಬಾರ್ದು ಅಂತ ಇದ್ ಮಾಡಿದೆ ಸರ್. ಯಾರ ಹತ್ರ ಹೋಗಿ ಕೇಳಿದ್ ನೀವು? ಸರ್ ಮಾಮೂಲಿ ಶನೇಶ್ವರ ಅಂತ ದೇವ್ರು ಬರುತ್ತಲ್ಲ ಸರ್, ಗುಡ್ಡಪ್ಪ, ಅವ್ರ ಹತ್ರ ಹೋಗಿ ಕೇಳ್ದೆ ಸರ್. ಬೇಡ ಗಣಪ, ಅದೆಲ್ಲ ಒಳ್ಳೇದಲ್ಲ ಅಂದ್ರು. ಒಳ್ಳೇದ, ನಮ್ಮಲ್ಲೇ ಹಿರಿಕ್ಲು ಅಪ್ಪ ಇಲ್ಲ ಸರ್, ನಂಗೆ ಹಿರಿಕ್ಲು ಮಾರ್ಗದರ್ಶನ ಕೊಡೋರು ಯಾರು ಇಲ್ಲ. ಅದರಿಂದ ಓಕೆ ಬೇಡ ಅಪ್ಪ ಅಂದ್ರು.
ಹ್ಮ್ ಅದಕ್ಕೆ ಸರ್ ನಾನು ಸುಮ್ಮನೆ ಆಗ್ಬಿಟ್ಟೆ. ಹ್ಮ್ ಇವಾಗ ಹುಡುಗಿ ಬೇರೆ ಮದ್ವೆ ಆಯ್ತು ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್ 2022 ಆಗುತ್ತೆ. ಕರೋನಾ ಜಂಜಾಟದಲ್ಲಿ. ಕರೋನಾ ಅಲ್ಲ ಸರ್, 2022 ಜೂನ್ ಆ ಟೈಮಲ್ಲಿ ಕರೋನಾ ಇದ್ಮೇಲೆ ಕ್ಲೋಸ್ ಆದ್ಮೇಲೆ ಆದದ್ದು. ಆಯ್ತು. ಸೊ ಅಲ್ಲಿಗೆ ಮನೆ ಮುಗೀತಾ ನಿಮ್ದು? ಮನೆ ಕಟ್ಟಿದ್ರ ಅವಾಗ್ಲೇ? ಸರ್ ಅವಳು ಬಿಟ್ಟೋದ್ಮೇಲೆ ಸರ್ ನಾನು ಒಂದ್ ಸ್ವಲ್ಪ ಸ್ಕ್ರಾಪ್ ತರ ಆಗ್ಬಿಟ್ಟೆ ಸರ್. ಅಯ್ಯೋ. ಅಂದ್ರೆ ತುಂಬಾ ಅವಳು ಇರೋ ಹೊಟ್ಟಾಗ ಇದಾಗ್ಲಿಲ್ಲ ಸರ್, ಅವಳು ಹೋದ್ಮೇಲೆ ತುಂಬಾ ನೋವಾಗೋಯ್ತು. ಬಿಟ್ಟೋದ್ಮೇಲೆ ಸರ್ ಅವಳು ನಿಮ್ಗೂ ಮನ್ಸಲ್ಲಿ ಅವಳ ಆ ಹೆಣ್ಮಗಳನ್ನ ನೀವು ಬಯಸಿದ್ದು ಪ್ರೀತಿಸಿದ್ದು ಎಲ್ಲ ಹೌದು, ಬಟ್ ಪರಿಸ್ಥಿತಿ ನಿಮ್ಮನ್ನ ತಡೆದು ಅಂತನಾ? ಸರ್ ಫ್ಯಾಮಿಲಿ ಇತ್ತು, ಒತ್ತಡದಿಂದ ಇದು ಫ್ಯಾಮಿಲಿ ಇತ್ತಲ್ಲ ಸರ್, ಅದೇ ನಾನೇ ಪರಿಸ್ಥಿತಿಯಿಂದನೇ ಇದ್ ಮಾಡಿದ್ದೆ ಸರ್. ಬಟ್ ಅದ್ ಮದುವೆ ಆದ್ಮೇಲೆ ನಿಮ್ಗೆ ತುಂಬಾ ನೋವಾಗಿದೆ ಹೆಂಗಾದ್ರೆ? ಸರ್ ಅವ್ಳು ಬಿಟ್ಟೋದನಕ್ಕಿಂತ ಸರ್ ಅವ್ಳು ಬಿಡೋಕ್ ಹೋದಾಗ ಮಾತುಗಳಾಡೋದಲ್ಲ, ಅದು ತುಂಬಾ ನೋವು ಕೊಟ್ಬಿಡ್ತು. ಏನ್ ಆಡಿದ್ರು? ಅಂದ್ರೆ ನಿನ್ನ ಏನಿಲ್ಲ, ನಿನ್ ಕೆಲ ಏನು ಮಾಡ್ಸಕ್ಕಾಗಲ್ಲ, ನನ್ನ ಹತ್ರ ಏನು ಇಲ್ದಾಗ್ಲೇ ನಾನು ಇಷ್ಟಪಡುದು, ನಿನ್ ಕೆಲ ಆಗಲ್ಲ ಮಾಡ್ಸಾಗ ಅದು ಇದು ಅಂತ ಏನೇನೋ ಚುಚ್ಚು ಮಾತುಗಳು ಆಡಿದ್ರು ಸರ್. ಚುಚ್ಚು ಮಾತು ಅನ್ನೋದಕ್ಕಿಂತ ಬಹುಶಃ ಅಷ್ಟು ಪ್ರೀತಿಸಿದ ಹುಡುಗಿ ಕಡೆಗೆ ಇನ್ನೇನು ಆಗಲ್ಲ ಮುಗೀತು ಅಂದಾಗ ತನ್ನ ಒಳಗಿನ ನೋವನ್ನೆಲ್ಲ ಹೊರಗಡೆ ಹಾಕಿದ್ದಾಳೆ. ಸ್ವಲ್ಪ ಶಬ್ದಗಳು ಕಟುವಾಗಿರ್ಬೋದಷ್ಟೇ. ನಿನ್ಗಿಂತ ಚೆನ್ನಾಗಿರೋ ಹುಡುಗ ಸಿಕ್ಕೋನ, ಅದು ಇದು ಒಳ್ಳೆ ಇಲ್ಲ ಸಿಟಿಲಿದ್ದಾರೆ, ನನ್ನ ಲೈಫ್ ಚೆನ್ನಾಗಿರುತ್ತೆ, ಅದು ಇದು ನೀನ್ ಬೇಡ ಅದು ಇದು ಅಂತ ಒಂದ್ ಸ್ವಲ್ಪ ಒಂದು ಮದುವೆ ಒಂದ್ 20 ದಿನ ಅಂದಾಗ ಮಾಡೋದು. ಫೋನ್ ಮಾಡಿದ್ರ? ಸಿಕ್ಕಿದ್ರ? ಮದ್ವೆ ಮುಂಚೆನೆ ಮಾತಾಡಿದ್ವಿ ಸರ್, ಮದ್ವೆ ಆದ್ಮೇಲೆ ಮಾತಾಡಿಲ್ಲ. ಅಲ್ಲ ಐ ಮೀನ್ ಅದೆಲ್ಲ ಲಾಸ್ಟ್ ಹೇಳಿದ್ ಫೋನ್ ಅಲ್ಲ ಎದುರುಗಡೆನ? 20 ದಿನ ಎದುರುಗಡೆನ, ಅವಳು ಎಂಗೇಜ್ಮೆಂಟ್ ದಿನ ಮನೇಲಿ ಅವ್ರ ಮನೇಲಿ ಹೋಗಿ ಮಾತಾಡೋದು ಸರ್. ಅಯ್ಯೋ. ಎಂಗೇಜ್ಮೆಂಟ್ ಆಯ್ತು ಇವತ್ತು, ಅವತ್ತು ನೈಟ್ ಟೈಮ್ ಹೋಗಿ ಮಾತಾಡಿದ. ಅಂದ್ರೆ ಅವ್ರ ಮನೆಯವ್ರಿಗೆಲ್ಲ ಗೊತ್ತಿತ್ತ ನಿಮ್ಮ ಕತೆಗಳು? ಸರ್ ನನ್ನ ಅಂದ್ರೆ ತುಂಬಾ ಇಷ್ಟ ಐತೆ ಸರ್ ಅವ್ರಿಗೆ ಮಾಡ್ಕೊಡ್ಬೇಕು ಅಂತ. ಮನೆಯವ್ರಿಗ? ಅವ್ರ ಮನೆಯವ್ರಿಗೆ. ಮದುವೆ ಯಾಕೆ ಆಗ್ಲಿಲ್ಲ ಸರ್? ಅವ್ರಿಗೆ ಇಷ್ಟ ಇತ್ತು ಅಂತ ಸರ್, ಅದು ನನ್ಗ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ. ನಾನೇ ಹೋಗಿ ಕೇಳಲಿ ಅಂತ ಅವ್ರ ಅಪ್ಪ ಅಮ್ಮನೂ ವೇಟ್ ಮಾಡ್ತಿದ್ರು. ಕತೆ ದುರಂತ ಇದು. ಹೌದು ಸರ್. ನಾನ್ ಏನು ಅಂದ್ಕೊಂಡೆ ಕಣಯ್ಯ ಇದ. ಅಯ್ಯೋಯ್ಯೋ ಹೌದಾ? ಏನ್ ಕೇಳಲಿಲ್ಲ ಅಂದ್ರೆ ಸರ್, ನಾನು ಅದೇ ಊರಲ್ಲಿ ಒಂದ್ 3 ಹುಡುಗರು ಕೇಳಿದ್ರು ಜೋರಾಗಿರೋರೆ, ಜಮೀನ್ ಒಂದ್ 5 ಎಕರೆ ಇರೋರು, ಮನೆ ಜೋರಾಗಿರೋರೆ ಕೇಳಿದ್ರು, ಅವ್ರಿಗೆ ಕೊಡಲ್ಲ ಅಂದಿದ್ರು ಸರ್. ನನ್ಗೆ ಎಲ್ಲಿ ಕೊಡ್ತಾರೆ ಅಂತ? ಅದು ಸರ್ ನನ್ಗೇನ್ ಕೊಡ್ತಾರೆ? ಅಲ್ಲ ಕಡೆಗೆ ಸತ್ಯ ಗೊತ್ತಾದಾಗ ನಿಮಗೆ ಹೆಂಗಾಗಿರ್ಬೇಕು ಹೇಳಿ? ತುಂಬಾ ನೋವಾಯ್ತು ಸರ್. ಸರ್ ಅವ್ರ ಮದುವೆ 3 ದಿನ ಅಂದಾಗ ಅವ್ರ ಅಪ್ಪಂಗ್ ಫೋನ್ ಡೈರೆಕ್ಟ್ ಆಗಿ ಹೇಳ್ದೆ ಸರ್, ನಿಮ್ ಮಗಳು ಮದುವೆ ಆಗ್ಬೇಕು ಅಂತ. ಮದುವೆ ಸೆಟ್ ಆಗೋಗಿತ್ತು. ಅವ್ರ ತಂದೆ ಇನ್ ಮದ್ವೆ ಇನ್ನೊಂದ್ ವಾರ ಅಂತ ಇತ್ತು ಸರ್, ಅವಾಗ ಕೇಳ್ದೆ ನಿಮ್ ಮಗಳು ಮದುವೆ ಆಗ್ಬೇಕು ಅಂತಿದ್ದೆ ಅಂತ. ಅವಾಗ ಸರ್ ಅವರು ಸೆಟ್ ಆದ್ಮೇಲೆ ಕೇಳ್ತಿದಿಲ್ಲಪ್ಪ ಅಂತಂದ್ರು. ಕತೆ ಅಲ್ಲಿಗೆ ಆ ಅಧ್ಯಾಯ ಮುಕ್ತಾಯ ಆಯ್ತು. ಅದು ಅಧ್ಯಾಯ ಮುಗ್ದ ಆಯ್ತು ಸರ್. ಅದೇ 1 ತಿಂಗಳಾದ್ಮೇಲೆ ನೀವು ಸಿಕ್ಕಿದ್ರಿ ಸರ್, ನಿಮ್ ವಿಡಿಯೋಗಳು ನಿಮ್ಮ ಇದು. ನಾನು ಅಲ್ಲೇ ಸಿಕ್ಕದ್ನಾ ಸರ್? ಇಲ್ಲ, ಅವಾಗ ನಾನು ಒಂದ್ ಸ್ವಲ್ಪ ಇದರಾಗಿದ್ದೆ, ನೋವಲ್ಲಿದ್ರಿ. ನೋವಲ್ಲಿ ಇದ್ದೆ, ಅವಾಗ ನಿಮ್ ವಿಡಿಯೋಗಳು ನೋಡ್ತಿದ್ದೆ ಸರ್. ನೋಡಿ ಹೆಂಗಾಗಿದೆ ಕತೆ. ಅದಾಯ್ತು ಸರ್. ಬಟ್ ಆ ಸಮಯಕ್ಕೆ ನಿಮ್ ಮನ್ಸಿಗೆ ಸ್ವಲ್ಪ ಈ ಕತೆಗಳೆಲ್ಲ ಕೇಳಿ ಸಮಾಧಾನ ಅನ್ಸಿರುತ್ತೆ. ಹೌದು ಸರ್, ತುಂಬಾ ಸಮಾಧಾನ ಆಯ್ತು ಸರ್ ನಿಮ್ ವಿಡಿಯೋಗಳು ಕೇಳಿ. ಬಟ್ ಅದಾದ್ಮೇಲೆ ಆ ಹುಡುಗಿ ಮತ್ತೆ ನಿಮ್ಮನ್ನ ಮಾತಾಡೋ ಪ್ರಯತ್ನ ಮಾಡಿದ್ರ? ಮಾಡಿಲ್ಲ ಸರ್. ಮಾಡಿದ್ರೆ ಸರ್ ಅವ್ರು ಮಾಡಿಲ್ಲ, ನಾನು ಆ ಕಡೆ ಗಮನನೂ ಕೊಟ್ಟಿಲ್ಲ ಸರ್. ಒಂದ್ ವೇಳೆ ಮಾಡಿದ್ರೆ? ಮಾಡಿದ್ರೆ ಅಂದ್ರೆ ಐ ಮೀನ್ ಸರ್ ನಿಮ್ ವಿಡಿಯೋಗೆಲ್ಲ ಕೇಳಿ ಸರ್, ನೀವ್ ಏನ್ ಆನ್ಸರ್ ಕೊಟ್ಟಿದ್ರೆ ಅದ್ರ ತಕ್ಕಂತೆ ಬದ್ಧನಾಗಿದ್ದೆ ಸರ್. ನಿಮ್ ವಿಡಿಯೋಗಳು ನನ್ನ ತುಂಬಾ ಜನ ಮಾಡಿದ್ರೆ ಸರ್. ಒಂದ್ ವೇಳೆ ಆಕೆ ಮಾಡಿದ್ರು ಕೂಡ ಧರ್ಮಕ್ ನಿಲ್ಲವ ಅಂತ ಹೇಳ್ತಿದ್ರಿ? ಹೌದು ಸರ್. ನಿಜ ನೋಡಿ, ಬಹುಶಃ ಮನೆ ಪರಿಸ್ಥಿತಿಗೋಸ್ಕರ ತಾವು ಪ್ರೀತಿಸಿದ, ತಾವು ತುಂಬಾ ಇಷ್ಟಪಟ್ಟ ಒಂದು ಹುಡುಗಿಯನ್ನ ಮನೆಯ ಪರಿಸ್ಥಿತಿ ಅಥವಾ ಇವೆಲ್ಲ ನೋಡಿಕೊಂಡು ಜವಾಬ್ದಾರಿಗಳ ಕಾರಣಕ್ಕಾಗಿ ಇಷ್ಟಗಳನ್ನ ಸಮಾಧಿ ಮಾಡಿ ಸಮಾಧಿ ಮೇಲೆ ಕಲ್ಲು ಮೇಲೆ ಕೂತ್ಕೊಂಡ್ಬಿಡ್ಬೇಕಾಗುತ್ತೆ ಕೆಲವೊಮ್ಮೆ. ಈ ನಮ್ಮ ಮಧ್ಯಮ ವರ್ಗದ ಹುಡುಗರು ಎಷ್ಟೋ ಕತೆಗಳು ಹೀಗೆ ಮುಗ್ದೋಗ್ಬಿಟ್ಟಿರ್ತವೆ.
ಹೌದೌದು ಸರ್. ಅಂದ್ರೆ ಅಕ್ಕನ ಮಗ ಇದ್ದೆ ಸರ್, ಅವ್ರು ಮಾತು ನಿಮ್ ಫ್ಯಾಮಿಲಿ ಇಂಪಾರ್ಟೆಂಟ್, ನಾನ್ ಬೇಡ ಅಂದ್ರೆ ಒಂದ್ ನೋಡಿ ಬಹುಶಃ ಹೌದು, ನೀವು ಪಡ್ಕೊಂಡಿದ್ರೆ ಒಂದು ಪ್ರೀತಿಯನ್ನೇನು ಪಡ್ಕೊಂಡ್ಬಿಡ್ತಿದ್ರಿ, ಆದ್ರೆ ತುಂಬಾ ಕಳ್ಕೊಂಡ್ಬಿಡ್ತಾ ಇದ್ರಿ ಸರ್. ಫ್ಯಾಮಿಲಿ ಎಲ್ಲ ಇವಾಗ ಒಂದು ಪ್ರೀತಿ ಕಳ್ಕೊಳ್ಳೋಣ ಸರ್, ಫ್ಯಾಮಿಲಿ ಕಳ್ಕೊಳ್ಳೋಣ. ಇವಾಗ ನಮ್ಮ ಅಕ್ಕ ನನ್ನನ್ನೇ ನಂಬ್ಕೊಂಡಿರ್ತಾರೆ ಸರ್, ನಮ್ಮ ಅಕ್ಕನ ಮಕ್ಕಳು. ಇರ್ಲಿ, ಆಕೆ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾರಲ್ವಾ? ಹೌದೌದು ಸರ್, ಎಲ್ಲ ಚೆನ್ನಾಗಿದ್ರೆ ಸರ್, ಚೆನ್ನಾಗಿರ್ಲಿ ಸರ್. ಒಳ್ಳೆ ಪ್ರೇಮಿಯಾಗಿ ನಾವು ಅದನ್ನಷ್ಟೇ ಬಯಸ್ಬೇಕು. ಹೌದಪ್ಪ, ಹೌದು ಸರ್, ಹಾರೈಸ್ತೀನಿ ಸರ್, ಎಲ್ಲೋ ಇರ್ಲಿ ಚೆನ್ನಾಗಿರ್ಲಿ. ಸಿಕ್ಕಿದ್ರೆ ಚಂದ, ಸಿಗ್ಲಿಲ್ವಾ ಆಯ್ತು, ಎಲ್ಲೋ ಒಂದು ಕಡೆ. ಪ್ರೀತಿ ನಿಜವಾಗಿಯೂ ನನ್ನ ಮುಂದೆ ಇರಬೇಕು, ನನ್ನ ಬೊಗಸೆಯಲ್ಲೇ ಇರಬೇಕು, ನನ್ನ ಹಗ್ಗಕ್ಕೆ ಕಟ್ಟ ಹಾಕೊಂಡಿರ್ಬೇಕು, ಅದು ಹಾಗಲ್ಲ. ಅದು ಇದು ಕೇವಲ ಅದು ಹುಡುಗ ಹುಡುಗಿ ಪ್ರೀತಿ ಅಂತಲ್ಲ. ನಾವು ಪ್ರೀತಿಸುವ ಸ್ನೇಹಿತರು ಅಥವಾ ಗೌರವಿಸುವ ಯಾರೇ ಆಗಿರ್ಬೋದು, ಓಕೆ ನಮ್ಮನ್ನು ಬಿಟ್ಟು ಹೋದ್ರು, ಏನೋ ಮನಸ್ತಾಪಗಳು ಬಂತು, ಜಗಳ ಆಯಿತು, ಅಥವಾ ಯಾಕೋ ಒಬ್ರಿಗೊಬ್ರು ಹತ್ರ ಇರೋಕ್ಕಾಗಲಿಲ್ಲ, ಅದು ಏನೋ ಕಾರಣಗಳಿರ್ಬೋದು, ಬಟ್ ಎಲ್ಲೋ ಒಂದು ಚೆನ್ನಾಗಿ ಅವರನೆಯ ಅಷ್ಟೇ ಸಾಕು. ಹೌದೌದು, ಅದೇ ನಿಜವಾದ ಪ್ರೀತಿ. ಸೊ ಅದಾದಮೇಲೆ ಮತ್ತೆ ಮನೆಯೆಲ್ಲ ಆಯಿತು, ಈ ಮದುವೆ ವಿಚಾರ ಹೆಂಗ್ ಬಂತದು, ಅಥವಾ ನಿಮ್ಮ ಅಕ್ಕವ್ರನ್ನ ನೀವು ಕೇಳಿದ್ದ? ಒಂದ್ ವರ್ಷ ಮನೆ ಡ್ರಾಪ್ ಮಾಡ್ಬಿಟ್ಟು ಸರ್, ಏನು ಮಾಡ್ಲಿಲ್ಲ. ಒಂದ್ ವರ್ಷ ಮನೆ ಎಲ್ಲ ರೆಡಿ ಆಗಿತ್ತು ಸರ್, ಗೃಹಪ್ರವೇಶ ಮಾಡ್ಬೇಕಾಯ್ತು. ಅಷ್ಟು ಬೇರೆ ಮದುವೆ ಆಗೋದಲ್ಲ, ತುಂಬಾ ನೋವಲ್ಲಿ ಒಂದ್ ವರ್ಷ ನಾನು ಏನು ಮಾಡ್ಲಿಲ್ಲ, ನಾನೇ ಒಂದ್ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟೆ. ಎಷ್ಟು ಖರ್ಚಾಗಿತ್ತು ಮನೆಗೆ ಅವಾಗ? ಸರ್ ಒಂದು 13 ಲಕ್ಷ ಆಗಿತ್ತು ಸರ್. ಅಂದ್ರೆ ನಿಮಗೆ 30-40 ಅದು ಏನದು? 20-30 ಸರ್. ಓಕೆ, ನೀವು ಇರೋಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ರಿ? ಇಷ್ಟು ಸರ್, ಅದು ಇದು ಎಲ್ಲ ಜಾಸ್ತಿ ಐತೆ ಸರ್, ಕೋಟಿಂಗ್ ಎಲ್ಲ ಕಳೆದಿರೋ ಜಾಸ್ತಿ ಐತೆ. ಅಂದ್ರೆ ನನ್ ಇರೋದು ಮನೆ 23 ಕಟ್ಟಿರೋದು. ಆಯ್ತು, ಒಳ್ಳೇದು. ಒಂದು ವರ್ಷ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಹಂಗೆ ನಿಂತು ಬಿಟ್ಟಿತ್ತು. ವರ್ಷ ಏನೋ ಮಾಡ್ಲಿಲ್ಲ ಸರ್, ನೋವಲ್ಲಿ ಇದ್ನಲ್ಲ, ಅಕ್ಕನ ಮಗ ಇದು ಎಲ್ಲ ನೋವಲ್ಲಿ ಇದ್ನೆಲ್ಲ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಏನಾಯ್ತು, ಮದುವೆ ಹೆಂಗ್ ನಡೀತಿದ್ದು? ಆಮೇಲೆ ಎಲ್ಲ ಆಯ್ತು ಸರ್. ಇದು ಊರೆಲ್ಲ ಹಿಂಗ್ ಮದ್ವೆ ಆಗಲ್ಲ, ಹಿಂಗೆ ಇರ್ತಾರ ಅಂತ ಇದ್ ಮಾಡಿದ್ರಲ್ಲ ಸರ್, ಅದಕ್ಕೆ ನಮ್ಮ ಇನ್ನೊಬ್ರು ಭಾವ ಇದ್ರು ಸರ್. ಹಿಂಗಿರೋ ಹೋಗ್ಲು ಮುಂದೆ ಲೈಫ್. ಇವಾಗ ನೀವ್ ಹೇಳ್ತೀರಿ ಸರ್ ಕೆಲವು ವಿಡಿಯೋಗಳಲ್ಲಿ, ಓದ್ಲು ನಿಮ್ ಜೀವನ ಅದು ಇದು ಫ್ಯಾಮಿಲಿಗೋಸ್ಕರ ಬದುಕಿ, ಅದನ್ನ ಕೇಳ್ಕೊಂಡೆ ಸರ್ ನಾನು. ನಮ್ಮ ಭಾವ ಅವರು ನಮ್ಮ ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೊಂತ ಇದ್ ಮಾಡಿದ್ರು ಸರ್. ಅದರಿಂದ ನಮ್ಮ ಭಾವ ಒಬ್ರು ಸರ್, ಅವರೇ ಹೋಗಿ ನಮ್ಮ ಅಕ್ಕನ ಮಗಳು ಅವಳನ್ನೇ ಒಪ್ಪಿಗೆ ಕೇಳಿದ್ರು, ಐತೇಮ್ಮ ಏನಮ್ಮ ಅಂತ. ನಮ್ಮ ಭಾವನ್ ಮಾತಿಗೆ ಇಲ್ಲ ಅನ್ನಿಲ್ಲ ಸರ್ ನಮ್ಮ ಅಕ್ಕನ ಮಗಳು. ಅಂದ್ರೆ ಸರ್ ಅವಾಗಿಂದ ನೋಡ್ಕೊಂಡಿದ್ವಲ್ಲ, ನಮ್ಮ ಅಕ್ಕನಿಗೆ ನನ್ನ ತಮ್ಮ ಅಂದ್ರೆ ಬಹಳ ಪ್ರೀತಿ ಸರ್, ಬಾಂಧವ್ಯ. ನನ್ನ ತಮ್ಮ ನೋಡ್ಕತನ ಅಂತ ಒಂದಿದೆ. ಅದರಿಂದ ಸರ್ ನಮ್ಮ ಅಕ್ಕ ಮಗಳನ್ನ ಅವ್ರ ನಮ್ಮ ಭಾವ ಹೇಳಿದ ತಕ್ಷಣ ಕೊಟ್ರು ಸರ್, ಮದುವೆ ಮಾಡ್ಕೊಟ್ರು. ಅಂದ್ರೆ ನಿಮ್ಮ ಅಕ್ಕನ ಮಗಳಿಗೆ ಅದು ಇಷ್ಟ ಇರ್ಲಿಲ್ವಾ ಸರ್? ಇಷ್ಟ ಇತ್ತು, ಅಂದ್ರೆ ಅವರು ವರ್ಕ್ ಒಂದ್ ಸ್ವಲ್ಪ ಮೊದ್ಲು ನನ್ ಮನೆ ಗೃಹಪ್ರವೇಶ ಮಾಡೋದಕ್ಕೆ ತುಂಬಾ ಇಷ್ಟ ಇತ್ತು ಸರ್. ಅವರು ಒಂದ್ ಸ್ವಲ್ಪ ಕೆಲಸ ಸಿಕ್ತು ಸರ್, ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಯ್ತು. ಆ ಟೈಮಲ್ಲಿ ಒಂದ್ ಸ್ವಲ್ಪ ಇದ್ ಮಾಡಿದ್ರು ಸರ್. ಏನ್ ಕೆಲಸ? ಸ್ಯಾಲ್ರಿ ಅಂದ್ರೆ ಮಾಮೂಲಿ ಫಾರ್ಮಸಿಗಳು ಬರ್ತವೆ ಸರ್. ಓಕೆ, ಏನು ಒಂಚೂರು ದುಡಿಮೆ ಮಾಡ್ತಿದ್ರು, ಒಂಚೂರು ದುಡ್ಡು ಅಥವಾ ಸಂಬಳ ಹೆಚ್ಚಾಯ್ತು, ಸ್ವಲ್ಪ ನನಗಿಂತ ಜಾಸ್ತಿ ಇದಾಯ್ತು, ಸಿಗ್ತಾ ಇತ್ತು ಸರ್. ಆ ಟೈಮಲ್ಲಿ ಸ್ವಲ್ಪ ಬದಲಾದ್ರು, ಅವಾಗ ಒಂದ್ ಸ್ವಲ್ಪ ಬದಲಾದ್ರೆ. ಬಟ್ ನಿಮ್ಮ ಅಕ್ಕ ಏನೋ ಮಾಡಿ ಒಪ್ಸುದ್ರ ತಗೆ? ಒಪ್ಸೋದೇನ ಸರ್, ಆದ್ರೆ ನನ್ನ ತಮ್ಮಂಗೆ ಇಲ್ಲ ಅಂದ್ರೆ ನೀನ್ ಇಷ್ಟ ಅಂದ್ಬಿಟ್ಟು ಸರ್. ಓಕೆ, ಯಾಕಂದ್ರೆ ಸರ್ ಒಂದ್ ವರ್ಷ ಪಾಪದಿಂದ ನೋಡ್ಕೊಂಡಿರೋದು. ಆದ್ರೆ ಎಲ್ಲ ನಮ್ ಫುಲ್ ಫ್ಯಾಮಿಲಿ ಆದ್ರೆ ನನ್ನ ತಮ್ಮ ಇಲ್ಲ ಅಂದ್ರೆ ಇಲ್ಲ ಅಂದ್ರು. ಅದರಿಂದ ಅವಳು ಆದ್ರು ಸರ್, ನಮ್ಮ ಬಾವರು ಒಪ್ಸಿದ್ರು, ಮದ್ವೆ ಆದ್ಲು. ಸೊ 35ನೇ ವರ್ಷಕ್ಕೆ ಮದುವೆ ಆದ್ರಿ ಸರ್. ನನ್ನ ತಮ್ಮನ ನಿಮ್ಮ ಇವಾಗ ಮದುವೆ ಆಗಿದೆ ಸರ್, ಅವ್ರ ತಮ್ಮನು ಓದಿಸ್ತಿದೆ ಸರ್. ಅವ್ರ ತಮ್ಮಂಗೂ ಮದುವೆ ಆಗಿದ್ಯಾ? ಈಗ ಮದುವೆ ಆಗಿದೆ ಸರ್, ಎಜುಕೇಶನ್ ಕೊಡ್ತಿದ್ದೆ ನಾನೇ ಕರ್ಕೊಂಡ್ಬಂದು. ಓಕೆ, ಒಳ್ಳೆ ಎಜುಕೇಶನ್ ಕೊಡ್ತಿದ್ದೆ. ಅದೇ ಅವ್ರ ತಂದೆ ತೀರೋದ್ ಕಾಲದಲ್ಲಿ ನೀವು ಕರ್ಕೊಂಡ್ ಬಂದ್ರಲ್ಲ, ಅವರೇ ತಾನೇ? ಅವಾಗಿಂದ ಓದಿಸ್ತಿದೆ ಸರ್. ಇವಾಗ್ಲೂ ಕಂಟಿನ್ಯೂ ಓದಿಸ್ತೇನೆ ಇದೆ ಸರ್. ಒಳ್ಳೆ ಎಜುಕೇಶನ್ ಕೊಟ್ಟೆ, 1 ಲಕ್ಷ ಕೊಟ್ಟು ಫೀಸ್ ಕೊಟ್ಟು ಫಾರ್ಮಸಿ ಓದಿಸ್ತಿದೆ. ಅವನು ಸ್ವಲ್ಪ ಸರ್ ಇವಾಗ ನೀವೇ ಆನ್ಲೈನ್ ಗೇಮ್ ಅಂತ ಬರುತ್ತಲ್ಲ ಸರ್, ಬೆಟ್ಟಿಂಗ್. ಬೆಟ್ಟಿಂಗ್ ಆ ಚಟಿಕ್ ಇದಾಗಿ ಸರ್, ಕಾಲೇಜ್ಗೆ ಹೋಗದೆ ನೆಗ್ಲೆಕ್ಟ್ ಮಾಡಿ ಎಜುಕೇಶನ್ ಸ್ಟಾಪ್ ಮಾಡ್ಬಿಡ. 2 ವರ್ಷ ಹೋಗ್ಬಿಟ್ಟು ಈಗ ಏನಾಗಿದೆ ಆತನ ಕತೆ ಸರ್? ಅವನು
ಫುಲ್ ಓದ್ಲು ಇಲ್ಲ, ಅಥವಾ ಟೀಚಿಂಗ್ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ ಸರ್ ಕಾಲೇಜಲ್ಲಿ. ಎಲ್ಲಾರು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ಅದ್ರಿಂದ ಸರ್ ನಾವು ಒಂದು ಖಾಸಗಿ ಕಂಪ್ನಿಗೆ ಕರ್ಕೋಗಿ ಸೇರಿಸ್ತೀವಿ ಸರ್. ಕರ್ಕೋಗಿ ನಾನು ಇರೋ ಜಾಗದಲ್ಲೇ ಕರ್ಕೋಗಿ ಸೇರ್ಸ್ಕೊಂಡೆ. ಇವನು ಬೆಟ್ಟಿಂಗ್ ಆಡ್ತಾನ ಅನ್ನೋದು. ಓದೋದು ಸ್ಟಾಪ್ ಮಾಡಿ ಕನ್ಸಿತ್ತು ಸರ್ ಅವನ ಬಗ್ಗೆ ತುಂಬಾ. ಅವ್ನ ಏನೋ ಒಂದ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅನ್ನೋ ಅಂತ. ಸ್ಟಾರ್ಟಿಂಗ್ ಇಂದು ಕಾರ್ಮೆಂಟ್ ಎಲ್ಲ ಓದಿಸ್ಕೊಂಡೆ ಸರ್. ನನ್ ಪ್ರೀತಿನ ಸರ್ ನಮ್ಮ ಅಕ್ಕನ ಮಗನ್ಗೋಸ್ಕರ ತ್ಯಾಗ ಮಾಡಿದೆ. ಅವನ ಲೈಫ್ ಅಲ್ಲಿ ಬೆಳೆಸ್ಬೇಕು, ಇವ್ಳು ಮದುವೆ ಆಗ್ಬಿಟ್ರೆ ಇವ್ರನ್ನ ನೋಡ್ಕೊಳಕ್ ಆಗಲ್ಲ ಅಂತಾನೆ ತ್ಯಾಗ ಮಾಡ್ಕೊಂಡ್ ಬಂದೆ. ಆದ್ರೆ ಇವಾಗ ಅವ್ನು ಓದ್ಲು ಇಲ್ಲ ಸರ್, ಇದ್ರ ಪ್ರೀತಿನೂ ಸಿಗ್ಲಿಲ್ಲ, ಅವ್ನು ಓದ್ಲು ಇಲ್ಲ. ಯಾವ್ದೋ ಒಂದು ಕಾಸಿ ಬಟ್ ಈಗ ಚಟದಿಂದ ಹೊರಗಡೆ ಬಂದವ್ರ ಸರ್? ಹೊರಗಡೆ ಬಂದಿದೆ ಸರ್. ಪುನಃ IPL ನಡೀತಿಲ್ಲ ಸರ್. ನೆಕ್ಸ್ಟ್ ಓದ್ ಬಂತು ಪುನಃ ಆಡ್ಬಿಟ್ಟಿದ್ದೇನೆ ಸರ್. ಅಂದ್ರೆ ನಿಮ್ಮ ಮನೇಲೇ ಇದ್ದಾರ, ಬೇರೆ ಇದ್ದಾರ ಹೊರಗಡೆ? ಸರ್ ನಮ್ಮ ಇದಲ್ಲೇ ನನ್ ಕರ್ಕೊಂಡು ನಾನು ಬೇರೆ ಕಡೆ ಇರೋ ಸರ್. ಅಲ್ಲೇ ಇಸ್ಕೊಂಡಿದ್ದ ಜೊತೆಲೆ ಫ್ರೆಂಡ್ಸ್ ಹೌಸ್ ಬಿಡ್ತಾ ಇಲ್ಲ ಯಾರನ್ನ. ಸಂಜೆ ಆದ್ರೆ ಮನೆಗೆ ಬರ್ಬೇಕು, ನನ್ ಜೊತೆಲೆ ಇರ್ಬೇಕು, ಆತರ ಮಾಡ್ಕೊಂಡಿರೋ ಸರ್. ಎಷ್ಟು ವರ್ಷ ಆತನಿಗೆ? ಸರ್ ಅವ್ನಿಗೆ 21 ಇದೆ ಸರ್. 21. ಈಗ ನಿಮ್ ಜೊತೆಲೆ ಇಟ್ಕೊಂಡಿದ್ದೀರಾ ನೀವು? ಅಂದ್ರೆ ನೀವು, ನಿಮ್ ಶ್ರೀಮತಿ, ನಿಮ್ಮ ಬಾಮೈದ? ಹೌದೌದು ಸರ್, ನಮ್ಮಮ್ಮ. ಸೊ ನಿಮ್ಮ ಅಕ್ಕ ಎಲ್ಲಿದ್ದಾರೆ ಸರ್? ನಮ್ಮ ಅಕ್ಕ ಗಂಡನ ಮನೇಲಿ ಇದ್ದಾರೆ ಸರ್. ಗಂಡನ ಮನೇಲಿ. ಓಕೆ, ಆಯ್ತು. ಅಷ್ಟು ಸುಖ ಅಲ್ಲೇ ಇರ್ತೀನಿ. ಈಗ ನಿಮ್ಮ ಶ್ರೀಮತಿಯವರು ನಿಮ್ಮೊಂದಿಗೆ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ಆಗ್ಲಿ. ನಿಮ್ಮ ತಮ್ಮಂದ ನಿಮ್ಮ ಬಾಮೈದೊಂದೊಂಚೂರು ಭಯ ಇದೆ. ಅದು ಬಿಟ್ಟರೆ ಬದುಕೆಲ್ಲ ಚೆನ್ನಾಗಿ ನಡೀತಿದೆ? ಬದುಕೆಲ್ಲ ಚೆನ್ನಾಗಿ ನಡೀತಿತ್ತು ಸರ್. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಯ್ತು ಸರ್. ತುಂಬಾ ನೋವುಂಟಾಗೋ ವಿಷಯ ಆಗೋಯ್ತು. ಏನಾಯ್ತು? ಒಬ್ಬ ಅಕ್ಕಂಗ್ ನೋಡಿದ್ರೆ ಹಂಗಾಯ್ತು. ಇವಾಗ ಇನ್ನೂ ಒಬ್ಬ ಅಕ್ಕಂಗೆ ಆತರ ಆಗುತ್ತೆ ಸರ್. ಏನಪ್ಪಾ? ಇನ್ನೂ ಒಬ್ಬ ಅಕ್ಕಂಗೆ ಗಂಡಸಿರೋಗ್ಬಿಟ್ರು. ಅಯ್ಯೋ, ಎರಡನೇ ಅಕ್ಕ ಸರ್. ಅವ್ರದ್ದು ಏನಾಯ್ತು? ಶಿವರಾತ್ರಿ ಹಬ್ಬದ ದಿನ ಸರ್ ಬಾರೇಶ್ವರ ಬೆಟ್ಟ ಬರ್ತಲ್ಲ ಸರ್, ಅಲ್ಲಿ ಆ ಕಡೆಯಿಂದ ಬರೋವಾಗ ಸ್ಕೂಟರ್ ಆಕ್ಸಿಡೆಂಟ್ ಆಗ್ಬಿಡ್ತು ಸರ್. ಅಂದ್ರೆ ಪಾದಯಾತ್ರೆ ಹೋಗ್ತಾರಲ್ಲ? ಪಾದಯಾತ್ರೆ ಸರ್. ಇವರು ವ್ಯಾಪಾರಕ್ಕೆ ಹೋಯ್ತಿದ್ರು. ಆ ವ್ಯಾಪಾರ ಮುಚ್ಕೊಂಡು ಬರ್ತಾ ಇದ್ರು ಸರ್. ಏನ್ರಲ್ಲಿ ಬರ್ತಿದ್ರು? ಸ್ಕೂಟರ್ ಅಲ್ಲಿ, 2 ವೀಲರ್. ಇಷ್ಟು ವರ್ಷ ಕಾರೇ ತಗೋಯ್ತಿದ್ರು ಸರ್ ಅವರು. ಆವತ್ ಮಾತ್ರ 2 ವೀಲರ್ ತಗೋದಿರೋದು. ಬೆಳಿಗ್ಗೆನ, ಮಧ್ಯಾಹ್ನ, ರಾತ್ರಿನ? ಸರ್ ಬೆಳಿಗ್ಗೆ 11:15 ಆಕ್ಸಿಡೆಂಟ್ ಆಗಿದೆ ಸರ್. ಹೌದಾ? ಹೌದು ಸರ್. ಅಂದ್ರೆ ನಾನು ಶಿವರಾತ್ರಿಗೆ ವಸ್ತ್ರ ಬೆಲೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ, ನಾನು ನಮ್ಮಮ್ಮ. ಅಂದ್ರೆ ಕಾಡು ಮಧ್ಯೆನಾ? ಕಾಡು ಮಧ್ಯೆ ಸರ್. ಬೆಟ್ಟದಿಂದ ಡೌನ್ ಇಳಿಯುವಾಗ ಎಳಮಾಳ ಅಂತ ಹೋಗುತ್ತೆ ಸರ್ ಅಲ್ಲಿ. ಯಾವ ಜಾಗ ಅದು ಸರ್? ಅನೂರ್ ಹತ್ರ ಎಳಮಾಳ ಕಾಡು ಜಾಗನೇ ಸರ್ ಅದು. ಎಳಮಾಳ ಅಂತನ? ಎಳಮಾಳ ಅಂತ ಸರ್. ಸೊ ಅಲ್ಲಿ ಬೇರೆ ಜನಗಳು ಇರ್ಲಿಲ್ಲ, ಇವರೊಬ್ರೇ ಇದ್ರ ಸರ್? ಇವ್ರೊಬ್ರು ಸರ್ ಜೊತೆಲೆ ಯಾವಾಗ್ಲೂ ಬರ್ತಿದ್ರು ಸರ್. ಅವತ್ತು ಡೆತ್ ಆಗೋ ದಿನ ಅವ್ರೊಬ್ರೇ ಬಂದಿದ್ದಾರೆ. ಎಲ್ಲ ಮುಂದೆ ವ್ಯಾಪಾರಕ್ಕೆ ಬಂದ್ಬಿಟ್ಟಿದ್ದಾರೆ, ವ್ಯಾಪಾರ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇವ್ರೊಬ್ರೇ ಲಾಸ್ಟ್ ಅಲ್ಲಿ ಯಾವಾಗ್ಲೂ ಜೊತೆಲೆ ಹೋಯ್ತು, ಜೊತೆಲೆ ಬರ್ತಿದ್ರು. ಇವ್ರೊಬ್ರೇ ಲಾಸ್ಟ್ ಸರ್ ಅವತ್ತು. ಏನ್ ಗುದ್ದಿರೋದು ಬಂದು? ಸರ್ ಗೌರ್ಮೆಂಟ್ ಬಸ್ ಸರ್. KSRTC? ಕೆಂಬಸ್ಸು? ಕೆಂಪಸ್ಸು. ಅಯ್ಯೋ, ಏನ್ ಅಕಸ್ಮಾತ್ ಆಗಿ ಆಗಿರೋದು? ತುಂಬಾ ಇಕ್ಕಟ್ಟಿನ ಜಾಗನ ಅದು ಸರ್? ಈಗಿಲ್ಲ, ಒನ್ ವೇ, ಅದು ಸಿಂಗಲ್ ರೋಡ್ ಸರ್ ಅದು. ಸರ್ ಏನು ಗಾಡಿ ಬಂದಿಲ್ಲ. ಇವ್ರ ಬಸ್ಸು, ಇವ್ರಿದು ಸ್ಕೂಟರ್ 2 ವೀಲರ್ ಬರ್ತಿರೋದು. ಅಂದ್ರೆ 3 ನೈಟ್ ವ್ಯಾಪಾರ ಮಾಡಿದ್ರು ಸರ್, ಡೇ ನೈಟ್ ನಿದ್ಗೆಟ್ಟಿದ್ರು ಸರ್ ಅಂತ ನಮ್ಮ ಮನುಷ್ಯಗೆ. ಸರ್ ನೋಡಿದ್ದಾರೆ ಸರ್, ನಿಮ್ ಬಾವವ್ರನ್ನ ಒಂದ್ ಲೋಟ ನೀವು ಒಂದ್ ಬಾಟಲ್ ನೀರ್ ಕೊಟ್ಟು ಅಷ್ಟು ಜೀವ ಏನಿಲ್ಲ ಸರ್, ಬಿದ್ದ ತಕ್ಷಣ ಜೀವ ಹೋಗುತ್ತೆ ಅಂತ. ಅವಕಾಶವೇ ಕೊಟ್ಟಿಲ್ಲ? ಅವಕಾಶನೇ ಕೊಟ್ಟಿಲ್ಲ ಸರ್. ಅಲ್ಲ, ಅಷ್ಟು ದೈತ್ಯ ಬಸ್ ಬಂದು ಗುದ್ದಾಗ ಅವಕಾಶ ಎಲ್ಲಿ ಸಿಗೋಕ್ ಸಾಧ್ಯ ಸರ್? ಅವರು ಯಾವಾಗ್ಲೂ ನ್ಯೂಸ್ ನೋಡ್ತಿದ್ರು ಸರ್. ಅವ್ರ ಡೆತ್ ಬರೀ ನ್ಯೂಸ್ ಅಲ್ಲೇ ಬಂದ್ಬಿಡ್ತು ಸರ್, ಎಲ್ಲಾ ನ್ಯೂಸ್ ಅಲ್ಲ. ಅವ್ರು ಯಾವಾಗ್ಲೂ ನ್ಯೂಸ್ ನೋಡೋ ಇದು ಇತ್ತು ಆಸಕ್ತಿ. ನ್ಯೂಸ್ ಅಲ್ಲಿ ಏನಂತ ಹೇಳಿದ್ರು ಅಂದ್ರೆ ಬಸ್ ಗುದ್ದಿ ಸವಾರ ಸಾವು ಅಂತ ಹೇಳಿದ್ರು? ಸಮಸ್ಯೆ ಅಂತ ಅಲ್ಲೇನಾದ್ರು ಬರ್ಲಿಲ್ವಾ? ಅಥವಾ ಬಸ್ ಅವ್ರದ್ದೇ ತಪ್ಪು ಅಂತ ಏನು ಆಗ್ಲಿಲ್ವಾ ಅಲ್ಲಿ? ಸರ್ ಬಸ್ ಅವ್ರದ್ದು ತಪ್ಪು ಅಂತ ಆಯ್ತು ಸರ್. ಅವ್ರ ಸ್ಪೀಡ್ ಅಲ್ಲಿ ಫೋನಲ್ಲಿ ಮಾತಾಡ್ಕೊಳ್ತೀನಿ ಅಂತ ಕಂಪ್ಲೇಂಟ್ ಆಗಿದೆ ಸರ್. ಅಂದ್ರೆ ಅವ್ನ್ ನಿಧಾನಕ್ಕೆ ಬಂದಿದ್ರೆ ಆತರ ಆಯ್ತೇನಿಲ್ಲ ಸರ್. ಅದು ಅಮಾವಾಸ್ಯೆ ಬೆಟ್ಟದಲ್ಲಿ ರಸ್ ಇರುತ್ತೆ ಸರ್ ಆ ಟೈಮಲ್ಲಿ. ಈ ಕಡೆಯಿಂದ ಖಾಲಿ ಗಡಿ ಹೋಗ್ತಿರೋ ಸರ್ ಅವರು ಬಸ್.
ಸ್ಪೀಡ್ ಆಗಿ ಹೋಗ್ತಿದ್ರು. ಅವ್ನ್ ನಿಧಾನ ಬ್ರೇಕ್ ಹೊಡೆದಿದ್ರೆ ಸೇವ್ ಆಗಿ ಹೋಗ್ತಿದ್ರಂತೆ ಸರ್. ಅಲ್ಲಿ ಪೊಲೀಸ್ ಮಾಹಿತಿ ಕೊಟ್ಟಿದ್ದ ಪ್ರಕಾರ, ನಾವು ಇರಲಿಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ. ಪೊಲೀಸ್ ಮಾಹಿತಿ ಸರ್. ಅವ್ರಿಗೆ ಎಷ್ಟು ಜನ ಮಕ್ಳಿದ್ರು? ಸರ್ 2 ಹೆಣ್ಮಕ್ಳು ಸರ್. ಎಷ್ಟು ವಯಸ್ಸು? ಅಂದ್ರೆ ಎಷ್ಟು ದಿನ ಆಯ್ತು ಇದು ನಡೆದು? ಸರ್ ಶಿವರಾತ್ರಿ ಹಬ್ಬದ ಸರ್ 3 months ಆಯ್ತು. ಕಳೆದ ಶಿವರಾತ್ರಿ? ಇವಾಗ ಶಿವರಾತ್ರಿ 3 months ಆಯ್ತು ಸರ್. ಅಂದ್ರೆ ನಿಮ್ ಮದುವೆ ಆಗ 3 ತಿಂಗಳಿಗೆ ಆಗಿರೋದಾ ಇದು? ಮದುವೆ ಅವರೇ ಮಾಡಿಸಿದ್ರು ಸರ್. ತೀರೋದವರೇ ನಂಗೆ ಮದುವೆ ಮಾಡಿಸಿದ್ರು. ಅವ್ರು ಹೇಳಿ ಒಪ್ಸಿದ್ರು ಅಥವಾ ಅವ್ರು ಕೇಳಕ್ ಹೋಗಿದ್ರು ಹುಡುಗಿ ಅವಾಗ ಇಲ್ಲ ಅಂದ್ರು ಅಂದ್ರಲ್ಲಿ ಇವ್ರೇನದು? ಇವರೇ ಸರ್. ತೀರೋದವರೇ ನಂಗೆ ಮದುವೆ ಮಾಡಿಸಿದ್ರು. ಅವರಿಬ್ರು ಹೆಣ್ಮಕ್ಳು ಎಷ್ಟು ವಯಸ್ಸಿನವರು ಸರ್? ಒಬ್ರು 15 ವರ್ಷ ಸರ್, ಒಬ್ರು 12 ವರ್ಷ. ಪಾಪ. ಮತ್ತೀಗ ಅವ್ರ ಸ್ಥಿತಿ ಏನಿದೆ? ನಿಮ್ಮ ಅಕ್ಕ ಏನಿಲ್ಲ ಅಲ್ಲೇ ಇದಾರ ಅಥವಾ ಏನು? ಸರ್ ಅಲ್ಲಿ ಜಮೀನಿಲ್ಲ, ಏನಿಲ್ಲ, ಇಷ್ಟೆಲ್ಲ ಮನೆ ಬಿಡ್ರೆ ಸರ್. ಮನೆ ಅವ್ರ ಅಪ್ಪನ ಹೆಸರಲ್ಲಿ ಐತೆ, ತಾತನ ಹೆಸರಲ್ಲಿ. ನಮ್ಮ ಬಾವ ಅವರ ಅಪ್ಪನ ಹೆಸರಲ್ಲಿ ಆ ಮನೆ ಬಿಡ್ರೆ ಇನ್ನೇನು ಇಲ್ಲ ಸರ್. ಅಲ್ಲಿ ಒಬ್ರಾರ ಇರೇನಿಲ್ಲ ಸರ್. ಇವಾಗ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ನಿಮ್ಮಲ್ಲಿ ಅವರ? ನಮ್ಮಲ್ಲೇ ಇದಾರೆ ಸರ್. ಅಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ಸರ್. ಭರವಸೆ ಇವ್ರು ನಮ್ಮ ಅಕ್ಕ ತಂಗಿರಿ ಅಂದ್ರೆ ಸರ್, ಮನೆಯಿಂದ ಈಚೆ ಹೋದವರಲ್ಲ. ಒಂದ್ ಅಂಗಡಿ ಸಾಮಾನು ನಮ್ಮ ಭಾವನೆ ತರ್ಸ್ಕೊಡ್ತಿದ್ರು, ಯಾರ್ಕೆಲ್ಲಾರು ತರ್ಸ್ಕೊಡ್ತಿದ್ರು. ಮನೆಯಿಂದ ಈಚೆಗೂ ಹೋಗ್ದವರೆಲ್ಲ ಸರ್. ಎಲ್ಲೂ ಕೆಲ್ಸಕ್ಕೂ ಹೋಗಿಲ್ಲ ಸರ್. ಅದೇ ಸಮಸ್ಯೆ ಆಗಿದ್ ನೋಡಿ. ಅದೇ ಸಮಸ್ಯೆ ಆಗೋದು ಸರ್ ಇವಾಗ. ಮತ್ತೆ ಈಗ ನಿಮ್ಮ ಮನೆಯಲ್ಲಿ ಬಂದು ಹೊರಗಡೆ ಹೋಗಿ ದುಡಿತಾರ ಅಥವಾ ಏನು? ಇಲ್ಲ ಸರ್, ಮನೇಲಿ ಇರ್ತಿದ್ದೀನಿ ಸರ್. ನಾನು ಸ್ವಲ್ಪ ಇವಾಗ ಅದು ಅಷ್ಟು ಜೀವನ ಪರವಾಗಿಲ್ಲ ಸರ್ ನಮ್ದು. ನಿಮ್ಮ ಆಡಿಯೋ ವಿಡಿಯೋಗೆಲ್ಲ ಕೇಳ್ತಾಳಿಂದ ನಾನ್ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದ್ದೆ ಸರ್. ಅದರಿಂದ ನಾ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ ಇದ್ ಮಾಡ್ತೇನೆ. ಆಗ್ಲಿ ಸರ್. ನೋಡಿ ಭಗವಂತ ಹೊರೋರ್ಗೆ ಹೊರಸ್ತಾನೆ ಇರ್ತಾನೆ ಅನ್ನಂಗೆ ಆ ಅಕ್ಕಂದಾಯ್ತು, ಈಗ ಈ ಅಕ್ಕಂದು ಅದೇನು ನೋಡಿ, ಅದನ್ನು ಹೊರುವಷ್ಟು ಭಾರನು ಏನು ಭಾರನು ಹೊರಿಸಿದ್ದಾನೆ, ಹೊರುವಷ್ಟು ಶಕ್ತಿನೂ ಕೊಟ್ಟಿದ್ದಾನೆ. ಇರ್ಲಿ ಆ 2 ಹೆಣ್ಮಕ್ಳು ಸರ್. ಆತರ ಅಲ್ಲ ಸರ್, ನನ್ಗೆ ಏನಂದ್ರೆ ಎಷ್ಟು ಸರ್, ಇವ್ರು ಮದ್ವೆ ಆಗಿರೋ ಏಜ್ ಪರ್ಸನ್ಗೆ ಸರ್. ಇವ್ರು ಅಂದ ಚಂದ ನೋಡಿ ಮದ್ವೆ ಆಗಿಲ್ಲ. ಅಂದ್ರೆ ನಮ್ ಬಡ್ಸ್ತಾನ ನೋಡ್ಬಿಟ್ಟು ಸರ್ ಮದ್ವೆ ಆಗೋದು. ಅದೇ ನೀವು ಅಪ್ಪ ಅಮ್ಮ ಅಥವಾ ನೀವು ಅಣ್ಣ ಅಥವಾ ತಮ್ಮನಾಗಿ ಯಾರಿಗೆ ಹೇಳಿದ್ರು ಅವ್ರನ್ನ ಆಗಿದಾರ ಅಷ್ಟೇ ಅವರು. ಹೌದು ಸರ್. ಬೇರೆ ಹುಡುಗಿ ಹೆಣ್ಮಕ್ಳು ತರ ಸರ್ ಇದುವರೆಗೂ ಸರ್ ನಮ್ಮ ಭಾವನ ಜೊತೆ ಬಿಟ್ಟು ಬೇರೆ ಹುಡುಗನ ಜೊತೆ ಯಾರ ಜೊತೆನೂ ಮಾತಾಡಿಲ್ಲ, ಪಬ್ಲಿಕ್ ಅಲ್ಲೂ ಮಾತಾಡಿಲ್ಲ. ಆತರ ಇದ್ರು. ಇಲ್ಲಿ ಏನ್ ಮಾಡಕ್ಕಾಗುತ್ತೆ ಪಾಪ. ಅವ್ರನ್ನು ಇವತ್ತಿಗೆ ಒಬ್ಬ ತಮ್ಮನಾಗಿ ನೀವು ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಗೌರವದಿಂದ ನೋಡ್ಕೊಳ್ಳೋದು ನೋಡಿ. ನನಗನ್ಸುತ್ತೆ 3 ಹೊತ್ತು ಹಿಟ್ಟಿನ ಬದಲು 2 ಹೊತ್ತು ಹಿಟ್ಟು ಹಾಕಿ, ಆದರೆ ಗೌರವ ಕಡಿಮೆ ಆಗಬಾರ್ದು, ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು. ತುಂಬ ಸರಿ ಏನಾಗ್ಬಿಡುತ್ತೆ, ತಿನ್ನೋಕೆ 3 ಹೊತ್ತು ಊಟ ಹಾಕ್ಬಿಟ್ಟು ಹಂಗಸೋ ಮಾತಾಡ್ಬಿಟ್ರೆ ಆ ಊಟವು ವಿಷವೇ. ಪರಿಸ್ಥಿತಿಯಿಂದ ಹಂಗೆ ಆಗಿದ್ದಾರೆ ಹೊರತು ಯಾರು ಬೇಕು ಅಂತ ಹಂಗೆ ಮಾಡ್ಕೊಂಡಿರಲ್ಲಲ್ವಾ ಪಾಪ. ನೀವು ನಿಮ್ಮ ದೊಡ್ಡ ಗುಣ, ಬಟ್ ನಿಮ್ಮ ಶ್ರೀಮತಿಯವರು ಎಲ್ಲ ಅವ್ರನ್ನ ಚೆನ್ನಾಗಿ ಕಾಣ್ತಾರ? ತುಂಬಾ ಚೆನ್ನಾಗಿ ಕಾಣ್ತಾರೆ ಸರ್. ಯಾಕಂದ್ರೆ ಸರ್ ಅವರು ಇವಳನ್ನ ಸಾಕಿ, ಇವ್ರು ತಂದೆ ತಿರೋದಾಗ ಅವ್ರು ಸಾಕಿದ್ರು ಸರ್ ಇವಳನ್ನ. ನಿಜ ಅದ್ ನೋಡಿ, ನಿಮ್ ಶ್ರೀಮತಿಯವ್ರ ದೊಡ್ಡ ಗುಣ ಅದು. ಯಾಕಂದ್ರೆ ಇವತ್ತು ಮನೇಲಿ ನಾನು ನನ್ನ ಗಂಡ, ಆ ಅಪ್ಪ ಅಮ್ಮನು ಅತ್ತೆ ಮಾವನು ಇರಂಗಿಲ್ಲ, ಈ ನಾದ್ನಿದಿರು ಇರಂಗಿಲ್ಲ, ಯಾರು ಬಂದು ಹೋಗಂಗಿಲ್ಲ. ನನ್ನ ಗಂಡ ನಾನಾಯ್ತು ಮಕ್ಕಳಾಯ್ತು ಯಾರು ನಮ್ಮ ಮನೆ ಕಡೆಗೆ ಬರಂಗಿಲ್ಲ ಅನ್ನುವಷ್ಟು ಮನಸ್ಥಿತಿಗಳು ಬೆಳೀತಾ ಇರೋ ಕಾಲ. ಅಂಥದ್ರಲ್ಲಿ ಒಂದು ತುಂಬ ಕುಟುಂಬವಾಗಿ ನಿಮ್ಮ ಅಕ್ಕನ, ದೊಡ್ಡ ಅಕ್ಕನ ಮಗ ಅಥವಾ ನಿಮ್ಮ ಎರಡನೇ ಅಕ್ಕನ 2 ಹೆಣ್ಮಕ್ಳು ಅಥವಾ ನಿಮ್ಮ ತಾಯಿ ಒಂದು ಕುಟುಂಬವಾಗಿ ನೋಡಿ. ಕಳೆದ 10, 15, 20 ವರ್ಷದ ಹಿಂದೆ ಏನು ನಿಮ್ಮ ಬದುಕಿತ್ತು, ಹಲಸೆ ಬದುಕು, ಒಂದು ಪುಟ್ಟ ಮನೆ, ಬಡತನ, ಒದ್ದಾಟಗಳು, ಇವತ್ತಿಗೆ ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ. ಅದೆಲ್ಲವನ್ನ ಮೀರಿ 4 ಜನರ ಮುಂದೆ ತಲೆ ಎತ್ತಿ ನಡೆಯುವಂತಹ ಬದುಕನ್ನ ಒಬ್ಬ ಮಗನಾಗಿ ನೀವು ಕಟ್ಟಿಕೊಂಡಿದ್ದೀರಿ. ಈ ನಡುವೆ ಅಕ್ಕನ ಗಂಡ ತೀರೋಗಿದ್ದು ಏನು ಮಾಡ್ಲಿಕ್ಕಾಗಲ್ಲ. ನಮ್ಮ ಕರ್ಮಗಳನ್ನು ನಾವು ಪ್ರೀತಿಯಿಂದ ಶಿವ ಕೊಟ್ಟಿದ್ದು ಶಿವಪ್ರಸಾದ ಅಂತ ಸ್ವೀಕರಿಸಬೇಕು. ಈಗ ನೀವು ಅಂತೆಯೇ ನಿಮ್ಮ ಸಂಸಾರವನ್ನು ನೋಡಿಕೊಂಡು ಮಕ್ಕಳಾಗಿರ್ಬೋದು, ಅಕ್ಕನಿಗಾಗಿರ್ಬೋದು, ನಿಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀರಿ. ದೇವರು ಶಕ್ತಿ ಕೊಡ್ತಾನೆ. ನಿಮ್ಮ ದೊಡ್ಡ ಗುಣ. ಬಹುಶಃ ನೀವು ಈ ಮೂಲಕ ತುಂಬ ಜನಕ್ಕೆ ಮಾದರಿಯಾಗಿದ್ದೀರಿ. ಯಾಕಂದರೆ ನಿಮ್ಮ ಪ್ರೀತಿಸಿದ ಹುಡುಗಿ ವಿಚಾರದಲ್ಲೂ ಕೂಡ ನಡಿ ಮನೆ ಬಿಟ್ಟು ಹೋಗೋಣ, ನಾವು ಓಡೋಕ್ಕದು ಮದುವೆ ಆಗೋಣ ಅನ್ನೋ ಒಂದು ಹುಡುಗಿನೇ ತಯಾರಾಗಿ ನಿಂತಾಗಲೂ ಮನೆಯ ಜವಾಬ್ದಾರಿಗಳನ್ನು
ನೆನಪು ಮಾಡಿಕೊಂಡು ಅಲ್ಲೂ ಕೂಡ ನಿಮ್ಮ ಆಸೆಯನ್ನು ತ್ಯಜಿಸಿದ್ರಿ. ಇವತ್ತಿಗೂ ಕೂಡ ದುಡಿತಾ ಇದ್ದೀರಿ, ಎಷ್ಟು ಜನನ ಸಾಕ್ತಾ ಇದ್ದೀರಿ. ಸಾಕೋದ್ರ ಜೊತೆಗೆ ಏನೋ ಗತಿ ಇಲ್ಲದೆ ಯಾರು ಬಂದಿಲ್ಲ, ನನ್ನ ಜವಾಬ್ದಾರಿ ಇದು ಅಂತ ಅಂದುಕೊಂಡು ಸಾಕುವುದಿದೆಯಲ್ಲ, ದೊಡ್ಡತನ ಅದು. ಹೌದು ಹಾಗಾಗಿ ಹೌದು ಹೌದು ಸರ್. ದೊಡ್ಡ ಗುಣ. ಸರ್ ಅಲ್ಲಿ ಸರ್ ಭರವಸೆ ಬೇರೆ ಜನಗಳು ಸರ್ ಅಂದ್ರು ನಾವ್ ನೋಡ್ಕೊತೀವಪ್ಪ ನೋಡ್ಕೊತೀವಿ ಅಂತ. ಬೇರೆ ಜನಗಳು ಅಂದ್ರೆ ಸರ್ ಅವ್ರ ಫ್ಯಾಮಿಲಿ ಯಾರು ಬರ್ಲಿಲ್ಲ. ಅಷ್ಟೇ ಜೀವನ. ಸರ್ ಇನ್ನು ನಮ್ಮ ಬಾವರು ಒಂದ್ ಸ್ವಲ್ಪ ಕಾಂಗ್ರೆಸ್ ಇದ್ರು ಸರ್. ಡಿ ಕೆ ಸುರೇಶ್ ಅವರೇ ಬಂದಿದ್ರು ಮನೆಗೆ, ಮಕ್ಕಳಿಗೆ ಎಜುಕೇಶನ್ ಕೊಡ್ತೀನಿ ನಾನ್ ನೋಡ್ಕೊತೀನಿ ಅಮ್ಮ ಅಂತ. ಮತ್ತೇನಾದ್ರು ಉಪಕಾರ ಮಾಡಿದ್ರ ಸರ್? ಮಾಡಕ್ಕೆ ಸರ್ ಅವರು ಅಲ್ಲಿಗೆ ಅಲ್ಲಿಂದ ನಮ್ಮ ಬಾವರೇ ಮೇನು ಸರ್. ಅಲ್ಲಿ ಅವ್ರ ಹತ್ರ ಮಾತಾಡಕ್ ಹೋಯ್ತಿದ್ದು, ಅಲ್ಲಿ ಕರ್ಕೋಕ್ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಸರ್ ಆ ಊರಲ್ಲಿ. ಅವ್ರು ಮೀಟ್ ಮಾಡ್ತಾರೆ. ಶಿವ ಶಿವ, ಭಗವಂತ ಕೈ ಬಿಡೋದಿಲ್ಲ. ಯಾರನ್ನು ನಂಬ್ಕೊಂಡು ನೀವೇನ್ ಕರ್ಕೊಂಬಂದಿಲ್ಲ ಸರ್. ನಿಮ್ ತೋಟ, ನಿಮ್ ಶಕ್ತಿ, ನಿಮ್ಮ ಭಗವಂತ ಆ ತರದ ಶಕ್ತಿ ಕೊಟ್ಟಿದ್ದಾನೆ. ಯಾರು ಕೊಟ್ಟರು ಪರರು ಕೊಟ್ಟದ್ದು ಎಲ್ಲಿವರೆಗೂ. ಹೌದೌದು ಹೌದು ಹೌದು, ಅದೇ ಉದ್ದೇಶದಿಂದ ಕರ್ಕೊಂಡ್ಬಂದಿರ ಸರ್. ಅಷ್ಟೇ. ನಾಳೆ ನಿಮ್ಮ ಮಕ್ಳಿಗೂ ಎಲ್ಲೋ ಒಂದು ಕಡೆ ದೇವ್ರ ದಾರಿ ಮಾಡ್ತಾನೆ. ಹೌದು ಸರ್. ಇರ್ಲಿ, ಇದನ್ನ ನನ್ನ ಪ್ರಕಾರ ಅದು ನಿಮ್ಮ ಕರ್ತವ್ಯ. ಅವತ್ತು ಮದುವೆ ಮಾಡೋ ಸಮಯದಲ್ಲಿ ನನಗೆ ಇದೇ ಬೇಕು, ಅದೇ ಬೇಕು, ಅವರೇ ಬೇಕು, ಇವರೇ ಬೇಕು, ಅಥವಾ ನಿಮ್ಮ ತಲೆ ತಗ್ಸೋ ಹಾಗೆ ಏನು ನಡ್ಕೊಳ್ಳದೆ ಎಲ್ಲ ಹೆಣ್ಣು ಮಕ್ಕಳು ಅಷ್ಟು ಗೌರವದಿಂದ ನಿಮ್ಮ ಮನೆತನದ ಗೌರವ ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನೋದಾದರೆ, ಅಲ್ಲೆಲ್ಲ ಒಂದು ಕಡೆ ಮುಂದೆ ಅವರು ಕೆಟ್ಟರು ಅಂದಾಗಲೂ ಆಗ ನೀವು ಅವ್ರ ಗೌರವವನ್ನು ಕಾಪಾಡೋದು ನಿಮ್ಮ ಜವಾಬ್ದಾರಿ. ಹಾಗಾಗಿ ನೀವು ಸರಿಯಾದ ದಾರಿಯಲ್ಲಿ ನಡ್ಕೊಳ್ತಾ ಇದ್ದೀರಿ, ಗೌರವದಿಂದ ನಡ್ಕೊಳ್ತಾ ಇದ್ದೀರಿ. ಅಂಡು ಅದೆಲ್ಲ ಬಿಟ್ಟರೂ ಕೂಡ ನೀವು ಒಬ್ಬ ಮಗನಾಗಿ ನಿಮ್ಮ ದಾರಿ ಅದ್ಭುತನಪ್ಪ. ಮತ್ತೆ ಇಲ್ಲಿ 30 ಆಯಿತು ಮದುವೆ ಆಗಿಲ್ಲ, 25 ಆಯಿತು ಮದುವೆ ಆಗಿಲ್ಲ, 31 ಆಯಿತು ಮದುವೆ ಆಗಿಲ್ಲ ಅಂದಾಗ ನೀವು 35ಕ್ಕಾಗಿದ್ದು. ಹಾಗೆ ಮದುವೆ ಆಗಿಲ್ಲ ಅಂತ ಸಾಯೋರು ತುಂಬಾ ಜನ ಇದ್ದಾರೆ. ಏನೋ ಒಂದು ದಾರಿ ಆಗುತ್ತೆ. 35ಕ್ಕಾಗಿ ಬದುಕನ್ನು ಕಟ್ಕೊಂಡಿಲ್ವೇ ನೀವು? ಎಷ್ಟು ವರ್ಷಕ್ಕೆ ಮದುವೆ ಆದೆ, ಎಷ್ಟು ಮಕ್ಳು ಮಾಡಿದೆ, ಎಂಥವಳು ಮದುವೆ ಆದೆ, ಸುಂದರಿ ಮದುವೆ ಆದ್ನ, ಅಥವಾ ಎಷ್ಟು ನನ್ನ ಮದುವೆಗೆ ಎಷ್ಟು 1000 ಜನ ಬಂದಿದ್ರು, ವಿಷಯ ಅದಲ್ಲ. ಒಂದು ಭಗವಂತ ಕೊಡೋವರೆಗೂ ಕಾಯಬೇಕು. ಮನುಷ್ಯ ಪ್ರಯತ್ನ ಅಂತ ನಾವು ಮಾಡಬೇಕು. ಆದರೆ ಹಾಗೆ ನನ್ನ ಬದುಕಿಗೆ ಒಬ್ಬ ಸಂಗಾತಿಯನ್ನು ಕರ್ಕೊಳ್ಳೋಕೆ ಮುಂಚೆ ನಾವು ಅವರನ್ನು ಸಾಕುವಷ್ಟು ಯೋಗ್ಯತೆ ಗಳಿಸಿರಬೇಕು. ಅವತ್ತಿಗೆ ನೋಡಿ ನೀವು ಈ ಸಂಬಂಧಗಳನ್ನು, ಪ್ರೀತಿಯನ್ನು ಯಾಕೆ ಬೇಡ ಅಂದ್ರಿ? ಒಂದು ಮನೆತನದ್ದು ವಿಚಾರ ಒಂದಿರ್ಬೋದು. ಅಂದರೆ ಬಂದರೆ ಯಾವುದೇ ಹೆಣ್ಮಗಳಾದರೂ ಅಷ್ಟೇ, ಮನೇನೋ ಮಿನಿಮಮ್ ಕೆಲವು ವಿಚಾರಗಳಿಲ್ಲ ಅಂದರೆ ಸುಮ್ಮನೆ ಪ್ರೀತಿ ಪ್ರೇಮ ಅಂತ ಕರ್ಕೊಂಡು ಬಂದು ಅದು 3 ತಿಂಗಳು ಆಟ ಆಗುತ್ತಷ್ಟೇ. ಸರ್ ದೇವರೇ ದೂರ ಮಾಡಿರ್ಬೇಕು ಸರ್ ನನಗೆ. ಇವಾಗ ನಮ್ಮ ಅಕ್ಕಂಗೂ ಹಸ್ಬೆಂಡ್ ಇರೋದ್ರು, ಇವಾಗ ಅವಳು ಮದುವೆ ಆಗಿದೆ ಸರ್, ಇವ್ರನ್ನ ಸೇರ್ಸಿದ್ರೆ ಸರ್ ಅವರು. ಅದೇ ಭಗವಂತನೇ ನಂಗೆ ಈ ತರ ತೀರ್ಮಾನ ಕೊಟ್ಟಿದ್ರು ಅನ್ಸುತ್ತೆ. ನಿಜ. ಆ ದೇವರ ಯೋಜನೆಗಳ ಮೇಲೆ ನಾವು ನಂಬಿಕೆ ಇಡಬೇಕು. ಕೆಲವೊಮ್ಮೆ ನಮ್ಮ ಯೋಜನೆಗಳನ್ನೇ ನಾವು ಇದೇ ಆಗಬೇಕು ಅಂತ ಹಠ ಹಿಡಿತೀವಿ. ಆದರೆ ದೇವರ ಯೋಜನೆ, ಗಾಡ್ ಪ್ಲಾನ್ ಸಮಥಿಂಗ್ ಡಿಫ್ರೆಂಟ್. ಅವನ ಯೋಜನೆ ಬೇರೆ ಏನೋ ಇರುತ್ತೆ. ನರಮನುಷ್ಯರಾದ ನಮಗದು ಅರ್ಥ ಆಗದೇ ಇರ್ಬೋದು. ಹಾಗಾಗಿ ನಮ್ಮ ಯೋಜನೆಗಳು ವಿಫಲವಾದಾಗ, ನಾವು ಅಂದ್ಕೊಂಡಿದ್ದಾಗದೇ ಇದ್ದಾಗ, ಅಪ್ಪ ನಾನೇನೋ ಅಂದ್ಕೊಂಡಿದ್ದೆ ಆಗಲಿಲ್ಲ, ಸರಿ ನೀನೇನು ಅಂದ್ಕೊಂಡಿದ್ದೆ ಅದು ಆಗೋವರೆಗೂ ನಾನು ಕಾಯ್ತೀನಿ ಕಣಪ್ಪ, ನಿನ್ನ ಇಚ್ಛೆಯಂತೆ ಆಗಲಿ ಅಂದುಕೊಳ್ಬೇಕು. ಹಾಗೆಯೇ ಇವತ್ತಿಗೆ ನಿಮ್ಮ ಬದುಕಲ್ಲಿರೋ ಅಕ್ಕನ ಪರಿಸ್ಥಿತಿಗಳು ಅಥವಾ ಈ ವಿಚಾರಗಳು ಇವೆಲ್ಲ ತಗೊಂಡಾಗ ಹೊರಗಿನ ಯಾವುದೋ ಒಂದು ಹೆಣ್ಮಗಳಿದ್ರೆ ಎಷ್ಟು ಸಹನೆ ಮಾಡ್ತಿದ್ಲ ಅಂದರೆ ಗೊತ್ತಿಲ್ಲ. ಬಹುಶಃ ಆಗ್ತಿರ್ಲಿಲ್ವೇನೋ, ಅಥವಾ ಅಂತ ಯಾವುದೋ ಮಹಾನ್ ತಾಯಿ ಬಂದಿದ್ರೆ ಅದು ಆಗ್ತಿತ್ತೇನೋ. ಬಟ್ ನನಗನ್ಸುತ್ತೆ ಈಗ ಹೆಣ್ಮಕ್ಳು ಯಾರು ಮಾಡಲ್ಲ ಸರ್, ಬರೀ ಪ್ರೈವೇಟ್ ಆಗಿರ್ಬೇಕು. ಇಲ್ಲ ಅಂತ ಇಲ್ಲ, ನನ್ನ ಪ್ರಕಾರ ನಾವೇ ಬಹಳಷ್ಟು ನೋಡಿದ್ದೀವಿ ಅಂತ ಮಹಾನ್ ತಾಯಿದಿರು ಇದ್ದಾರೆ. ಕಷ್ಟ ನೋಡಿದ್ದಾರೆ. ಕಾಸು ನೋಡಿದವ್ರಿಗಿಂತ ಕಷ್ಟ ನೋಡಿರೋರ್ಗೆ ಮನೆಯಲ್ಲಿ ಒಂದು ಆಯ್ತು, ನಿಮ್ಮ ಅಕ್ಕ ತಂಗಿದಿರನ್ನೇ ಕರ್ದು ಕಳಿಸೋದಕ್ಕೂ ಒಪ್ಪದೇ ಇರೋ ಹೆಣ್ಮಕ್ಳಿದ್ದಾರೆ. ಅದೇ ನಿಮ್ಮ ಅಕ್ಕ ತಂಗಿದರನ್ನ ಇಲ್ಲೇ ಇರಲಿ ಪರವಾಗಿಲ್ಲ ನೋಡ್ಕೊಳ್ಳೋಣ ಅನ್ನೋ ಮಹಾನ್ ತಾಯಿದಿರು ಇದ್ದಾರೆ. ಈ ಎರಡನ್ನೂ ಹೊಂದಿದೆ ಈ ಸಮಾಜ. ಆ ಎಲ್ಲ ಹೆಣ್ಮಕ್ಳು ಇವತ್ತಿನ ಕಾಲಕ್ಕೆ ಇಲ್ಲ ಸರ್, ಹಂಗಿಲ್ಲ ಸರ್, ಇಲ್ಲ ಸರ್, ಇನ್ನೂ ಚೆನ್ನಾಗಿದೆ, ಇನ್ನೂ ಒಳ್ಳೇದಿದೆ, ಇನ್ನೂ ಒಳ್ಳೆ ಹೆಣ್ಮಕ್ಳು ಖಂಡಿತ ಇದ್ದಾರೆ. ನಮಗೆ ನ್ಯೂಸಲ್ಲೋ ಅಲ್ಲೋ ಇಲ್ಲೋ 1-2-3 ಹಂಗೆ ನೋಡಿದಾಗ ಅಯ್ಯೋ ಎಲ್ಲ ಹಿಂಗೆ ಆಗ್ಬಿಟ್ಟಿದಾರಪ್ಪ ಅಂತ ಅನ್ಸ್ಬಿಡುತ್ತೆ. ಇಲ್ಲ, ಒಳ್ಳೆಯವರಿದ್ದಾರೆ. ಬಟ್ ನಿಮ್ಮ ಶ್ರೀಮತಿ ಈ ಸಮಯದಲ್ಲಿ ಮಹಾನ್ ತಾಯಿ, ಯಾಕಂದ್ರೆ ಇದನ್ನೆಲ್ಲ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ.
ನಿಮ್ಮ ಕರ್ತವ್ಯ, ನೀವು ಅದನ್ನು ಮಾಡಿ. ಭಗವಂತ ನಿಮ್ಮ ಮೇಲೆ ಕರ್ತವ್ಯಗಳನ್ನು ಕೊಟ್ಟಿದ್ದಾನೆ. ಅವರ ಹೆಣ್ಮಕ್ಳು ಅವರೆಲ್ಲ ಒಂಚೂರು ದೊಡ್ಡವರು ಆಗೋವರೆಗೂ, ಆಮೇಲೆ ಅವ್ರವ್ರ ಬದುಕು ಅವ್ರು ನೋಡ್ಕೊಳ್ತಾರೆ. ಸರ್ ಅಂದ್ರೆ ಯಾಕೆ ಭರವಸೆ ಇಲ್ಲ ಅಂದ್ರೆ ಸರ್, ಅಕ್ಕನ ಮಕ್ಕಳು ಅವ್ರನ್ನ ಸಾಕ್ತೆ ಸರ್. ಅವನು IPL ಅದು ಇದು ಅಂತ ಆಡಿ ಹಾಳಾಗ್ಬಿಟ್ಟೆ ಸರ್. ನಮ್ಮ ಅಕ್ಕಂಗೆ ಇವಾಗ್ಲೂ ನೆಮ್ಮದಿಲ್ಲ, ಮಗ ಹಿಂಗ ಆಗೋಯ್ತಾನ ಅಂತ ಅವ್ರಿಗೆ ಒಂಥರ ತಲೆನೋವು ಸರ್. ಈಗ ನೋಡಿ, ಇಲ್ಲಿ ನಾನೇನು ಹೇಳ್ತೀನಿ, ಕೆಲವೊಂದು ಇಟ್ಟು ಬಟ್ಟೆ ಮಲಗಕ್ಕೆ ಜೀವನಕ್ಕೆ ನಾವು ಮಿನಿಮಮ್ ಏನು ಕೊಡ್ಬೋದು. ಹಣೆ ಬರ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಹೌದು, ನಮ್ಮ ಪ್ರಯತ್ನ ನಾವು ಮಾಡ್ಬೋದು. ನೋಡಪ್ಪ ಹಿಂಗೆ ಮಾಡು, ಮನೆಗೆ ಬಂದಾಗ ಇಟ್ಟು ಹಾಕೋದು, ಏನೋ ಒಂದು ಕೇಳಿದಾಗ ಹಿಂಗೋ ಅಂದ್ರೆ ಬಹುಶಃ ಒಂದು 21, 22, 23ವರೆಗೂ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಹಿಂಗೋಗ್ರಿ ಅಂತ ಕೆಲವು ಸ್ಟ್ರಿಕ್ಟ್ ಆಗಿ ಹೇಳ್ಬೋದು. ಎಲ್ಲ ಒಂದು ಹಂತ 24, 23ಗೆ ಬಂದಾಗ ಎಲ್ಲೋ ನಾನು ಹಿಂಗೆ ಹೋಯ್ತೀನಿ ಅಂತ ಹಠ ಹಿಡಿದವ್ರಿಗೆ ನಿಮ್ಮ ಕರ್ತವ್ಯ ನೀವು ಮುಗಿಸಿದ್ದೀರಾ, ಅದರಲ್ಲಿ ನೀವು ಮೈಗಳತನ ಮಾಡಿಲ್ಲ ಅಂತ ತೃಪ್ತಿ ಇಟ್ಕೊಳ್ಳಿ ಅಷ್ಟೇ. ಸರ್ ನಮ್ ಭಾವ ಇರೋದಾಗ ಸರ್ ಮಾತ್ಕೊಟ್ಟಿದ್ರು, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋ, ಬೆಳೆಸು, ಒಂದ್ ಲೆವೆಲ್ ತಗೋಬಂದಿದ್ರು. ನನ್ನ ಕೈಲಿ ಆಗ್ಲಿಲ್ಲ ಅಂತ ತುಂಬಾ ದುಃಖ ಸರ್. ಇಲ್ಲ ಮಾಡ್ಬೋದು, ಅದಕ್ಕೆ ನೀನ್ ದ್ರೋಹ ಮಾಡಬೇಡ. ಆ ಕಡೆಯಿಂದ ಅವ್ರೇನ್ ಮಾಡ್ಬೇಕು ಅದು ನಿನ್ ಕೈಲಿಲ್ಲ ಅಲ್ವನಪ್ಪ. ಹೌದಲ್ಲ, ನೀವು ಯಾರೊಬ್ರು ಪಕ್ಷದವ್ರು ಬಂದು ಎಲೆಕ್ಷನ್ ನಾಳೆ ದಿನ ಐತೆ ಅಂದಾಗ ನನ್ನ ಗುರುತಿಗೆ ಓಟ್ ಹಾಕಪ್ಪ ಅಂತ ಅವ್ರಿಗೆ ಹೇಳಿ ಹೋಗ್ಬೋದು. ಹಾಕೋದು ಬಿಡು ನಿನಗೆ ಬಿಟ್ಟಿದ್ದಲ್ಲ. ಆಯ್ತು, ಅವ್ರು ಹೇಳಿದ್ರು ಅಂತ ನೀನು ಹಾಕದೆ, ನೀನು ಒಬ್ಬನ ಓಟಿನಿಂದ ಅವ್ನು ಗೆಲ್ತಾನ ಗೊತ್ತಿಲ್ಲ. ನಿಮ್ಮೂರಲ್ಲಿ ಒಂದು 150 ಜನ ಅವ್ರೆ, ಈ 149 ಜನ ಬೇರೆಯವ್ರಿಗೆ ಹಾಕ್ಯಾರೆ, ನೀನು ಒಬ್ಬ ಮಾತ್ರ ಹೇಳಿದ್ ಅಯ್ಯೋ ಅವ್ರು ಹೇಳಿರಲ್ಲ ಅಂತ ನೀನು ಒಬ್ಬ ಹಾಕದೆ, ಹಂಗೆ ಗೆದ್ನ ಇಲ್ಲ. ಯಾಕಂದ್ರೆ ಉಳಿದವರೆಲ್ಲ ಬೇರೆಯವ್ರಿಗೆ ಹಾಕಿರ್ಬೋದು. ಹಂಗೆ ನೀವು ನಿಮ್ಮ ಅಕ್ಕನ ಮಗನಾಗಿ ನಿಮ್ಮ ಕಡೆಯಿಂದ ಏನು ಕೊಟ್ರಿ ಅದೆಲ್ಲ ಕೊಟ್ಟಿದ್ದೀರಿ. ಅದು ಇನ್ನು ಬೇರೆ ಹೊರಗಡೆ ಯಾರೋ ಕೆಡಿಸ್ದವ್ರೆ, ಹೊರಗಡೆ ಇನ್ನೇನೋ ಸವಾಸ ಅಂದಾಗ ಆ ಓಟ್ಗಳಿಗೆಲ್ಲ ನೀವು ಹೊಣೆ ಅಲ್ಲ. ಕೆಲವೊಂದು ನೀವು ಹೇಳಿದ್ದೀರಿ, ಮಾಡಿದ್ದೀರಿ. ಅವ್ರಿಗೆ ಬಟ್ಟೆ ಕಡಿಮೆ ಮಾಡಿಲ್ಲ, ಇಟ್ಟಿಗೆ ಕಡಿಮೆ ಮಾಡಿಲ್ಲ, ಮಿನಿಮಮ್ ಏನು ಮಾಡಬೇಕು ಮಾಡಿದ್ದೀರಿ. ನನಗನ್ಸುತ್ತೆ ಸರ್, ಅವೆಲ್ಲ ಪೆಟ್ಟು ತಿನ್ಲಿ, ಬುದ್ಧಿ ಬರುತ್ತೆ ಸರ್. ನಾವ್ ಕೊಡೋ ಕಷ್ಟ ಅವ್ನ್ ಕೊಡೋದ್ ಬೇಡ ಅಂತ ಸರ್. ಅವ್ನ ಒಂದ್ ವರ್ಕು ಕಳ್ಸಿಲ್ಲ ಸರ್. ಓದು ಕೆಲ್ಸಕ್ಕೆ ಹೋದ್ರೆ ದುಡ್ಡು ಮಾಡ್ಬಿಟ್ರೆ ಓದೋದ್ ಕಮ್ಮಿ ಮಾಡ್ಬಿಡ್ತಾನೆ ಅಂತ ಅವ್ನ ಎಜುಕೇಶನ್ ಹೋಗಂಡು ರಜಾ ಕೊಟ್ರು ಫ್ರೀ ಆಗಿ ತಿರ್ಗಾಡಕ್ ನಿಲ್ತಿದೆ ಇರ್ಲಿ ಅಂತ. ಇರ್ಲಿ, ಅದ್ರ ಬಗ್ಗೆ ನಿಮಗೆ ತುಂಬಾ ದುಃಖ ಬೇಡ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಈ ಸಮಯದಲ್ಲಿ ಒಬ್ಬ ಅಕ್ಕನ ಮಗನಿಗೆ ನೀವು ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದು ಅವ್ರಿಗೆ ಏನು ಮಾಡಬೇಕು, ಶಿಕ್ಷಣದಲ್ಲೋ ಇಟ್ಟು ಬಟ್ಟೆಯಲ್ಲೋ ಎಲ್ಲ ಮಾಡಿದ್ದೀರಿ. ಎಲ್ಲಿಂದ ಆಚೆಗೆ ಅವನಿಗೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕಾದ್ರೆ ಸ್ವಲ್ಪ ಮೃದುವಾಗಿರಲಿ. ಯಾಕಂದರೆ ನಾಳೆ ದಿನ ಏನೋ ನೀವು ತುಂಬ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಿ ಕೆಲವೊಂದು ಎಡವಟ್ಟು ಆಯಿತು ಅಂದರೆ ಆ ಪಶ್ಚಾತ್ತಾಪ ನೀವು ಪಡಬೇಕಾಗುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಯಾರೇ ಆಗಿರ್ಬೋದು, ಹಿಂಗೆ ನಮ್ಮ ಕಂಟ್ರೋಲಾಗಿರೋವರೆಗೂ ಅವ್ರಿಗೆ ಒಂದು 2 ಮಾತು ಬೈಬೋದು. ನಮ್ಮ ಅಕ್ಕನ ಮಗ ನನ್ನ ಜವಾಬ್ದಾರಿ ಅಂತ 2 ಅಡಿಬೋದು, ಬೈಬೋದು. ಒಂದು ಹಂತಕ್ಕೆ ಎದೆನತ್ತಕ್ಕೆ ಬಂದು ಅಥವಾ ಎದೆನಾರಕ್ಕೆ ಬಂದು ಬೆಳೆದ ಮಕ್ಕಳುಗಳಿಗೆ ಇವತ್ತಿನ ಕಾಲಕ್ಕೆ ಏನೋ ಗಟ್ಟಿಯಾಗಿ ಹೇಳೋಕ್ಕೂ ಭಯ. ಸೊ ನಿಮಗೆ ನಾನೇನು ಹೇಳ್ತಾ ಇದ್ದೀನಿ, ಕೆಲವೊಬ್ಬರು ಹಣೆ ಬರದಲ್ಲಿ ಹಂಗಿರ್ತವೆ. ಅವರ ಆ ದಾರಿಲಿ ಹೋಗಿ ಅಲ್ಲೆಲ್ಲೋ ಒಂದು ಕಡೆ ಪೆಟ್ಟು ತಿಂದು ಆಮೇಲೆ ಸರಿ ಹೋಗ್ತಾರೆ. ನೀವು ಬದುಕಿದಷ್ಟೇ ಹಠ ಛಲದಿಂದ ಅವರೂ ಬದುಕಬೇಕು ಅನ್ನೋ ನಿಮ್ಮ ನಿರೀಕ್ಷೆಯಲ್ಲಿ ಯಾವುದೇ ತಪ್ಪಿಲ್ಲ. ಅಥವಾ ಅವರು ನಿಮ್ಮ ಹಾಗೆ ಅಥವಾ ನಿಮಗಿಂತ ಹೆಚ್ಚು ಏನೋ ಮಾಡಬೇಕು, ಸಾಧಿಸಬೇಕು ಅನ್ನೋದು ನಿಮ್ಮ ಕನಸೇನಿದೆ, ಅದು ತಪ್ಪಿಲ್ಲ. ಆದರೆ ಕೆಲವೊಬ್ಬರ ಹಣೆ ಬರಹದಲ್ಲಿ ನನಗನ್ಸುತ್ತೆ ಕೆಲವೊಬ್ಬರಿಗೆ ಅವರ ಕರ್ಮದಲ್ಲಿರುವ ದರಿದ್ರ ಹೆಂಗಿರುತ್ತೆ ಅಂದರೆ, ನೀವು ತಾಂಡೋಗಿ ಅವ್ರ ಮುಂದೆ ಬೃಷ್ಟಾನ್ನ ಇಡಿ ಹಸಿದವ್ರ ಮುಂದೆ, ಆದರೆ ಅವ್ರಿಗೆ ಹಸಿವಿನಿಂದ ನರಳಲೇಬೇಕು ಅನ್ನೋದು ಅವ್ರ ಕರ್ಮದಲ್ಲಿದ್ದರೆ ನೀವು ಬೃಷ್ಟಾನ್ನ ಅಲ್ಲಿ ತಾಂಡೋಗಿ ಪಕ್ಕದಲ್ಲಿ ಇಟ್ಕೊಂಡ್ರೆ ಅವ್ರ ಕಣ್ಣಿಗೆ ಕಾಣಲ್ಲ. ಅದು ಅಂದರೆ ನಿಮ್ಮ ಪ್ರಯತ್ನಕ್ಕಿಂತ ವಿಧಿಯ ಇಚ್ಛೆ ಬಲವಾದದ್ದು. ಪ್ರಯತ್ನ ಮಾಡಿ, ತೊಂದರೆ ಇಲ್ಲ, ಹೇಳಿ, ಬುದ್ಧಿ ಹೇಳಿ, ಹೇಳುವಷ್ಟು ಹೇಳಿ, ನಿಮ್ಮ ಕೈ ಮೀರಿ. ಆದರೆ ಅಯ್ಯೋ ಎಲ್ಲ ವ್ಯರ್ಥವಾಗೋಯ್ತು, ಅದಾಗೋಯ್ತು. ವ್ಯರ್ಥ ಯಾವಾಗ ಅಂದರೆ ಅಲ್ಲಿ ಭಾವ ಸತ್ತಾಗ ಅವತ್ತೆಲ್ಲರನ್ನೂ ನಿಮ್ಮ ಹಣೆ ಬಾರ ನಿಮ್ಮದು ಅಂತ ಬಿಟ್ಟು ಅವತ್ತು ಅಲ್ಲಲ್ಲೇ ಕಾಲಾಗ ಒದ್ಬಿಟ್ಟು ಇತ್ತಾಗ ಬಂದುಬಿಟ್ಟಿದ್ರೆ ಅದು ವ್ಯರ್ಥ. ಇಲ್ಲಿ 22, 23 ವರ್ಷದವರೆಗೂ ಒದ್ದಾಡಿಕೊಂಡು ದುಡ್ಕೊಂಡು ಸಾಕೊಂಡು ಬಂದು ಇಲ್ಲಿ ವ್ಯರ್ಥ ಆಗಿಬಿಡ್ತಲ್ಲಪ್ಪ. ಏನು ವ್ಯರ್ಥ ಇಲ್ಲ ಸರ್. ಕೆಲವೊಂದು ಆತ್ಮಗಳು 21, 22 ವಯಸ್ಸಿಗೆ ಶ್ರೇಷ್ಠರಂತೆ ಕಾಣ್ತಾರೆ. ಇನ್ನು ಕೆಲವೊಂದು 40, 45 ಆದರೂ ದಡ್ಬಡ್ಡೆವಂತತೆ ಅಥವಾ ದಡ್ಬಡ್ಡೆ ತವ ಥರನೇ ಬದುಕ್ತವೆ. ನಿಮ್ಮ ಅಳಿಯನದ್ದು, ನಿಮ್ಮ ಅಕ್ಕನ ಮಗನದ್ದು ಏನು 30ಕ್ಕೋ 32ಕ್ಕೋ ಸರಿ ಹೋಗುವ ಬದುಕು ಆಗಿರ್ಬೋದು, ಯಾರಿಗೂ ಗೊತ್ತು.
ನೀವು ಸುತ್ತಮುತ್ತ ನೋಡಿರ್ತೀರಿ, ಕೆಲವೊಬ್ರು 18 ವಯಸ್ಸಿಗೆ ಏನು ಮನೆ ಜವಾಬ್ದಾರಿ ತಗೊಂಡು ಬದುಕ್ತಾ ಇರ್ತಾರೆ. ಇನ್ನು ಕೆಲವೊಬ್ರು 30-35 ಆದ್ರಲ್ಲೆಲ್ಲ ಊರು ತಿರುಗ್ಕೊಂಡು ಅನ್ಸು ಪಾನ್ ಬರಕ್ಕೂ ಎಂಡ ಹೊಡ್ಕೊಂಡು ಅವ್ರವ್ರನ್ನ ಚುಡಾಯಿಸ್ಕೊಂಡು ಅಲ್ಲೇ ಬದುಕ್ತಿರ್ತಾರೆ. ಅಂದ್ರೆ ಇನ್ನು 18-19 ವಯಸ್ಸಿಗೆ ಇರುವ ಪ್ರಬುದ್ಧತೆ 30 ಆದ್ರೂ ಇವನಿಗೆ ಯಾಕಿಲ್ಲಪ್ಪ? ಅವು ಕೆಲವು ಅವರವರ ಕರ್ಮಗಳಂಗಿರ್ತವೆ. ಹಾಗಾಗಿ ಅಯ್ಯೋ ನನ್ನ ಎಲ್ಲ ಪ್ರಯತ್ನ ವ್ಯರ್ಥ ಆಯಿತು ಅಂತ ನಿರ್ಧಾರಕ್ಕೆ ಬರೋದು ಬೇಡ. ಆ್ಯಂಡ್ ಈಗಲೇ ಆ ಎಲ್ಲ ಭವಿಷ್ಯದ ಮೇಲೆ ಭರವಸೆ ಕಳ್ಕೊಳ್ಳೋ ಸ್ಥಿತಿಗೆ ಯೋಚನೆ ಬೇಡ. ಇಲ್ಲ, ಸರಿ ಹೋಗುತ್ತೆ. ನಿಮ್ಮ ಪ್ರಯತ್ನ ಭರವಸೆಯಿಂದ ಮಾಡಿ. ಆ 2 ಹೆಣ್ಣುಮಕ್ಕಳಿಗಾಗಿರ್ಬೋದು, ನಿಮ್ಮ ಈ ದೊಡ್ಡಕ್ಕನ ಮಗನಿಗಾಗಿರ್ಬೋದು, ಎಲ್ಲದಕ್ಕೂ ನಿಮ್ಮ ಪ್ರಯತ್ನ ಏನಿದೆ ನೀವು ಪ್ರಾಮಾಣಿಕವಾಗಿ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಮುಂದೆನೂ ಮಾಡ್ತೀರಿ. ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಅದು ಅವರವ್ರ ಯೋಗ್ಯತೆಗೆ ಬಿಟ್ಟಿದ್ದು. ಅದಕ್ಕೆ ನೀವು ಹೊರಗೆ ಆರೋಗ್ಯ ಕೆಡಿಸ್ಕೊಂಡ್ರೆ ಆಯ್ತಾ? ಅಷ್ಟು ಮಾಡಿ. ಒಳ್ಳೆ ನಿಮ್ಮ ಕತೆ ಬಹಳಷ್ಟು ಜನಕ್ಕೆ ಸ್ಫೂರ್ತಿ. ಒಂದು ಪ್ರೀತಿ ವಿಚಾರ ಬಂದಾಗ ಮನೆಯ ಸರ್, ನಮ್ಮ ಬಾವರು ಸರ್ ನನ್ನ ಶಿವರಾತ್ರಿಗೆ ಬಾ ಅಂತ ಬರ್ದ್ಬಿಟ್ಟು ನಾ ಬರ್ತಿದ್ದೀನಿ ಬಾ ಅಂತಂದ್ರು ಸರ್. ನಾವ್ ಇಲ್ಲಿಂದ ಬೈಕಿಂದ ಹೊಡ್ತಿದೀನಿ ಹೊಸಬೆಲೆ ಕೊಡಕ್ಕೆ, ಅಮ್ಮನ್ ಕರ್ಕೊಂಡು ನೋಡಕ ಅಂತ ಹೋಗ್ತಿದೀನಿ ಸರ್. ಅಲ್ಲಿ ಹೊಸಬೆಲೆ ಕೊಡಕ್ಕೆ ನಮ್ಮ ಅಕ್ಕನ್ಗೆ. ಆ ಕಡೆಯಿಂದ ಬಾವ ಡೆತ್ ಆಗಿದ್ದಾರೆ ಅಂತ ಫೋನ್ ಮಾಡಿದ್ರು ಸರ್. ನನ್ಗೆ ಚಿರತೆ ಇರುತ್ತಪ್ಪ, ಜೋಬನ ಬಾ, ಕತ್ಲೆ ಮಾಡ್ಕೊಬರ್ಬೇಡ, ಬೆಳಿಗ್ಗೆ ಟೈಮಲ್ಲೇ ಬಂದ್ಬಿಡು ಅಂತ ಸರ್. ನನ್ಗೆ ಸೇಫ್ಟಿ ಹೇಳಿ ತಮ್ಮ ಜೀವನ ಕಳ್ಕೊಬಿಟ್ರು. ಹಾಗೆ ಹೋಗೋ ಉದ್ದೇಶ ನಮ್ದೊಂದಾದ್ರೆ ವಿಧಿ ಉದ್ದೇಶ ಇನ್ನೊಂದಾಗಿರುತ್ತೆ. ಮದುವೆಗೋ ಮಸಣಕ್ಕೂ ಹೋಗೆಂದ ಕಡೆಗೋಡು. ಹಾಗೆ ಬದುಕಿನ ವಿಚಿತ್ರನಪ್ಪ. ಆಯ್ತು, ಎಲ್ಲವೂ ಪರಮಾತ್ಮನ ಪಾದಕ್ಕೆ ಹಾಕಿ ಈ ಅಕ್ಕನ ಮಕ್ಕಳು, ಈ ಸಂಸಾರ, ಇವೆಲ್ಲವೂ ನಿಮ್ಮ ಪಾಲಿಗಿರುವ ಕರ್ಮಗಳು. ಅಲ್ಲಿ ಕಚ್ಕೊಂಡು ಅದನ್ನು ಅನುಭವಿಸ್ಲೇಬೇಕು. ಕೆಲವೊಂದು ಏಳು ಬೀಳು, ಒಳ್ಳೇದು ಕೆಟ್ಟದ್ದು, ಲಾಭ ನಷ್ಟ, ಇದು ಯಾವುದು ಶಾಶ್ವತವಲ್ಲ. ಎಲ್ಲ ಶೂನ್ಯ. ಎಲ್ಲವನ್ನು ಆ ಭಾವನೆಯಲ್ಲಿ ನೋಡಬೇಕು. ಈ ಕಣ್ಣು ಮುಂದೆ ಅಯ್ಯೋ ಬಾರಪ್ಪ ಅಂತ ಹೇಳಿದವರು ಹೋಗೋ ವರ್ಷದಿಗೆ ಹೆಣವಾಗಿದ್ದಾರೆ, ಫೋನ್ ಮಾಡಿದವರು ಹೋಗೋ ವರ್ಷದಿಗೆ ಅವರೇ ಹೆಣವಾಗಿದ್ದಾರೆ. ಇದು ಎಷ್ಟು ಶೂನ್ಯ ಇದು. ಮತ್ತೆ ಇವೆಲ್ಲ ನೋಡಿದಾಗ ಪಾಪಿಗೂ ಸಾವಿದೆ, ಮಹಾತ್ಮನಿಗೂ ಸಾವಿದೆ, ಹುಡುಗನಿಗೂ ಸಾವಿದೆ, ಸನ್ನಡತೆ ಉಳ್ಳವನಿಗೂ ಸಾವಿದೆ, ಬಡವನಿಗೂ ಇದೆ, ಶ್ರೀಮಂತನಿಗೂ ಇದೆ. ಅಂದ್ರೆ ಈ ಸಾವು ರೋಗ ಇವ್ಯಾವ್ರಿಗೂ ತಾರತಮ್ಯ ಮಾಡ್ತಾ ಇಲ್ಲ ಇವು. ಅಂದ್ರೆ ಹಾಗಾದ್ರೆ ಬದುಕೇನು? ಬದುಕು ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇರುವಷ್ಟು ಸಮಯ ನಾಲ್ಕರಿಗೆ ಪರೋಪಕಾರ ಮಾಡ್ತಾ, ನಮ್ಮನ್ನ ದೇಹಿ ಅಂತ ಬೇಡಿ ಬಂದವ್ರಿಗೆ ಉಪಕಾರ ಮಾಡ್ತಾ, ನಂಬಿ ಬಂದವ್ರಿಗೆ ಆಶ್ರಯ ಕೊಡ್ತಾ, ಅವ್ರೇನಾದ್ರು ಇವ್ರೇನಾದ್ರು ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೆ, ಅವ್ರು ಅದಕ್ಕೆ ಏನಕ್ಕೆ ಬಳಸ್ಕೊಂಡ್ರು, ನಮಗದು ಬೇಡ, ನಾವು ಅವ್ರನ್ನ ಸಾಕೋದು, ಅವ್ರ ಮುಂದೆ ಏನಾಯ್ತವ್ರು ನಮ್ಗೆ ಗೊತ್ತಿಲ್ಲ. ಅದು ನಾಳೆಯ ಬಗ್ಗೆ ತುಂಬ ಭಯ ಬೇಡ. ಈಗ ಭಗವಂತ ಈಗಂದ್ರೆ ಎಲ್ಲ ಕಾಲಕ್ಕೂ ಎಲ್ಲವೂ ಚೆನ್ನಾಗಿರ್ಬೇಕು ಅಂದ್ರೆ ಅದು ಹಂಗಿಲ್ಲ ಸರ್. ಬದುಕು ಹೆಂಡ್ತಿ ಗಂಡ, ನಾನು ನನ್ನ ಹೆಂಡ್ತಿ, ನನ್ನ ಮಕ್ಕಳು, ಅಥವಾ ನನ್ನ ಅಕ್ಕಂದಿರು, ಅಕ್ಕನ ಮಕ್ಕಳು ಎಲ್ಲ ಚೆನ್ನಾಗಿರು. ಏನೋ ಒಂದು ಕೊರತೆ ಇರೋದೇ ಸಂಸಾರ. ಅಕ್ಕನ ಮಗ ಯಾಕೋ ಒಂಚೂರು ದಾರಿ ತಪ್ಪೆನ್ಸ, ಆ ದುಃಖ ಇದ್ರೇನೆ ಸಂಸಾರ. ಅದು ಎಲ್ಲ ಚೆನ್ನಾಗಿರೋದು ಇಲ್ವೇ ಇಲ್ಲ ಸರ್. ದರ್ಶನ ಇದ್ರೆ ಬದುಕ್ಬಿಡ್ಬೋದು ಸರ್. ಗಂಡೀರೇ ಇಲ್ಲ ಅಂದ್ರೆ ಸರ್ ಅವ್ರನ್ನ ಮಕ್ಕಳೀರ್ನ ಇಬ್ಬರನ್ನ ಸರ್ ಒಂದ್ ಫಂಕ್ಷನ್ ಕರ್ಕ ಹೋಗಲ್ಲ, ಅವರು ಎಲ್ಲೂ ಹೋಗಲ್ಲ. ಅದನ್ನ ನೋಡಿದ್ರೆ ಸರ್ ನನ್ಗೆ ಯಾಕಪ್ಪ ಬದುಕ್ತೀವಿ ನಾವು ಜೀವನ ಮೇಲೆ ಅನ್ಸ್ಕೊಳ್ತೀವಿ ಸರ್. ಇರ್ಲಿ, ಒಂದ್ ಟೈಮ್ ಊಟ ಇಲ್ಲದೆ ಏಟಿ ಊಟ ಬದುಕ್ಬಿಡುದು ಸರ್. ಆದ್ರೆ ಗಂಡೀರೇ ಇಲ್ಲ ಅಂದ್ರೆ ಸರ್ ಸತ್ಯ. ನೀವ್ ಹೇಳ್ತೀರಿ ಗಂಡ ಕುಡುಕ್ನೋ ಯಾವನೋ ಒಬ್ಬ ಗಂಡನೋ ಇರ್ಬೇಕು ಅಂತ. ಹೌದು. ಅಂದ್ರೆ ಆ ಸುಮಂಗಲೆ ಎನ್ನುವಂತಹ ಆ ಹೆಣ್ಣಿಗೆ ಸಮಾಜ ಯಾವ ತಾರತಮ್ಯವನ್ನು ಮಾಡದೇ ಇರ್ಬೋದು. ಆದರೆ ಏನೋ ಕಾರಣಕ್ಕೆ ಗಂಡನ ಕಳ್ಕೊಂಡಿರೋ ಒಂದು ಹೆಣ್ಣು ಅನುಭವಿಸುವ ನೋವು ಒಂದೊಂದಲ್ಲ. ಅವರನ್ನ ಹೆಚ್ಚು ಕಡಿಮೆ ಅಪಶಕನ ಅಂತ ಭಾವಿಸುವ ದರಿದ್ರ ಸಮಾಜ ಇದು. ಆದರೆ ಸಮಾಜದ ಈ ಕಾಮಾಲೆಯ ಕಣ್ಣು ಹೇಗೆ ಇರಲಿ, ನಮಗದು ಬೇಡ. ನಾನು ನಿಮ್ಮನ್ನ ಗೌರವದಿಂದ ಕಾಣ್ತೀನಿ, ನನ್ನ ಮನೇಲಿ ಪೂಜೆ ನೀನು ಮೊದಲು ಮಾಡು. ಏನು ಈ ಸುಮಂಗಲಿಯರ ಗಂಡ ಇಲ್ಲದ ಒಂದು ಹೆಣ್ಣುಮಗಳು ಪೂಜೆ ಮಾಡಿಸಬಾರ್ದು, ಅದು ಮಾಡಿಸಬಾರ್ದು. ಆಯ್ತು, ಯಾವನೋ ಮಾಡ್ಕೊಳ್ಳಿ ಅದನ್ನ. ಆಯ್ತು, ಪೂಜೆ ಮಾಡಿಸ್ಲಿಲ್ವ, ಅಟ್ಲೀಸ್ಟ್ ಅವ್ರನ್ನ ಗೌರವದಿಂದ ನಡೆಸ್ಕೊಳ್ಬೇಕು. ನನಗನ್ಸುತ್ತೆ ಅಷ್ಟು ನೋವಲ್ಲಿರೋ ಒಂದು ಹೆಣ್ಣುಮಕ್ಕಳು, ಗಂಡನ ಕಳ್ಕೊಂಡಿರೋ ಹೆಣ್ಣುಮಕ್ಕಳು, ಏನೋ ಕಾರಣಕ್ಕೆ ಗಂಡನ ಕಳ್ಕೊಂಡಿರೋ ಯಾವುದೇ ಇನ್ನೂ ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳಾದ್ರು ಅವರನ್ನ ನಡತೆಗೆಟ್ಟವರಂತೋ ಅಪಶಕುನಗಳಂತೆಯೋ ಈ ಥರದ ನೋಡುವ ನಿಮ್ಮ ಮನಸ್ಥಿತಿಗೆ ದೊಡ್ಡ ನರಕ ಕಾದಿದೆ. ಯಾವ ಹೆಣ್ಣಾದರೂ ಹೊಟ್ಟು ತಲೆ ಅವಳು ಸುಮಂಗಲೆ,
ಹುಟ್ಟುತ್ತಲೇ ಅವಳು ಭಗವಂತನಿಗೆ ಪ್ರೀತಿ ಪಾತ್ರಲ್ಲ, ಅವಳು ಭಗವತಿಯ ದೇವಿಯ ಅನುಗ್ರಹದಿಂದ ಬಂದಿರೋಳು. ಅವಳ ಮೈ ಮೇಲಿನ ಯಾವುದೋ ತಾಳಿ ಇಲ್ಲ, ಕಾಲುಂಗ್ರ ಇಲ್ಲ, ಅಥವಾ ಗಂಡ ಇಲ್ಲ, ಅದಿಲ್ಲ ಇದಿಲ್ಲ. ಆ ಕಾರಣದಿಂದ ಅವಳ ಒಳಗಿನ ಒಳಗಡೆ ಕೂತಿರುವ ಆ ದೇವಿಯನ್ನು ಯಾವುದೇ ಬದಲಾವಣೆ ಮಾಡಲಿಕ್ಕಾಗಲ್ಲ, ಅಥವಾ ಅವಳ ಶಕ್ತಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ನನಗನ್ಸುತ್ತೆ ಹಾಗೆ ಗಂಡಂಗೆ ಕಳ್ಕೊಂಡಿರೋ ಹೆಣ್ಣಿನ ಆಶೀರ್ವಾದ ಇದ್ರೆ ಅದು ಬಹಳ ದೊಡ್ಡದು. ನಿಮ್ಮ ಮನೆಯಲ್ಲಿ ಆ ಹೆಣ್ಮಕ್ಳಿದಾರಲ್ಲ, ನಿಮ್ಮ ಮನೆಯ ಉದ್ಧಾರ ಅದರಿಂದಲೇ ಆಗುತ್ತೆ. ಅಪಶಕುನ ಅಲ್ಲ. ಅಪಶಕುನ ಗಂಡ ತೀರು ಹೋಗಿದ್ದೋ ಇನ್ಯಾವುದೋ ಆಯ್ತಪ್ಪ, ಗಂಡ ಇದ್ದಾನೆ ಕುಡುಕ, ₹1 ಜವಾಬ್ದಾರಿ ಇಲ್ಲ, ದಿಸಾ ಬಂದು ಕೂಡ್ದು ಹೊಡಿತಾನೆ. ಮತ್ತೆ ಇದ್ದಿದ್ಗೂ ಇಲ್ದಿದ್ಗೂ ವ್ಯತ್ಯಾಸ ಏನು? ಹಾಗಾಗಿ ಹೆಣ್ಣನ್ನ ಅವಳ ಬಣ್ಣದಿಂದಲೋ, ಅವಳಿಗೆ ಗಂಡ ಇರೋದು ಇಲ್ಲದೆ ಇರೋದು, ಅವಳು ಗಂಡ ಕುಡುಕ ಅದು ಇದು, ಹೆಣ್ಣನ್ನು ಹೆಣ್ಣು ಅಂತ ನೋಡಬೇಕು. ಆಕೆ ಮೂಲಭೂತವಾಗಿ ಅವಳು ಶಕ್ತಿ. ಅವಳು ಗಂಡ ಇದ್ದಾನ ಇಲ್ವಾ, ಅವಳು ಬಡವಲ್ಲ ಶ್ರೀಮಂತಲ, ಅದ್ಯಾವುದು ಆಗಬಾರ್ದು. ಬಟ್ ನೀವು ಮನೆಯಲ್ಲಿ ಅದ್ಯಾವುದೇ ಆ ಥರದ ನೋವಿನ ಭಾವನೆ ಅವ್ರಿಗೆ ಬರ್ಲಿಕ್ಕೆ ಬಿಡಬಾರ್ದು. ನನಗನ್ಸುತ್ತೆ ಇಷ್ಟೆಲ್ಲ ಮಾಡಿದ್ರು ನೀವು. ಅವ್ರು ನೋಡಿದ್ರೆ ನನ್ಗೆ ಕುಗ್ಗೋಯ್ತೀನಿ ಸರ್. ನಮ್ಮ ಅಕ್ಕರಿ ಹಿಂಗ್ ಆಗೋದ್ರಲ್ಲ, ಒಳ್ಳೆ ಅವರು ಸೀರೆ ಎಲ್ಲ ಮಾಡ್ಕ ಹೂವೆಲ್ಲ ಹುಡುಗರು ಲಕ್ಷ್ಮಿ ತರ ಕಂಡವ್ರು ಸರ್ ನಮ್ಮ ಮನೇಲಿ. ಈಗ್ಲೂ ಮುಡೀರಿ, ಏನ್ ತಪ್ಪಿಲ್ಲ. ಅಳಿ ಹಂಗೆ ಇಟ್ಕೊಳ್ಳಿ, ಹೂವು ಮುಡಿಲಿ, ಏನ್ ತಪ್ಪಿಲ್ಲ. ಅದು ಯಾರು ಕೇಳ್ತಾರೋ ಕೇಳ್ಕೊಳ್ಳಿ. ಆ್ಯಂಡ್ ನಾನು ಈ ಮೂಲಕ ಹೇಳೋದಿಷ್ಟೇ, ಯಾವುದೇ ಹೆಣ್ಣಿನ ವಿಚಾರದಲ್ಲಿ, ಅದರಲ್ಲೂ ಗಂಡನ ವಿಚಾರದಲ್ಲಿ ಯಾಕೋ ನೊಂದಿರುವ, ಗಂಡನ ಕಳ್ಕೊಂಡಿರುವ, ಅಥವಾ ಯಾವುದೇ ಆ ಹೆಣ್ಣನ್ನು ಯಾರು ಗೌರವಿಸ್ತಾರೋ, ಅವಳ ಕುರಿತು ಮನಸ್ಸಲ್ಲಿ ಒಳ್ಳೆಯ ಆಲೋಚನೆ ಮಾಡ್ತಾರೋ, ಅವಳನ್ನು ಕುರಿತು ಯಾರು ತುಂಬ ಗೌರವದಿಂದ ನಡ್ಕೊಳ್ತಾರೋ ಅವರಿಗೆ ತುಂಬ ಏಳಿಗೆ ಆಗುತ್ತೆ. ಹಾಗಾಗಿ ಆ ಹೆಣ್ಣನ್ನು ಅಪಶಕುನ ಅಂತ ತಿಳಿಯುವ, ಅಥವಾ ಅವರನ್ನು ಅಪಶಕುನ ಅಂತ ತಿಳಿಯುವ ಈ ಸಮಾಜದ ದರಿದ್ರ ಮನಸ್ಥಿತಿಗೆ ಸದಾ ಧಿಕ್ಕಾರ ಕೂಗಿ, ಯಾವುದೇ ಕಾರಣಕ್ಕೂ ನಾವು ಹಾಗೆ ಮಾಡೋದು ಬೇಡ. ಅಷ್ಟಂತೂ ನಾವು ಹೇಳಬಹುದು. ಇರಲಿ, ಏನು ಮಾಡಲಿಕ್ಕೆ ಆಗಲ್ಲ, ನಮ್ಮ ಪಾಲಿಗೆ ಬಂದದ್ದು ಅನುಭವಿಸಬೇಕು. ಬಟ್ ಸಮಾಜ ಏನೋ ಅನ್ನುತ್ತೆ ಅಂದುಕೊಂಡು ನಾವು ಅದನ್ನು ಹಾಗೆ ಕುರುಡಾಗಿ ನಂಬ್ತಾ ಹೋಗಬಾರ್ದು. ಅಯ್ಯೋ ಅವ್ರೇನಾದರೂ ಅನ್ಲಿ ಬಿಡಕ್ಕ, ನಾವಿದ್ದೀವಿ, ಅಯ್ಯೋ ಅವ್ರೇನು ಆಯಿತು, ನೀವೇನು ಆ ಪ್ರೋಗ್ರಾಮ್ಗೆ ಹೋಗ್ದಿದ್ರೆ ಏನೋ ಕಳ್ಕೊಳ್ತೀರಾ, ತೊಂದರೆ ಇಲ್ಲ. ಮನೇಲಿರೋ ನೀವು ಅವ್ರಿಗೆ ಧೈರ್ಯ ಕೊಡಿ. ಹೊರ್ಗಿನ ಸಮಾಜವನ್ನು ಅವ್ರು ಎದುರಿಸ್ತಾರೆ. ಮನೇಲಿರೋರೇ ಆ ಥರ ನೋಡ್ಬಿಟ್ಟಾಗ ಹೊರ್ಗಿನ ಸಮಾಜ ಏನೇ ಬೆಂಬಲ ಕೊಟ್ಟಿರೋದಕ್ಕೆ ಅರ್ಥ ಇಲ್ಲ. ಶುಭವಾಗಲಿ, ಒಳ್ಳೇದಾಗಲಿ. ದೇವ್ರು ನಿಮ್ಮ ಮನೆಯನ್ನು ಚೆನ್ನಾಗಿಡ್ಲಿ, ಮಕ್ಳಿಗೆ ಒಳ್ಳೇದಾಗಲಿ, ಚೆನ್ನಾಗಿರಿ, ಆರೋಗ್ಯವಾಗಿರಿ. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಮಗೂ ಖುಷಿ ಆಯ್ತು ಸರ್. ಸರ್ ನಿಮ್ ಮಾತಲ್ಲಿ ಒಂದ್ಸಲ ಹೇಳ್ಬಿಡಿ ಸರ್, ನಮ್ಮ ಮಕ್ಕಳು ಇವಾಗ ಇದ್ರು ಕರ್ಕೊ ಬಂದಿಲ್ಲ, ಅವರು ಚೆನ್ನಾಗಿರ್ತಾರೆ, ಮುಂದೆ ಅಕ್ಕನ ಮಗನು ಚೆನ್ನಾಗಿರ್ತಾರೆ ಅಂತ ನಿಮ್ ಬಾಯಿ ಬಂದ್ಬಿಡು ಸರ್. ನಂಗೆ ಅದೇ ಒಂದು ಬೇರೆ ಸರ್. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ಅಕ್ಕನ ಮಗ ನೀವು ಯಾವ ಕನಸು ಕಾಣ್ತಾ ಇದ್ದೀರೋ ಖಂಡಿತ ಇನ್ನೊಂದು 1.5 ವರ್ಷದಲ್ಲಿ ಬೇಕಾಗುತ್ತೆ, ಅಥವಾ ಆ ಸಮಯ ಬೇಕಾಗುತ್ತೆ. ನಿನ್ನ ಅಕ್ಕನ ಮಗ ನಿಮ್ಮ ಯಾವ ಇಷ್ಟು ಪರಿಶ್ರಮವನ್ನು ವ್ಯರ್ಥ ಮಾಡಲ್ಲ, ಒಳ್ಳೇದಾಗುತ್ತೆ. ಆ 2 ಹೆಣ್ಮಕ್ಳು ಇದಾವಲ್ಲ, ಆ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೊಂದು ದಡ ಸೇರಿಸಿ, ಅಕ್ಕಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮನೆ ಇನ್ನೂ ಯಾರೋ ಹೊರಗಿನ ಯಾರೋ ಒಬ್ರಿಬ್ರು ಬಂದು ಸೇರ್ಕೊಂಡ್ರು ಅವ್ರಿಗೆ ಅನ್ನ ಹಾಕುವಷ್ಟು ನಿನ್ನ ಮನೆ ಯಾವಾಗ್ಲೂ ಬೆಳಗ್ಲಪ್ಪ, ಬೆಳಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಆಶ್ರಮ ಮಾಡಿರೋ ಎಲ್ಲ ಸಕ್ಸಸ್ ಆಗೋ ಸರ್, ಅದರಿಂದ ಕೇಳ್ಕೊತೀರಿ. ಹಾಗೇನಿಲ್ಲ, ನಿಮ್ಮ ಇಷ್ಟು ತ್ಯಾಗ, ಇಷ್ಟು ಬದುಕನ್ನು ಗೌರವದಿಂದ ಯಾರಿಗೂ ನೋವಾಗದಂಗೆ ಬದುಕೊಂಡು ಬಂದಿದ್ದೀರಿ. ಅದೆಲ್ಲದ ಪುಣ್ಯ ನಿಮ್ಮ ಮನೆಯನ್ನು ಕಾಪಾಡುತ್ತೆ. ಹಾಗೂ ನನ್ನ ಹಾರೈಕೆ ಆಶೀರ್ವಾದಗಳು ನಿಮ್ಮ ಮನೆ ಸದಾಕಾಲ 4 ಜನಕ್ಕೆ ಊಟ ಹಾಕುವಷ್ಟು ತಲೆಮಾರುಗಳ ಕಾಲ, ಇನ್ನು ಬೀಳೋ ಕಾಲ ಇಲ್ಲ, ಇನ್ನು ಹೇಳೋ ಕಾಲವೇ, ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗಲಿ. ನಿಮ್ಮ ಅಕ್ಕಂದಿರಿಗೆ ಒಳ್ಳೇದಾಗಲಿ, ಅಕ್ಕನ ಮಕ್ಕಳಿಗೆ ಒಳ್ಳೇದಾಗಲಿ, ನಿಮಗೂ, ನಿಮ್ಮ ಶ್ರೀಮತಿಗೂ, ನಿಮ್ಮ ತಾಯಿಗೂ ಎಲ್ಲಾರ್ಗೂ ಒಳ್ಳೇದಾಗಲಿ. ಮನೆಯನ್ನು ಸದಾ ಮಂತ್ರಾಲಯದ ಹಾಗೆ ನಗನಗುತ್ತಾ ಇಟ್ಕೊಳ್ಳಿ. ಹೊರಗಿನವ್ರು ಏನಾದರೂ ಮಾತಾಡಲಿ, ಅಕ್ಕಂದಿರು ನಗನಗುತ್ತಾ ಇದ್ರೆ ಆ ಮನೆ ಬೆಳಗುತ್ತೆ. ಒಳ್ಳೇದಾಗಲಿ, ಶುಭವಾಗಲಿ. ಸಂತೋಷ. ಗೋವಿಂದ. ನಾರಾಯಣ. ನೋಡಿ ಪಾಪ ಏನು ಅದ್ಭುತ ಅಲ್ಲ? ಇವರ ಒಟ್ಟು ಕತೆ ತಗೊಂಡಾಗ ಆ ಪ್ರೀತಿಯನ್ನ ಬೇಡ ಅಂತ ಹೇಳಿದ ಈ ಹುಡುಗನ ಪರಿಸ್ಥಿತಿ,
ಈ ಮಿಡಲ್ ಕ್ಲಾಸ್ ಹುಡುಗರು ತಮ್ಮ ಕುಟುಂಬಗಳಿಗೋಸ್ಕರ, ತಮ್ಮ ಮನೆಯ ಜವಾಬ್ದಾರಿಗಳ ಕಾರಣಕ್ಕೋಸ್ಕರ ಅವರ ಎಷ್ಟೋ ಆಸೆಗಳನ್ನು ತ್ಯಾಗ ಮಾಡಿಬಿಟ್ಟಿರ್ತಾರೆ. ಬಹುಶಃ ನಮ್ಮೆಲ್ರಿಗೂ ಅದು ಅನುಭವಕ್ಕೆ ಬಂದಿರುತ್ತೆ. ಅದು ಆ ಹುಡುಗರ ಶ್ರೇಷ್ಠತೆ, ಅದು ಆ ಹುಡುಗರ ಅತ್ಯಂತ ದೊಡ್ಡತನ. ಇವನ್ ತಂದೆ ತಾಯಿಗಳಿಗೆ ಕಣ್ಣೀರು ಹಾಕ್ಸಿರೋರು ಇರಬಹುದು, ಆದರೂ ಬಹುತೇಕ ಹುಡುಗರು, ಬಹುತೇಕ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಮನೆಯ ಜವಾಬ್ದಾರಿಗಳನ್ನು ಹೊತ್ತಿರೋದ್ರಿಂದ ಅದೇ ಒಂದು ಪಡ್ಕೊಳ್ಳಿಕ್ಕೆ ಒಂದು ತ್ಯಾಗ ಮಾಡ್ಬೇಕೇನು ಮಾಡ್ಲಿಕ್ಕಾಗಲ್ಲ. ತಂದೆ ತಾಯಿಗಳಿಗೆ ನೋವು ಕೊಡಬಾರ್ದು, ಹಾಗಂತ ಅವ್ರ ಮಾತುಗಳನ್ನು ಕುರುಡಾಗ ನಂಬಿಡಿ ಅಂತಲ್ಲ. ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವ ಕಡೆ ನೀವು ಬುದ್ಧಿವಂತರಾಗಿ ಚೆನ್ನಾಗಿ ದುಡೀರಿ. ಸಂಗಾತಿಗಳ ಆಯ್ಕೆ ಬಂದಾಗ ಭಾಳ ಎಚ್ಚರಿಕೆಯಿಂದ ಇರಿ, ಆಯಿತಾ? ನೀವು ಒಂದು ಮಟ್ಟಿಗೆ ಗೌರವದಿಂದ ಬದುಕ್ತಾ ಇದ್ದೀರಾ ಅಂದಾಗ ಖಂಡಿತ ನಿಮ್ಮ ಮನೆಯವರು ಕೂಡ ನಿಮ್ಮ ಮಾತುಗಳಿಗೆ ಬೆಲೆ ಕೊಡ್ತಾರೆ ಅಲ್ವಾ? ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಆಯಿತಾ? ಒಳ್ಳೆಯದಾಗಲಿ. ಮುಂದಿನ ಕರೆ ತಗೊಳ್ಳೋಣ.